ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ NTPC CBT 1 ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂತಹ ಪ್ರಮುಖ 50 ಪ್ರಶ್ನೆಗಳನ್ನ ಈ ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗೆ ಎಲ್ಲರಿಗೂ ಕೂಡ ಇನ್ನೊಂದು ಡೌಟ್ ಇರುತ್ತೆ, ಸರ್ ಇದು NTPC ಕ್ಲಾಸ್ ಮಾಡ್ತಾ ಇದ್ದೀರಾ, NTPC ಹಳೆಯ ಪ್ರಶ್ನೆ ಪತ್ರಿಕೆಗಳು ಇವಾಗ ಡಿ ಗ್ರೂಪ್ ಅವರಿಗೆ ಯೂಸ್ ಆಗುತ್ತಾ ಅಂತ. ಸೊ ಸಿಲೆಬಸ್ ಸೇಮ್ ಇದೆ, ಓಕೆ. ಸೊ ಸಿಲೆಬಸ್ ಸೇಮ್ ಇದೆ, ಮೇ ಬಿ NTPCಯಲ್ಲಿ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇದೆ, ಡಿ ಗ್ರೂಪಲ್ಲಿ ಸ್ವಲ್ಪ ಸಿಲೆಬಸ್ ಕಡಿಮೆ ಇದೆ. ಬಟ್ ಆದರೆ ನೀವು ಡಿ ಗ್ರೂಪ್ ಯಾರ ಎಕ್ಸಾಮ್ ಬರೀತಿದ್ರಲ್ವಾ ಅವರು ನೀವು ಈ NTPC ಮತ್ತು ಈ RPF ಎಕ್ಸಾಮು, ಈ RPF ಕಾನ್ಸ್ಟೇಬಲ್ ಆಗಲಿ ಅಥವಾ SI ಆಗಲಿ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಯೂಸ್ಫುಲ್ ಆಗುತ್ತೆ, ಸರಿನಾ? ಇದೊಂದು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಏನು ಅಂದರೆ ಈ ಆಲ್ರೆಡಿ ಕೇಳಿರ್ತಕ್ಕಂತಹ ಈ 2-3 ತಿಂಗಳ ಹಿಂದ್ಗಡೆ ನಡೆದಿರ್ತಕ್ಕಂತಹ ಯಾವುದು ಈ ಟೆಕ್ನಿಕಲ್ ಎಕ್ಸಾಮ್ ನಡೆಸಿದ್ರು, ಓಕೆ. ಸೊ ಯಾವುದು RRB ಟೆಕ್ನಿಕಲ್ ನಡೆಸಿದ್ರು, ಅದಾದ ನಂತರ RRB SI ನಡೆಸಿದ್ರು, ಅದಾದ ನಂತರ ಈ RPF ಕಾನ್ಸ್ಟೇಬಲ್ ನಡೆಸಿದ್ದಾರೆ. ಸೊ ಈ 3 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನೊಂದೇನೆಂದರೆ ನಿಮಗೆ ಒಂದು 50% ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಈ ಪ್ರಶ್ನೆ ಪತ್ರಿಕೆಗಳಿಂದ, ಸರಿನಾ? ಹಾಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವುದೇ ತಗೊಳ್ಳಿ, ಒಂದು ರೀತಿ ಹೇಗೆ ಅಂದರೆ ನಿಮ್ಮ ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ ಹಾಗೆ ನಿಮ್ಮ ಸಕ್ಸಸ್ ಲೈಫ್ಗೆ ಒಂಥರ ಬ್ರಿಡ್ಜ್ ಇದ್ದಂಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಆಲ್ವೇಸ್ ಕೈ ಹಿಡಿತವೆ. ಇದೊಂದು ನೆನ್ಪಿಟ್ಕೊಳ್ಳಿ ನೀವು, ಸರಿನಾ? ಸೊ ಇಷ್ಟು ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಮಾನವನ ದೇಹದ ಯಾವ ಒಂದು ಅಂಗ ಕತ್ತರಿಸಿದರೂ ಪುನಃ ಬೆಳೆಯುತ್ತದೆ ಅಂತ ಕೇಳಿದ್ದಾನೆ, ಓಕೆ. ಯಾವುದೊಂದು ಆರ್ಗನ್ ಇದೆ, ಅದು ಯಾವುದೊಂದು ಗ್ಲ್ಯಾಂಡ್ ಇದೆ, ಯಾವುದೊಂದು ಅಂಗ ಇದೆ ನಮ್ಮ ದೇಹದಲ್ಲಿ ಕಟ್ ಮಾಡಿದ್ರೂ ನಂತರ ಬೆಳೀತದೆ ಅಂತೆ, ಅದು ಹಾನಿಗೊಳಗಾಗುವುದಿಲ್ಲ ಅಂತೆ. ಯಾವುದದು? ಮೆದುಳು, ಯಕೃತ್ತು, ಪ್ಯಾಂಕ್ರಿಯಾ ಮತ್ತು ಹೃದಯ, ಸರಿನಾ? ಸೊ ಇಲ್ಲಿ 2 ಗ್ಲ್ಯಾಂಡ್ಗಳಿದ್ದಾವೆ. ಹಾಗೆ ಈ ಗ್ಲ್ಯಾಂಡ್ಗಳಂದ್ರೂ ಕೂಡ ನಿಮಗೆ ಅಂಗಗಳೇ ಕಂಡುಬರ್ತವೆ, ಸರಿನಾ? ಯಕೃತ್ತು ಮತ್ತು ಪ್ಯಾಂಕ್ರಿಯಾ ಅನ್ನೋದು ಇವೆರಡು ಕೂಡ ನಿಮಗೆ ಗ್ಲ್ಯಾಂಡ್ಗಳು ಕಂಡುಬರ್ತವೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಹೇಳೋಕ್ಕಿಂತ ಮುಂಚೆ ಈ ಪ್ಯಾಂಕ್ರಿಯಾ ಅನ್ನೋದು ಏನಿದೆ ಅಲ್ವಾ, ಇದೊಂದು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ನಾವು ಕರಿತೀವಿ, ಓಕೆ. ಮಿಶ್ರ ಗ್ರಂಥಿ ಅಂತ ಕರಿತೀವಿ ಯಾವುದಕ್ಕೆ? ಈ ಪ್ಯಾಂಕ್ರಿಯಾಗೆ. ಹಾಗೆ ಯಕೃತ್ತನ್ನು ನಾವು ಏನಂತ ಕರಿತೀವಿ? ಮಾನವನ ದೇಹದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಅಂತ ಕರಿತೀವಿ, ಸರಿನಾ? ಹಾಗೆ ಇದು ಅಂತರ್ಸ್ರಾವಕ ಗ್ರಂಥಿಯ ಅಥವಾ ಬಹಿರ್ಸ್ರಾವಕ ಗ್ರಂಥಿ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಇದು ಬಹಿರ್ಸ್ರಾವಕ ಗ್ರಂಥಿಯಾಗಿದೆ. ಯಾವುದು? ಯಕೃತ್ತು ಅನ್ನೋದು ಬಹಿರ್ಸ್ರಾವಕ ಗ್ರಂಥಿಯಾಗಿದೆ. ಹಾಗೆ ಇಲ್ಲಿ ಪ್ರಶ್ನೆಗೆ ರಿಟರ್ನ್ ಬರೋದಾದ್ರೆ ಯಾವ ಒಂದು ಅಂಗ ಕತ್ತರಿಸಿದರೂ ಪುನಃ ಬೆಳೆಯುತ್ತದೆ ಅಂತ ಕೇಳಿದ್ರೆ ಯಕೃತ್ತು, ಅಥವಾ ನಾವು ಇಂಗ್ಲೀಷಲ್ಲಿ ಇನ್ನೂ ಸ್ವಲ್ಪ ಹೇಳೋದಾದ್ರೆ ಲಿವರ್ ಅಂತ ಹೇಳ್ಬೋದು. ಈ ಲಿವರ್ ಅನ್ನೋದು ಏನಿದೆ ಅಲ್ವಾ, ಇದು ಕಟ್ ಮಾಡಿದ್ರೂ ಕೂಡ ಇಲ್ಲ ಕಟ್ ಮಾಡುತ್ತಾ ನಡೀತದೆ, ನಾನು ಒಂಥರ ಗಿಡ ಇದ್ದಂಗೆ, ನೀನು ಮೇಲೆ ಕಟ್ ಮಾಡು, ನಾನು ಮತ್ತೊಂದು ಕೊಂಬೆನ ಚಿಗುರಿಸ್ತೀನಿ ಅಂತದೆ. ಯಾವುದು? ಈ ಲಿವರ್ ಅನ್ನೋದು, ಸರಿನಾ? ಇದು ಯಾವ ಬಣ್ಣದಲ್ಲಿ ಇರ್ತದೆ ಲಿವರ್ ಅಂತ ಕೇಳಿದ್ದಾನೆ. ಕಡುಗೆಂಪು ಬಣ್ಣ, ಓಕೆ. ಕಡುಗೆಂಪು ಬಣ್ಣದಲ್ಲಿ ಈ ಲಿವರ್ ಅನ್ನೋದು ಹೊಂದಿರ್ತದೆ, ಸರಿನಾ? ಮೀನ್ಸ್ ಕೆಂಪು ಕಲರ್ದಲ್ಲಿ ಸ್ವಲ್ಪ ಕಪ್ಪು ಬಣ್ಣ ಹೊಂದಿರ್ತದೆ. ಸೊ ಮೀನ್ಸ್ ಕೆಂಪು ಬಣ್ಣ ಅಂತ ನಾವು ಹೇಳ್ಬೋದು. ಬಟ್ ಎಕ್ಸಾಕ್ಟಾಗಿ ಕೇಳ್ತಾನೆ ಕಡುಗೆಂಪು ಅಂತ ನಾವು ಹೇಳಬೇಕಾಗುತ್ತೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಲಿವರ್ ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಕೇಳ್ತಾನೆ. ಹಾಗೆ ಮಾನವನ ದೇಹದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳ್ತಾನೆ, ಇದೇ ಲಿವರ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಈ ಲಿವರ್ ಅನ್ನೋದು ಅಂತರ್ಸ್ರಾವಕ ಗ್ರಂಥಿಯ ಅಥವಾ ಬಹಿರ್ಸ್ರಾವಕ ಗ್ರಂಥಿ ಅಂತ ನಿಮಗೆ ಕೇಳಿದಾಗ ಬಹಿರ್ಸ್ರಾವಕ ಗ್ರಂಥಿ ಅಂತ ಹೇಳಬೇಕು. ಸರ್ ಹಾಗಾದ್ರೆ ಅಂತರ್ಸ್ರಾವಕ, ಬಹಿರ್ಸ್ರಾವಕ ಮತ್ತೆ ಆವಾಗಲೇ ಇನ್ನೊಂದು ಈ ಪ್ಯಾಂಕ್ರಿಯಾದ ಹೇಳಿದ್ರೆ ಇದು ಮಿಶ್ರ ಗ್ರಂಥಿ ಅಂತ. ಏನು ಮಿಶ್ರ ಗ್ರಂಥಿ? ಅಂತರ್ಸ್ರಾವಕನೂ ಬಿಡುಗಡೆ ಮಾಡುತ್ತೆ, ಇದು ಅಂತರ್ಸ್ರಾವಕದಲ್ಲೂ ಕಂಡುಬರುತ್ತೆ, ಹಾಗೆ ಬಹಿರ್ಸ್ರಾವಕದಲ್ಲೂ ಕಂಡುಬರುತ್ತೆ. ಬಟ್ ಅಂತರ್ಸ್ರಾವಕ, ಬಹಿರ್ಸ್ರಾವಕ ಅಂದ್ರೆ ಏನು? ಓಕೆ, ಗ್ರಂಥಿಗಳು ಹೇಳಿದ್ರೆ ಓಕೆ, ಬಟ್ ಇದರಲ್ಲಿ ಅಂತರ್ಸ್ರಾವಕ, ಬಹಿರ್ಸ್ರಾವಕ ಏನು? ಇವಾಗ ಡಿಸ್ಟಿಂಗ್ವಿಷ್ ಮಾಡೋಣ ಅಲ್ವಾ. ಅಂತರ್ಸ್ರಾವಕ, ಬಹಿರ್ಸ್ರಾವಕ. ಈ ಅಂತರ್ಸ್ರಾವಕ ಗ್ರಂಥಿಗಳೇನಿದೆ ಇದಾವಲ್ವಾ, ಇವು ಆಲ್ವೇಸು ಮಾತಾಡೋಕ್ಕೆ, ಇವಾಗ ನಾನು ನಿಮ್ಗೆ ಏನಾದರೂ ಮಾತಾಡ್ಬೇಕಂದ್ರೆ ನೀವು ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕ್ತೀರಾ, ಅಥವಾ ನನ್ನ ನಂಬರ್ ಇತ್ತಂದರೆ ನಾನು ಕಾಲ್ ಮಾಡ್ತೀರಾ. ಸೊ ನನ್ನ ಹತ್ರ ನಿಮ್ಮ ನಂಬರ್ ಇತ್ತಂದರೆ ನಾನು ಕೂಡ ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ, ಸರಿನಾ? ಬಟ್ ಇವರು ಅಂಗಗಳೇನಿದ್ದಾವೆ ನಮ್ಮ ದೇಹದಲ್ಲಿ, ಅಂಗಗಳು ಅವು ಮಾತಾಡೋಕ್ಕೆ ಹೇಗೆ? ನೆಟ್ವರ್ಕ್ ಇದೆಯಾ? ಜಿಯೋ ನೆಟ್ವರ್ಕ್ ಇದೆಯಾ? ಏರ್ಟೆಲ್ ನೆಟ್ವರ್ಕ್ ಇದೆಯಾ? BSNL ಇದೆಯಾ? ಇಲ್ಲ. ಸೊ ಅದಕ್ಕೆ ತಮ್ಮದೇ ಆದ ಪತ್ರದ ಮೂಲಕ ವ್ಯವಹಾರ ಮಾಡ್ತವೆ. ಹೇಗೆ? ಪಾರಿವಾಳನ ಬಿಡ್ತಾವ ಹಳೆಯ ಕಾಲದಲ್ಲಿ ಅದು. ಸೊ ಹಾಗೆ ಒಂದು ಸಂವಹನ ಮಾಡೋಕ್ಕೆ ಒಂದು ಅಂಗದಿಂದ ಮತ್ತೊಂದು ಅಂಗಕ್ಕೆ, ಇಲ್ಲೊಂದು ಅಂಗ ಇದೆ, ಇಲ್ಲೊಂದು ಅಂಗ ಇದೆ. ಸೊ ಎರಡರ ಮಧ್ಯೆ ಮಾತಾಡೋಕ್ಕೆ ಅವಕ್ಕೂ ಕೂಡ ಒಳಗೆ ಕುಂತು ಬೇಸರ ಆಗ್ತದೆ, ಟೈಮ್ ಪಾಸ್ ಆಗಬೇಕಲ್ಲ, ಮಾತಾಡ್ತವೆ. ಸೊ ಅದಕ್ಕೆ ಆ ಮಾತನಾಡಲು, ಸಂವಹನ ನಡೆಸಲು ಇದು ಏನು ಮಾಡ್ತದೆ? ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತದೆ. ಯಾವುದು? ಈ ಅಂತರ್ಸ್ರಾವಕ ಗ್ರಂಥಿಗಳು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಏನು ಮಾಡತ್ತೀಯಪ್ಪ ಲಿವರು, ಆರಾಮದಿ ಏನು ಅಂತ ಕೇಳ್ತದೆ. ಯಾವುದು? ಪಿಟ್ಯೂಟರಿ ಗ್ರಂಥಿ ಮೇಲ್ಗಡೆ ಯಾವುದರ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ, ಸರಿನಾ? ಅದಾದ ನಂತರ AH ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಯಾವುದು? ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಅನ್ನೋದು ಅಂತರ್ಸ್ರಾವಕ, ನೆನಪಿರಿ ಇದು, ಓಕೆ. ಸೊ ಇದು ಬಿಡುಗಡೆ ಮಾಡುತ್ತೆ, ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಏನಪ್ಪ? ಯಾವುದು? ಪ್ಯಾರಾಥೈರಾಯ್ಡು ಆರಾಮಿದೆಯಾ? ಏನಪ್ಪ ಥೈರಾಯ್ಡು ಆರಾಮಿದೆಯಾ? ಥಲಮಸ್ಸು ಆರಾಮಿದೆಯಾ? ಹೈಪೋಥಲಮಸ್ ಆರಾಮಿದೆಯಾ? ಮತ್ತು ಥೈಮಸ್ಸು ಆರಾಮಿದೆಯಾ? ಹ್ಞೂ ಗುರು ಆರಾಮಿದ್ದೀನಿ ಅಂತ ಅವರು ಕೂಡ ಏನು ಮಾಡ್ತಾರೆ? ರಿಟರ್ನು ಅವರು ಕೂಡ ಹಾರ್ಮೋನನ್ನು ಬಿಟ್ಟೆ ಇವರಿಗೆ
ಸಂದೇಶವನ್ನು ರವಾನೆ ಮಾಡ್ತಾರೆ. ಯಾರಿಗೆ? ಮತ್ತೊಂದು ಗ್ರಂಥಿಗಳಿಗೆ, ಮತ್ತೊಂದು ದೇಹದ ಅಂಗಗಳಿಗೆ. ಹಾಗೆ ಸರಿಯಾ? ಇದು ಏನಂತ ಕರಿತೀವಿ ನಾವು? ಅಂತರ್ಸ್ರಾವಕ ಗ್ರಂಥಿ ಅಂತ ಹೇಳಿದೆ. ಏನನ್ನ ಬಿಡುಗಡೆ ಮಾಡುತ್ತೆ? ಸಂವಹನ ನಡೆಸಲಿಕ್ಕಾಗಿ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನನ್ನು ಹೇಗೆ ಬಿಡುಗಡೆ ಮಾಡುತ್ತೆ ಸರ್? ಇವಾಗ ನೋಡಿ ಸರ್, ಇವಾಗ ನಾನೇ ಮಾತಾಡೋದಾದರೆ ಇವಾಗ ನನ್ನ ಮಾತು ನಿಮಗೆ ಹೇಗೆ ಬರ್ತಿದೆ? ಆ್ಯಸ್ ಅ ಫೈಬರ್ ನೆಟ್ವರ್ಕಿಂದ ಬರ್ತಿದೆ. ಓಕೆ, ಸೊ ಗಾಳಿಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ಬರ್ತಿದೆ. ಓಕೆ, ಬೇರೆ ಬೇರೆ ರೀತಿಯಿಂದ ಬರ್ತಿದೆ. ಹಾಗೆ ನಾನೇನಾದರೂ ನಿಮಗೆ ಪತ್ರದ ಮೂಲಕ ನಾನು ನಿಮಗೆ ಮಾತಾಡಬೇಕು, ನಿಮಗೆ ಸಂದೇಶ ಕಳಿಸ್ಬೇಕು ಅಂದರೆ ಹೆಂಗೆ ಹೋಗುತ್ತೆ? ಒಂದು ಬೈ ರೋಡ್ ಹೋಗುತ್ತೆ, ಸರಿನಾ? ಮೀನ್ಸ್ ರೋಡ್ ಹೋಗುತ್ತೆ. ಸುಮ್ಮನೆ ಯಾವುದೋ ಒಂದು ಗಾಡಿ ಹೊಂಟಿರ್ತದೆ, ಬಸ್ಸು, ಗೌರ್ಮೆಂಟ್ ಬಸ್ಸು, ಅದರಲ್ಲಿ ಇಟ್ಟು ನಾನು ನಿಮ್ಗೆ ಕಳಿಸ್ಬೋದು. ಮುಂದೆ ನೀವೇ ತೊಗೋಬೇಕಾಗುತ್ತೆ ಅದಕ್ಕೆ. ಓಕೆ, ಯಾರೋ ಪಿಕ್ ಮಾಡ್ಲಿಕ್ಕೆ ಬರಬೇಕಾಗುತ್ತೆ. ಇಲ್ಲಾಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಕೊಡ್ತೀನಿ, ಅವರೇ ಹೋಗಿ ಖುದ್ದಾಗಿ ಕೊಟ್ಟು ಬರ್ತಾರೆ. ಇಲ್ಲಾಂದರೆ ಟ್ರೈನಲ್ಲಿ ಇಟ್ಟು ಕಳಿಸ್ತಾರೆ, ಇಲ್ಲ ಪ್ರೈವೇಟ್ ಅವ್ರದ್ದೇ ವೆಹಿಕಲ್ ಇರುತ್ತೆ, ಸರಿನಾ? ಹೀಗೆ ಯಾವುದರಿಂದ ಕಳಿಸುತ್ತೆ ಇದು ಅಂತ ಕೇಳಿದ್ರೆ ರಕ್ತದಲ್ಲಿ ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನ್ ಏನಿದೆ ಅಲ್ವಾ, ಈ ಅಂತರ್ಸ್ರಾವಕ ಗ್ರಂಥಿಗಳು ಹಾರ್ಮೋನನ್ನು ರಕ್ತದಲ್ಲಿ ಬಿಡುಗಡೆ ಮಾಡುತ್ತೆ. ಓಕೆ, ಎಲ್ಲಿ? ರಕ್ತದಲ್ಲಿ ಬಿಡುಗಡೆ ಮಾಡುತ್ತೆ. ರಕ್ತದಲ್ಲಿ ಬಿಡುಗಡೆ ಮಾಡಿ ಬೇರೆ ಬೇರೆ ಅಂಗಗಳಿಗೆ ಮಾತನಾಡಿಸುತ್ತೆ. ಹಾಯ್, ಹೌ ಆರ್ ಯು ಅಂತ ಕೇಳುತ್ತೆ, ಸರಿನಾ? ಬಟ್ ಇಲ್ಲಿ ಬಹಿರ್ಸ್ರಾವಕದಲ್ಲಿ ಏನು ಬಿಡುಗಡೆ ಮಾಡುತ್ತೆ? ಇಲ್ಲಿ ಹಾರ್ಮೋನ್ ಬಿಡುಗಡೆ ಆದರೆ ಇಲ್ಲಿ ಎಂಜೈಮ್ಸ್ಗಳು ಬಿಡುಗಡೆ ಆಗುತ್ತೆ. ಓಕೆ, ಬಹಿರ್ಸ್ರಾವಕ ಗ್ರಂಥಿಗಳು ಏನನ್ನ ಬಿಡುಗಡೆ ಮಾಡುತ್ತವೆ ಅಂತ ಕೇಳಿದಾಗ ಹಾರ್ಮೋನ್ ಅಲ್ಲ, ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಎಂಜೈಮ್ಸು ಎದರಲ್ಲಿ ಬಿಡುಗಡೆ ಆಗುತ್ತೆ? ರಕ್ತದಲ್ಲಿ ಬಿಡುಗಡೆ ಆಗುತ್ತಾ? ಇಲ್ಲ, ರಕ್ತದಲ್ಲಿ ಅವ್ರು ಬಿಡುಗಡೆ ಆದರೆ ಅವ್ರಿಗೆ ಅಂತರ್ಸ್ರಾವಕ ಗ್ರಂಥಿ ಅಂತಿರಲಿಲ್ವಾ ನಾವು? ಸೊ ಇವರು ರಕ್ತದಲ್ಲಿ ಬಿಡುಗಡೆ ಮಾಡಲ್ಲ, ಇವ್ರದೇ ಸಪ್ರೇಟ್ ಪೈಪ್ಲೈನ್ ಇರುತ್ತೆ, ಸಪ್ರೇಟ್ ಓಲ್ಡ್ ಪೈಪ್ಲೈನು. ಇವರಿಲ್ಲ, ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಿಡುಗಡೆ ಮಾಡ್ತಾರೆ. ಯಾರು? ಈ ಹಾರ್ಮೋನ್ ಯಂತ್ರಸ್ರಾವಕ ಗ್ರಂಥಿಗಳು ಇದ್ದಾರಲ್ವಾ, ಇವ್ರು ಲೈಕ್ ಪೋಸ್ಟ್ ಆಫೀಸ್ ಥರ. ಹೋಗೋ ಬಸ್ಸಲ್ಲಿ ಯಾವುದೋ ಒಂದು ಬಸ್ ಹೋಗ್ತಿದೆ ಬೆಂಗಳೂರಿಗೆ, ಅದರಲ್ಲಿ ಪತ್ರ ಇಟ್ಟು ಕಳಿಸ್ಬಿಡೋದು, ಹೋಗಪ್ಪ ಅಲ್ಲಿ ಮುಟ್ಟಿಸ್ಬಿಡು, ಅಲ್ಲಿ ನಮ್ಮವ್ರು ತೊಗೋತಾರೆ ಅಂತ. ಬಟ್ ಇಲ್ಲಿ ಹೇಗಿದೆ ಅಂದರೆ ಇವರು VRL ಥರ ಒಂಥರ. ಓಕೆ, VRL ಥರ. ಸೊ ಇವರೇ ಹೋಗಿ ಖುದ್ದಾಗಿ ಮುಟ್ಟಿಸಿ ಬರ್ತಾರೆ. ಇವ್ರದೇ ಒಂದು ವೆಹಿಕಲ್ ಇರುತ್ತೆ, ಇವ್ರದೇ ಒಂದು ಹಾಜಿ ಇರುತ್ತೆ, ಇವ್ರದೇ ಒಂದು ವಾಟ್ ಎವರ್, ಓಕೆ, ಒಂದು ಡಬ್ಬ ಇರುತ್ತೆ. ಹಾಗೆ ಇವ್ರದೇ ಒಂದು ಪೈಪ್ಲೈನ್ ಇದೆ. ಯಾರ್ದು? ಈ ಬಹಿರ್ಸ್ರಾವಕ ಗ್ರಂಥಿ ಅವ್ರದ್ದು. ಅದಕ್ಕೆ ನಾವೇನಂತ ಕರಿತೀವಿ? ಡಕ್ಟ್ಸ್ಗಳು ಅಂತ ಕರಿತೀವಿ. ಏನು? ಡಕ್ಟ್ಗಳು. ಸೊ ಸ್ವಲ್ಪ ಕ್ಲಾಸಿಕ್ಕಾಗಿ ಹೇಳೋದು ಡಕ್ಟ್ಗಳು ಅಂತ ಹೇಳ್ಬೋದು. ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಪೈಪ್ಲೈನ್ಗಳು ರೀ, ಅಷ್ಟೇ. ಏನು ಅದನ್ನೇ ವರ್ಡ್ ಅಂತ ಇದೆಯಾ? ಕಲಿಬೇಕಷ್ಟೇ. ಬಟ್ ಅದನ್ನು ಏನು ಅಂತ ನಮಗೆ ಗೊತ್ತಿರಬೇಕಷ್ಟೇ. ಮೊದಲು ನಮಗೆ ಅದು ಏನಂತ ಗೊತ್ತಿದ್ರೆ ಆಮೇಲೆ ಆ ವರ್ಡ್ ನಮಗೆ ನೆನ್ಪಿಟ್ಕೋಬಾರ್ದಾಗ ಗೊತ್ತಾಗುತ್ತೆ. ಮೊದಲು ಏನು ಅಂದರೆ ಅದು ಪೈಪ್ಲೈನ್ ಅನ್ನೋದು ನೆನಪಿರಲಿ ನಿಮಗೆ. ಆ ಪೈಪ್ಲೈನ್ ಮುಖಾಂತರ ನಿಮಗೆ ಏನು ಮಾಡುತ್ತೆ? ಈ ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ, ಸರಿನಾ? ಆ ಪೈಪ್ಲೈನ್ಗೆ ಏನಂತ ಕರಿತೀವಿ? ಜಸ್ಟ್ ಡಕ್ಟ್ ಅಂತ ಕರಿತೀವಿ. ನಾರ್ಮಲಿ ಡಕ್ಟ್ ಅನ್ನೋದು ಎಲ್ಲ ಕಡೆ ಯೂಸ್ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಡಕ್ಟ್ಗಳು ಇರ್ತವೆ ನೋಡಿ. ಏನೋ ಮನೆಯಲ್ಲಿ ಕಿಚನಲ್ಲೆಲ್ಲ ಡಕ್ಟ್ಗಳು ಇರ್ತವೆ, ಮಾಡಿರ್ತೀರ. ಮೀನ್ಸ್ ಅದೆಲ್ಲ ಸ್ಟೀಮ್ ಎಲ್ಲ ಹೋಗೋಕ್ಕೆ, ಹೊರಗಡೆ ಹೋಗೋಕ್ಕೆ. ಇವಾಗ ಅಪಾರ್ಟ್ಮೆಂಟಲ್ಲಿ ಏನಾದರೂ ನೀವಿದ್ರೆ ಅಥವಾ ದೊಡ್ಡ ದೊಡ್ಡ ಮನೆಗಳಲ್ಲಿದ್ದರೆ, ಸರಿನಾ? ಇಲ್ಲಾಂದರೆ ಹಳ್ಳಿ ಮನೆಗಳಲ್ಲಿ ಕೂಡ ಇರ್ತವೆ ಡಕ್ಟ್ಗಳು. ನೀವು ಒಲೆ ಮೇಲ್ಗಡೆ 2 ಪೈಪ್ ಹಾಕಿರ್ತೀರ ಗೊತ್ತಾ, ಮೇಲ್ಗಡೆ ಹೊಗೆ ಹೋಗಲಿ ಅಂತ, ಅದಕ್ಕೆ ಡಕ್ಟ್ ಅಂತ ಕರೆಯೋದು ನಾವು, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಅಂತರ್ಸ್ರಾವಕ ಗ್ರಂಥಿ ಮತ್ತು ಬಹಿರ್ಸ್ರಾವಕ ಗ್ರಂಥಿ, ಇದರಲ್ಲಿ ಅಂತರ್ಸ್ರಾವಕ ಗ್ರಂಥಿಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಯಾವುದು ಅಂತರ್ಸ್ರಾವಕ ಗ್ರಂಥಿಗಳು? ಇವಾಗ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಒಂದು ಪೀನಿಯಲ್, ಸರಿನಾ? ಪೀನಿಯಲ್ಲು, ಪಿಟ್ಯೂಟರಿ, ಹೈಪೋಥಲಾಮಸ್ಸು ಮತ್ತು ಥೈರಾಯ್ಡು. ಅದಾದ ನಂತರ ಪ್ಯಾರಾಥೈರಾಯ್ಡ್ ಆದ ನಂತರ ಥಲಾಮಸ್ಸು. ಅದಾದ ನಂತರ ನಿಮಗೆ ಅಡ್ರನಿಲಿನ್ ಕಂಡು ಬರ್ತದೆ. ಅಡ್ರನಿಲಿನ್ ಕೆಳಗೆ ನಿಮಗೆ ಅಸ್ಟ್ರೋಜನ್ನು, ಆ್ಯಂಡ್ ಅದಾದ ನಂತರ ನಿಮಗೆ ಟೆಸ್ಟೋಸ್ಟೆರಾನ್ ಅಂತ ಕಂಡು ಬರುತ್ತೆ, ಸರಿನಾ? ಸೊ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ನಿಮಗೆ ಏನು ಕಂಡು ಬರ್ತವೆ? ಅಂತರ್ಸ್ರಾವಕ ಗ್ರಂಥಿಗಳಾಗಿದ್ದಾವೆ. ಸೊ ನಿಮ್ಗೆ ಆಪ್ಷನ್ ಕೊಟ್ಟು 3 ಕೊಟ್ಟು ಬೇರೆದು ಯಾವುದೋ ಒಂದು ಬೇರೆದು ಕೊಡ್ಬೋದು, ಅಥವಾ ನಿಮಗೆ 3 ಬಹಿರ್ಸ್ರಾವಕ ಗ್ರಂಥಿ ಕೊಟ್ಟು 1 ಅಂತರ್ಸ್ರಾವಕ ಕೊಡ್ಬೋದು. ಇದರಲ್ಲಿ ಯಾವುದು ಅಂತರ್ಸ್ರಾವಕ ಇದೆ, ಯಾವುದು ಬಹಿರ್ಸ್ರಾವಕ ಇದೆ ಅಂತ ಕೇಳೋ ರೀತಿ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಈ ರೀತಿಯ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾನೆ. 3 ಕೊಟ್ಟಿದ್ದಾನೆ. ಇವಾಗ ನಿಮಗೆ ಕೊಡಲ ಒಂದು. ಓಕೆ, ಲ್ಯಾಕ್ರಿಮಲ್ ಗ್ಲ್ಯಾಂಡ್, ಆ್ಯಂಡ್ ದೆನ್ ಥಲಾಮಸ್ ಗ್ಲ್ಯಾಂಡ್, ಆ್ಯಂಡ್ ದೆನ್ ಅಡ್ರನಲಿನ್ ಗ್ಲ್ಯಾಂಡ್ ಮತ್ತು ಟೆಸ್ಟೋಸ್ಟೆರಾನ್ ಗ್ಲ್ಯಾಂಡ್. ಈ ಕೆಳಗಿನ ಯಾವುದು ಬಹಿರ್ಸ್ರಾವಕ ಗ್ರಂಥಿಯಾಗಿದೆ? ಸರ್ ನೀವು ಲ್ಯಾಕ್ರಿಮಲ್ ಏನೋ ಹೇಳಿಲ್ಲ ಸರ್, ಬಟ್ ಈ 3 ಹೇಳಿದ್ದೀನಲ್ಲ ಸರ್ ಇವಾಗ ಅಂತರ್ಸ್ರಾವಕ ಅಂತ ಅಲ್ವಾ? ಇವಾಗ ನಮ್ಮ ಮನೆಯವ್ರ ಹೆಸರು ನಮ್ಗೆ ಎಲ್ಲರದ್ದು ಗೊತ್ತಿದ್ರೆ ನಮ್ಮ ಮನೆಯವ್ರು ಬಿಟ್ಟು ಹೊರಗಿನವ್ರು ಯಾರು ಹೋದಾರ ಅಂತ ನಮಗೆ ಆಲ್ವೇಸ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಮೊದಲು ನೆನ್ಪಿಟ್ಕೊಳ್ಳಿ ನೀವು. ನಮ್ಮ ಮನೆಯವ್ರು ಯಾರು? ಅಂತರ್ಸ್ರಾವಕ ಗ್ರಂಥಿಗಳು. ಯಾಕೆ ಇವ್ರನ್ನೇ ನೆನ್ಪಿಟ್ಕೊಳ್ಳಿ? ಕಡಿಮೆ ಇದ್ದಾರೆ ರೀ. ಇವಾಗಲೇ ಹೇಳಿದೆ ಅಲ್ವಾ ನಿಮಗೆ, ಯಾವುದು? ಪೀನಿಯಲ್ಲು, ಪಿಟ್ಯೂಟರಿ, ಹೈಪೋಥಲಾಮಸ್ಸು ಮತ್ತು ಥಲಾಮಸ್ಸು, ಆ್ಯಂಡ್ ದೆನ್ ಪ್ಯಾರಾಥೈರಾಯ್ಡು, ಥೈರಾಯ್ಡು ಮತ್ತು ಅಡ್ರನಲಿನು, ಅಸ್ಟ್ರೋಜನು ಮತ್ತು ಟೆಸ್ಟೋಸ್ಟೆರಾನ್ ಅನ್ನೋರು. ಇಷ್ಟೇ ಜನ ಇದ್ದಾರೆ. ಇಷ್ಟನ್ನು ಹೊರತು ನಿಮಗೆ ಬೇರೆಯವ್ರು ಬರೋದಿಲ್ಲ, ಸರಿಯಾ? ಸೊ ಅದಕ್ಕೆ ಕಡಿಮೆ ಇದ್ದವ್ರನ್ನೇ ನೆನ್ಪಿಟ್ಕೋಬೇಕು. ಉಳಿದವ್ರು ಹೇಗೆ? ಇವಾಗ ಊರಲ್ಲಿರೋರು ಎಲ್ಲರೂ ಇದ್ರೇನೋ ಹೆಸರು ನೆನ್ಪಿಟ್ಕೊಳಕ್ಕಾಗತ್ತಾ? ಇವಾಗ ಕೇಳಪ್ಪ, ನಿಮ್ಮ ಮನೆಯಲ್ಲಿ ಎಷ್ಟು? ಒಂದು 6 ಜನನೋ 7 ಜನ ಇರ್ತಾರೆ. 7 ಜನದ್ದು ಬಿಟ್ಟು ಉಳಿದವರೆಲ್ಲ ಹೊರಗಿನ ನೋಡ್ರಿ ನಿಮಗೆ ಬಹಿರ್ಸ್ರಾವಕದವ್ರು ಅವರೆಲ್ಲ. ಓಕೆ, ನಮ್ಮ ಮನೆಯವರು ಅಂತರ್ಸ್ರಾವಕ ಅಂತ ನಮ್ಮ ಮನಸ್ಸಿನಲ್ಲಿರೋರು ಯಾರು? ಹೀಗೆ ಒಂದು 5-6 ಜನ, ಅವ್ರ ಹೆಸರು ನೆನ್ಪಿಟ್ಕೋಬೇಕು ಅಷ್ಟೇ. ಓಕೆ, ಈಗ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಹೃದಯ ಅನ್ನೋದು ಏನು?
ಏನು ಹೃದಯ ಅನ್ನೋದು ರಕ್ತವನ್ನು ಶುದ್ಧ ಮಾಡ್ತದ ಅಥವಾ ರಕ್ತವನ್ನು ಪಂಪ್ ಮಾಡ್ತದ ಅಂತ ಕೇಳ್ತಾನೆ. ಸೊ ಈ ಹೃದಯ ಅನ್ನೋದು ರಕ್ತವನ್ನು ಶುದ್ಧ ಮಾಡುವುದಿಲ್ಲ. ರಕ್ತವನ್ನು ಶುದ್ಧ ಮಾಡೋದು ನಿಮಗೆ ಕಿಡ್ನಿ ಕಂಡುಬರ್ತದೆ. ಓಕೆ, ಈ ಕಿಡ್ನಿಯಲ್ಲಿ ನಿಮಗೆ ನೆಫ್ರಾನ್ಸ್ ಅಂತ ಕಂಡುಬರ್ತವೆ. ಆ ನೆಫ್ರಾನ್ಸ್ ಏನು ಮಾಡ್ತವೆ ಅಂದರೆ ನಿಮಗೆ ಈ ರಕ್ತವನ್ನು ಶುದ್ಧೀಕರಣ ಮಾಡ್ತವೆ. ಸರಿನಾ? ಈ ಶುದ್ಧೀಕರಣ ಮಾಡೋ ಕೆಲಸ ಹೃದಯಕ್ಕಿಲ್ಲ. ಓಕೆ, ಹೃದಯದ ಕೆಲಸ ಏನು? ಸುಮ್ಮನೆ ಲಬ್ ಲಬ್, ಓಕೆ ಇಲ್ಲಿ ಬರೀತೀನಿ ನೋಡಿ, ಲಬ್ ಆ್ಯಂಡ್ ಡಬ್ ಅಂತ ಬಡ್ಕೋತದೆ ಇದು. ಸರಿನಾ? ಸೊ ಯಾವ ಥರ ಬಡ್ಕೋತದೆ ನಿಮ್ಮ ಹೃದಯ ಅಂತ ಕೇಳ್ತಾನೆ. ಲಬ್ ಡಬ್ ಅಲ್ಲಿ ಬಡ್ಕೋತದೆ. ಮೊದಲು ಲಬ್ ಅಂತದೆ, ಆಮೇಲೆ ಡಬ್ ಅಂತದೆ. ಓಕೆ, ಲಬೋ ಲಬ ಅನ್ನಲ್ಲ, ಲಬ್ ಡಬ್ ಅಂತದೆ. ಸೊ ಇವಾಗ ಸಿಸ್ಟೋಲಿಕ್ ಆಯಿತು ಅಂದರೆ ಲಬ್ ಅಂತ ಸೌಂಡ್ ಬರುತ್ತೆ, ಡಯಾಸ್ಟೋಲಿಕ್ ಆಯಿತು ಅಂದರೆ ಡಬ್ ಅಂತ ಸೌಂಡ್ ಬರುತ್ತೆ. ಸರಿನಾ? ಸಿಸ್ಟೋಲಿಕ್ ಅಂದರೆ ಏನು ಅಂದರೆ ಇವಾಗ ಪುಷ್ ಮಾಡೋದು, ರಕ್ತನ ಮೇಲೆ ಪುಷ್ ಮಾಡಿದ್ರೆ ಏನು ಬರುತ್ತೆ? ಲಬ್ ಅಂತ ಬರುತ್ತೆ. ಆ ರಕ್ತ ಪುಷ್ ಮಾಡಿ ಬಲೂನ್ನ ಹಿಂಗೆ ಒತ್ತದ ನಂತರ ಮತ್ತೆ ರಿಟರ್ನ್ ನೀವು ಬಿಡಬೇಕಲ್ವಾ? ಸೊ ಅದರಲ್ಲಿ ಮತ್ತೆ ಗಾಳಿ ತುಂಬ್ಕೋಬೇಕಲ್ವಾ? ಅದನ್ನು ನಾವೇನಂತ ಕರಿತೀವಿ? ಡಬ್ ಅಂತ ಕರಿತೀವಿ. ಸೊ ಇದನ್ನ ಕೇಳ್ತಾನೆ, ಇದೇ ವರ್ಡ್ಸ್ಗಳನ್ನು ಕೇಳ್ತಾನೆ, ಲಬ್ಬು ಮತ್ತು ಡಬ್ಬು. ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ಲಬೋ ಲಬ ಅಲ್ಲ, ಲಬ್ಬು ಮತ್ತು ಡಬ್ಬು. ಮೊದಲು ಡಬ್ ಬರಬಾರ್ದು, ಆಮೇಲೆ ನಿಮಗೆ ಡಬ್ ಬರಬೇಕು. ಓಕೆ, ಗೊತ್ತಿರೋದು ಕೇಳ್ತಾನೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಶ್ವದ ಅತಿ ದೊಡ್ಡ ಧ್ರುವೇತರ ಮರುಭೂಮಿ ಯಾವುದು ಅಂತ ಕೇಳಿದ್ದಾನೆ. ಸೊ ಇವಾಗ ಧ್ರುವೇತರ ಅಂದರೆ ಏನು? ಇವಾಗ ನಮ್ಮ ಭೂಮಿ ಇದೆ, ಈ ಭೂಮಿಯ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಇದು ಏನು ಕಂಡುಬರುತ್ತೆ ಗೊತ್ತಾ? ಸೊ ಈ 66.5 ಅಕ್ಷಾಂಶದಿಂದ 0 ಅಕ್ಷಾಂಶದವರೆಗೆ, ಹಾಗೆ ಇಲ್ಲಿ ಕೂಡ 66 ಅಕ್ಷಾಂಶದಿಂದ 0 ಅಕ್ಷಾಂಶದವರೆಗೆ. ಸೊ ಆ ಏನು ಪ್ರದೇಶ ಕಂಡುಬರುತ್ತಲ್ವ, ಅದಕ್ಕೆ ನಾವು ಆರ್ಕಟಿಕ್ ರೀಸನ್ ಅಂತ ಕರಿತೀವಿ, ಅಥವಾ ಧ್ರುವ ಪ್ರದೇಶ, ಪೋಲಾರ್ ರೀಸನ್ಸ್ ಅಂತ ಕರಿತೀವಿ. ಸರಿನಾ? ಬಟ್ ಆ ಪೋಲಾರ್ ರೀಜನ್ಸಲ್ಲಿ ನಿಮಗೆ ಯಾವ್ದು ಕಂಡುಬರುತ್ತೆ? ಈ ಅಂಟಾರ್ಟಿಕಾ ಮರುಭೂಮಿ ಕಂಡುಬರುತ್ತೆ. ಬಟ್ ಆ ಅಂಟಾರ್ಟಿಕಾ ಮರುಭೂಮಿ ವಿಶ್ವದಲ್ಲೇ ಅತಿ ದೊಡ್ಡ ಮರುಭೂಮಿಯಾಗಿದೆ. ಬಟ್ ಅವನೇನು ಕೇಳಿದ್ದಾನೆ? ಧ್ರುವೇತರ ಮೀನ್ಸ್ ಈ ಧ್ರುವದಲ್ಲಿ ಇರಬಾರ್ದು, ಅದು ಈ ಧ್ರುವದಲ್ಲೂ ಇರಬಾರ್ದು, ಈ ಉತ್ತರ ಧ್ರುವದಲ್ಲೂ ಇರಬಾರ್ದು, ಉತ್ತರದ 66 1/2 ಅಕ್ಷಾಂಶದಿಂದ 0ವರೆಗೂ ಇರಬಾರ್ದು, ಹಾಗೆ ದಕ್ಷಿಣದ 66 ಅಕ್ಷಾಂಶದಿಂದ 0 ಅಕ್ಷಾಂಶದವರೆಗೂ ಇರಬಾರ್ದು. ಅದು ಮೀನ್ಸ್ ಈ ಮಧ್ಯದಲ್ಲಿ ಇರಬೇಕದು. ಯಾವುದದು ಮರುಭೂಮಿ ಅತಿ ದೊಡ್ಡದಾಗಿದೆ ಅಂತ ಕೇಳಿದ್ದಾನೆ. ಕಲಹರಿ ಮರುಭೂಮಿ, ಗೋಬಿ ಮರುಭೂಮಿ, ಸಹರಾ ಮರುಭೂಮಿ ಮತ್ತು ಗ್ರೇಟ್ ಆಸ್ಟ್ರೇಲಿಯನ್ ಮರುಭೂಮಿ ಅಂತ ಕೊಟ್ಟಿದ್ದಾನೆ. ಸೊ ಯಾವ ಮರುಭೂಮಿ ವಿಶ್ವದ ಅತಿ ದೊಡ್ಡ ಧ್ರುವೇತರ ಮರುಭೂಮಿ ಆಗಿದೆ? ಕಲಹರಿಯಲ್ಲಿ ಕಂಡುಬರುತ್ತೆ, ನಿಮಗೆ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಸರಿನಾ? ಗೋಬಿ ಮರುಭೂಮಿಯಲ್ಲಿ ಕಂಡುಬರುತ್ತೆ, ಗೋಬಿ ಮಂಚೂರಿ ಅಲ್ಲ, ಈ ಗೋಬಿಯಲ್ಲಿ ಕಂಡುಬರುತ್ತೆ. ಚಂಗೀಸ್ ಖಾನ್ನ ತವ್ರ ಮನೆ ಯಾವುದು? ಮಂಗೋಲಿಯಾ. ಓಕೆ, ಸೊ ಈ ಮಂಗೋಲಿಯಾದಲ್ಲಿ ಕಂಡುಬರ್ತಕ್ಕಂತಹ ಒಂದು ಮರುಭೂಮಿ ಯಾವುದು ಅಂದರೆ ಗೋಬಿ ಮರುಭೂಮಿ. ಸರ್ ಮಂಗೋಲಿಯಾ ಕೊಟ್ಟಿರಲಿಲ್ಲ ಕೆಲವೊಂದು ಎಕ್ಸಾಮಲ್ಲಿ, ನಾನು ಕೂಡ ನೋಡಿದ್ದೀನಿ ಸರ್ ಅಂತ ಹೇಳಿದ್ರೆ ಚೀನಾ ಅಂತ ಹಾಕಬೇಕಾಗತ್ತೆ. ಸರಿನಾ? ಸೊ ಚೀನಾ. ಸೊ ಏನಾದರೂ ಇವಾಗ ಥಾರ್ ಮರುಭೂಮಿ ಯಾವ ದೇಶದಲ್ಲಿದೆ ಅಂತ ಕೇಳಿದಾಗ ಏನಂತ ಹಾಕ್ತೀರಿ? ಇಂಡಿಯಾ ಅಂತ ಹಾಕ್ತೀರಾ. ಇಂಡಿಯಾ ಕೊಟ್ಟಿರಲಿಲ್ಲ ಅಂದರೆ ಆಲ್ವೇಸ್ ಪಾಕಿಸ್ತಾನಕ್ಕೆ ಹೋಗಬೇಕಲ್ವ ನಮ್ದು ಫೈನಲ್ ಆನ್ಸರ್. ಯಾಕಂದರೆ 2 ದೇಶದಲ್ಲಿ ಅದು ಹಂಚಿಕೆ ಆಗಿದೆ. ಸೊ ಮೇಜರಾಗಿ ಹಂಚಿಕೆ ಆಗಿರೋದು ಇಂಡಿಯಾದಲ್ಲಿ. ಸೊ ಹಾಗೆ ಈ ಗೋಬಿ ಮರುಭೂಮಿ ಕೂಡ ನಿಮಗೆ ಮೇಜರಾಗಿ ಹಂಚಿಕೆ ಆಗಿರೋದು ಈ ಮಂಗೋಲಿಯಾದಲ್ಲಿ, ಬಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಚೀನಾದಲ್ಲೂ ಕೂಡ ಇದು ಹಂಚಿಕೆ ಬರುತ್ತೆ. ಆ್ಯಂಡ್ ದೆನ್ ಸಹರಾ ಮರುಭೂಮಿ ಮತ್ತು ಗ್ರೇಟ್ ಆಸ್ಟ್ರೇಲಿಯನ್, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಹರಾ ಮರುಭೂಮಿ ಏನಿದೆ ಅಲ್ವಾ, ಈ ಸಹರಾ ಮರುಭೂಮಿಯು ಕೂಡ ನಿಮಗೆ ಈ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಸೊ ಈ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಸಹರಾ ಮರುಭೂಮಿ ವಿಶ್ವದ ಅತಿ ಉಷ್ಣವಾದ ಮರುಭೂಮಿ ಅಂತ ಕೇಳಿದ್ರೂ ಕೂಡ ಇದೆ. ಹಾಗೆ ಧ್ರುವೇತರ ಅತಿ ದೊಡ್ಡ ಮರುಭೂಮಿ ಅಂತ ಕೇಳಿದ್ರೂ ಕೂಡ ಇದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ಮರುಭೂಮಿ ಬಗ್ಗೆ ಹೇಳುವಾಗ ನಿಮಗೆ ಕೆಲವೊಂದು ಹೆಸರುಗಳನ್ನ ಹೇಳಬೇಕು. ಸೊ ಏನು ಈ ಥಾರ್ ಅನ್ನುವ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರ್ತದೆ? ಸರ್ ಇಂಡಿಯಾದಲ್ಲಿ ಕಂಡುಬರ್ತದೆ. ಹಾಗೆ ಇದೇ ಥಾರ್ ಮರುಭೂಮಿಗೆ ಪಾಕಿಸ್ತಾನದಲ್ಲಿ ಏನಂತ ಕರೆಯಲಾಗ್ತದೆ? ಚೋಲಿಸ್ತಾನ್ ಅಂತ ಕರೆಯಲಾಗ್ತದೆ. ಓಕೆ, ಚೋರಿ ಅಲ್ಲ, ಚೋಲಿಸ್ತಾನ್. ಓಕೆ, ಈ ಚೋಲಿಸ್ತಾನ್ ಅಂತ ಎಲ್ಲಿ ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂತಹ ಮರುಭೂಮಿಗೆ ಕರೆಯಲಾಗ್ತದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು, ಯಾಕಂದರೆ ಸಾಕಷ್ಟು ಸರಿ ನಿಮಗೆ ಮರುಭೂಮಿಯ ಬಗ್ಗೆ ಟಾಪಿಕಲ್ಲಿ ಕೇಳಿದ್ದಾನೆ. ಓಕೆ, ಸೊ ಇದೇ NTPCಯಲ್ಲಿ ಮತ್ತು ನಿಮ್ಮ ಡಿ ಗ್ರೂಪಲ್ಲಿ ಲಾಸ್ಟ್ SI ಇತ್ತು ಅಲ್ವಾ, RPF SI, ಸೊ ಅದರಲ್ಲೂ ಕೂಡ ಕೇಳಿದ್ದಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ ಈ ಟಾಪಿಕ್ ಏನು ಅಂದರೆ ಮರುಭೂಮಿಯ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಯಾವುದು ನಮ್ಮ ಥಾರ್ ಮರುಭೂಮಿ ಏನಿದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡಾಗಿ ನೋಡ್ಕೊಳ್ಳಿ. ಇವಾಗ ಗೂಗಲ್ ಜೆಮಿನಿಯಲ್ಲಿ ಅಥವಾ ಇಲ್ಲಾಂದರೆ ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿ, ನಿಮಗೆ ಒಂದು ಸಮ್ ಇನ್ಫಾರ್ಮೇಷನ್ ಬರುತ್ತೆ. ಆ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ವಿತ್ ಡಾಟಾ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು? ಈ ಗ್ರೇಟ್ ಆಸ್ಟ್ರೇಲಿಯನ್ ಮರುಭೂಮಿಯಲ್ಲಿ ಇದೆಯಲ್ವಾ, ಇದು ಯಾವ ಖಂಡದಲ್ಲಿ ಕಂಡುಬರುತ್ತೆ? ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತೆ. ಹಾಗೆ ಯಾವ ಒಂದು ಖಂಡವನ್ನು ಮರುಭೂಮಿಯ ಖಂಡ ಅಂತ ಕೇಳ್ತಾನೆ. ಇವಾಗ ಮರುಭೂಮಿಯ ಖಂಡ ಯಾವುದು? ಸರ್ ಕಲಹರಿ ಆಫ್ರಿಕಾದಲ್ಲಿದೆ ಅಂತ ಹೇಳಿದ್ರೆ, ಗೋಬಿ ಬೇಡ, ಇವಾಗ ಸಹರಾ ಇದು ಕೂಡ ನೀವು ಆಫ್ರಿಕಾದಲ್ಲಿದೆ ಅಂತ ಹೇಳಿದ್ರೆ, ಸರ್ ಎರಡು ಕೂಡ ದೊಡ್ಡ ಇದ್ದದ್ದು ಆಫ್ರಿಕಾದಲ್ಲೇ ಕಂಡು ಬಂದಿದ್ದಾವೆ. ಸೊ ಹಾಗಾದರೆ ಆಫ್ರಿಕಾವನ್ನು ನಾವು ಮರುಭೂಮಿಯ ಖಂಡ ಅಂತ ಹೇಳ್ಬೋದಾ?
ನೋವೇ ಆಗಲ್ಲ. ಬಟ್ ಮೇಜರಲ್ಲಿ 100% ತೊಗೊಂಡ್ರೆ ಒಂದು ಜಾಸ್ತಿ ಅಂದರೆ ಒಂದು 60%ಗಿಂತ ಜಾಸ್ತಿ ಮರುಭೂಮಿ ಕಂಡು ಬರಬೇಕು. ಸೊ ಆ ಖಂಡವನ್ನು ನಾವು ಏನಂತ ಕರಿತೀವಿ? ಮರುಭೂಮಿಯ ಖಂಡ ಅಂತ ಕರಿತೀವಿ. ಯಾವುದಕ್ಕೆ ಕರಿತೀವಿ? ಆಸ್ಟ್ರೇಲಿಯಾ ಖಂಡಕ್ಕೆ. ಓಕೆ, ಆಸ್ಟ್ರೇಲಿಯಾ ಖಂಡಕ್ಕೆ ನಾವು ಮರುಭೂಮಿಯ ಖಂಡ ಅಂತ ಕರಿತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು, ಮ್ಯಾಕ್ಸಿಮಮ್ ಕೇಳ್ತಾನೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ರಾಷ್ಟ್ರೀಯ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾನೆ. ಸೊ ಭಾರತದ ರಾಷ್ಟ್ರೀಯ ಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರು, ಬಂಕಿಮ್ ಚಂದ್ರ ಚಟರ್ಜಿ, ಮೊಹಮ್ಮದ್ ಇಕ್ಬಾಲು ಮತ್ತು ಚಿತ್ರಗುಪ್ತ ಅಂತ ಕೊಟ್ಟಿದ್ದಾರೆ. ಚಿತ್ರಗುಪ್ತ ಯಮರಾಜ ಇಲ್ಲಿ ಬಂದಿಲ್ಲ, ಸೊ ಚಿತ್ರಗುಪ್ತ ಬರುವುದಿಲ್ಲ. ಆ್ಯಂಡ್ ದೆನ್ ಮೊಹಮ್ಮದ್ ಇಕ್ಬಾಲ್ ಅವರ, ಸೊ ಮೊಹಮ್ಮದ್ ಇಕ್ಬಾಲ್ ಅವರು ಇವರು ಸಾರೇ ಜಹಾಂ ಸೆ ಅಚ್ಚಾ ಬರೆದಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಅವ್ರೇನು ಕೇಳಿದ್ದಾರೆ? ಭಾರತದ ಗೀತೆ ಅಂತ ಕೇಳಿದ್ದಾರೆ. ಸರಿಯಾ? ಸೊ ಭಾರತದ ಗೀತೆ ಅಂತ ಹೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್ ಸರಿಯಾಗಿ ಉತ್ತರ ಆಯಿತಾ? ಸರ್ ಈಸಿ ಕ್ವಶನ್ ಇದೆ, ಇದು ಹಾಕಿದ್ರೆ ರಾಂಗ್ ಆಗುತ್ತೆ ಸರ್. ಅವನೇನು ಕೇಳಿದ್ದಾನೆ? ಭಾರತದ ರಾಷ್ಟ್ರೀಯ ಗೀತೆ ಕೇಳಿದ್ದಾನೆ. ಓಕೆ, ಸೊ ಭಾರತದ ರಾಷ್ಟ್ರೀಯ ಗೀತೆ ಅಂತ ಕೇಳಿದಾಗ ನಾವು ಏನಂತ ಹೇಳಬೇಕಾಗತ್ತೆ? ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳಬೇಕಾಗತ್ತೆ. ಸರಿನಾ? ಆ್ಯಕ್ಚುಲಾಗಿ ಈ ಕ್ವಶನ್ ಹೇಗೆ ಅಂದರೆ, ಈ ಕನ್ನಡದಲ್ಲಿ ನಿಮಗೆ, ಸರಿನಾ, ಸೊ ಇಲ್ಲಿ ಭಾರತದ ರಾಷ್ಟ್ರಗೀತೆ ಅಂತ ನಾವು ಹೇಳಿದಾಗ ಯಾವುದು? ಈ ಜನಗಣಮನನೇ ಹೇಳ್ತೀವಿ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅಂತಲೇ ಹಾಕ್ತೀವಿ. ಬಟ್ ಏನು ಅಂದರೆ ಇಂಗ್ಲೀಷಲ್ಲಿ ನೋಡ್ಬೇಕು ಈ ಕ್ವಶನ್ ಆಲ್ವೇಸ್ ಕನ್ಫ್ಯೂಸ್ ಆಗ್ತದೆ. ಸೊ ಯಾಕೆ? ಇವಾಗ ಇಂಡಿಯನ್ ನ್ಯಾಷನಲ್ ಅಂಥೆಮನ್ನು ಬರೆದವ್ರು ಯಾರು? ಇಂಡಿಯನ್ ನ್ಯಾಷನಲ್ ಅಂಥೆಮ್ ಅಂತ ಕೇಳಿದ್ರೆ ಒಂದು ಆನ್ಸರ್ ಆಗುತ್ತೆ, ಯಾರ್ದು? ಈ ರವೀಂದ್ರನಾಥ್ ಟ್ಯಾಗೋರ್ ಬರೆದಿರ್ತಕ್ಕಂತಹ ಜನಗಣಮನ. ಬಟ್ ಏನಾದರೂ ಇಂಡಿಯನ್ ನ್ಯಾಷನಲ್ ಸಾಂಗ್ ಅಂತ ಕೇಳಿದ್ರೆ ನಿಮಗೆ ಅವಾಗ ಬರುತ್ತೆ ವಂದೇ ಮಾತರಂ ಅನ್ನೋದು. ಸರಿನಾ? ಅದನ್ನು ಯಾರು ಬರೆದಿದ್ದಾರೆ? ಈ ಬಂಕಿಮ್ ಚಂದ್ರ ಚಟರ್ಜಿ ಬರೆದಿದ್ದಾರೆ. ಬಟ್ ಇದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ, ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇದನ್ನು. ಓಕೆ, ಸೊ ಯಾವುದು? ಈ ಭಾರತದ ರಾಷ್ಟ್ರೀಯ ಗೀತೆಯನ್ನು ಬರೆದವ್ರು ಯಾರು ಅಂತ. ಸೊ ಭಾರತದ ರಾಷ್ಟ್ರೀಯ ಗೀತೆ ಅಂತ ಹೇಳಿದಾಗ ನಮಗೆ ಏನು ಸಡನ್ನಾಗಿ ಏನು ಬರುತ್ತೆ? ರವೀಂದ್ರನಾಥ್ ಟ್ಯಾಗೋರ್ ಅಂತಲೇ ಬರುತ್ತೆ. ಬಟ್ ಇಂಗ್ಲೀಷಲ್ಲಿ ಕ್ವಶನ್ ಏನಿದೆ ಗೊತ್ತಾ? ಹೂ ರಿಟರ್ನ್ ದ ಇಂಡಿಯನ್ ನ್ಯಾಷನಲ್ ಸಾಂಗ್ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇಂಡಿಯನ್ ನ್ಯಾಷನಲ್ ಸಾಂಗ್ ಅಂತ ಕೇಳಿದಾಗ ನಾವೇನಂತ ಹೇಳಬೇಕಾಗುತ್ತೆ? ವಂದೇ ಮಾತರಂ ಅಂತ ಹೇಳಬೇಕಾಗುತ್ತೆ. ವಂದೇ ಮಾತರಮನ್ನು ಬರೆದವ್ರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಹಾಡಿಗೆ ಮತ್ತು ನ್ಯಾಷನಲ್ ಅಂಥೆಮ್ಗೆ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ. ಕೆಲವೊಂದು ಇಂಗ್ಲೀಷ್ ವರ್ಡೇ ನಮಗೆ ಮೇಜರ್ ಹೇಗೆ ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡ್ತವೆ, ಒಂದೊಂದು ಮಾರ್ಕ್ಸಲ್ಲಿ ಹೊಡೆದು ಬಿಡ್ತವೆ. ಸರಿನಾ? ಬೇಫಾಮ್ ಹೊಡಿತವೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ನ್ಯಾಷನಲ್ ಅಂಥೆಮ್ ಅಂದರೆ ಮಾತ್ರ ನಿಮಗೆ ಜನಗಣಮನ, ಇಂಡಿಯನ್ ನ್ಯಾಷನಲ್ ಸಾಂಗ್ ಅಂದರೆ ನಿಮಗೆ ವಂದೇ ಮಾತರಂ ಅಂತ ಕಂಡುಬರುತ್ತೆ. ವಂದೇ ಮಾತರಂ ಯಾರು ಬರೆದ್ರು? ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿದ್ದಾರೆ. ಸರಿನಾ? ಆ ಬಂಕಿಮ್ ಚಂದ್ರ ಚಟರ್ಜಿ ಅವರು ಏನಿದು ಭಾರತಕ್ಕೊಂದು ನ್ಯಾಷನಲ್ ಹಾಡಿಲ್ಲ, ಒಂದು ಹಾಡು ಮಾಡಮಿ ಅಂತ ಬರೆದ್ರ? ಇಲ್ಲ. ಆ್ಯಕ್ಚುಲಾಗಿ ಅದನ್ನು ಮುಂದೆ ನಾವು ಅಳವಡಿಸ್ಕೊಂಡಿದ್ದೀವಿ. ಬಟ್ ಅವರು ಆನಂದ ಮಠ ಎನ್ನುವ ಒಂದು ಪುಸ್ತಕ ಬರೆದಿರ್ತಾರೆ. ಈ ಆನಂದ ಮಠ ಎನ್ನುವ ಒಂದು ಪುಸ್ತಕದಲ್ಲಿ ಈ ಒಂದು ಹಾಡು ಬರೆದಿರ್ತಾರೆ. ಯಾವುದು? ವಂದೇ ಮಾತರಂ ಅನ್ನೋದು. ಸರಿನಾ? ಅವರು ದೇಶಕ್ಕೆ ಸಲುವಾಗಿ ಅಂತ ಮೊದಲು ಬರೆದದ್ದಲ್ಲ ಅದು. ಆ ಆನಂದ ಮಠ ಬುಕ್ಕದಲ್ಲಿ ದೇಶದ ಸಲುವಾಗಿ ಬರೆದಿದ್ದಾರೆ. ಬಟ್ ದೇಶಕ್ಕೆ ಡೈರೆಕ್ಟ್ ಇದು ಡೆಡಿಕೇಟೇ ಮಾಡೋನು ಅಂತ ಮಾಡಿಲ್ಲ. ಬಟ್ ಏನಾಗುತ್ತೆ? 1950 ಜನವರಿ 24ರಂದು ಏನು ಮಾಡ್ತಾರೆ? ಈ ನ್ಯಾಷನಲ್ ಸಾಂಗನ್ನು ಮತ್ತು ನ್ಯಾಷನಲ್ ಅಂಥಮನ್ನು ನಮ್ಮ ಭಾರತ ದೇಶದ ನ್ಯಾಷನಲ್ ಅಂಥಮ್ ಆಗಿ ಮತ್ತು ನಮ್ಮ ಭಾರತ ದೇಶದ ನ್ಯಾಷನಲ್ ಸಾಂಗ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದ ಡೇಟ್ ಕೇಳ್ತಾನೆ. ಹೇಗೆ? ಜನವರಿ 24, 1950 ಅನ್ನೋದು ನೆನಪಿರಲಿ. ಸರ್ ಹೇಗೆ ನೆನಪಿಳಿತದೆ ಸರ್? ಇವೆಲ್ಲ ಡೇಟ್ ಏನು ಸರ್ ಇದು ನೆನಪುಳಲ್ಲ? ಸರ್ ಇವಾಗ ನೋಡಿ, ಭಾರತದ ನಿಮಗೆ ಡೇಟ್ ಹೇಳ್ಬಿಡ್ತೀನಿ, ನೆನಪಿಟ್ಕೊಳ್ಳಿ. ಇವಾಗ ನಮ್ಮ ಸಂವಿಧಾನ ಇದೆ ಅಲ್ವಾ? ನಮ್ಮ ಸಂವಿಧಾನವನ್ನು ಕೊನೆಯ ಬಾರಿ ಎಲ್ಲರೂ ಕೂಡ ಸೈನ್ ಹಾಕಿದ್ದೆ ಯಾವಾಗ ಅಂತ ಕೇಳ್ತಾನೆ. ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ವಾ, ಇದಕ್ಕೆ ಅಂತಿಮವಾಗಿ ಯಾವ ದಿನ ಎಲ್ಲರೂ ಕೂಡ ಸಹಿ ಹಾಕಿದರು? ಇವಾಗ ಈ ಸಂವಿಧಾನ ರಚನಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಯಾವಾಗ ಸಹಿ ಹಾಕಿದರು ಅಂತ ಕೇಳ್ತಾನೆ. ಸೊ ಸೇಮ್ 24 ಜನವರಿ 1950. ಯಾಕಂದರೆ 26ನೇ ತಾರೀಕು ಜನವರಿ 1950ಕ್ಕೆ ಅದು ಅಫಿಷಿಯಲಾಗಿ ಜಾರಿಗೆ ಬರೋದಿರುತ್ತೆ. ಸೊ ಹಿಂದಿ 2 ದಿನ ಏನು ಅಂದರೆ ಅದನ್ನು ಸಹಿ ಹಾಕ್ತಾರೆ. ಸೊ ಲೈಕ್ ದಟ್. ಹೇಗೆ ಅಂದರೆ ವಿರಾಟ್ ಕೊಹ್ಲಿ ಹೀಗೆ ಹೆಂಗೆ ಸಹಿ ಹಾಕ್ತಾರೆ. ಸೊ ಈಗ ಸಹಿ ಹಾಕ್ತಾರೆ. ಹಾಗೆ ಇನ್ನೊಂದು ನಿಮಗೆ ಕೇಳ್ತಾನೆ, ಯಾವುದು? ಈ ಇಂಡಿಯನ್ ನ್ಯಾಷನಲ್ ಅಂಥೆಮ್ ಹಾಗೆ ಇಂಡಿಯನ್ ನ್ಯಾಷನಲ್ ಸಾಂಗ್ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರು ಗುರು ಅಂತ. ಸೊ ಇದನ್ನು ಹೇಗೆ ಹೇಳಬೇಕು ಸರ್? ಇಲ್ಲಿ 26 ಜನವರಿ ಅಂತ ಕೂಡ ಬರುತ್ತೆ. ಇಲ್ಲಿ ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾನೆ? ಇಲ್ಲಿ ಲಾಂಛನ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಲಾಂಛನ ಇಲ್ಲಿ ನೋಡಿ, ಒಂದು ಈಸಿಯಾಗಿ ಇವಾಗ ನ್ಯಾಷನಲ್ ಸಾಂಗನ್ನು ಹಾಡಬೇಕು ಅಂದರೆ ಒಂದು 2 ದಿನ ಆದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಬೇಡವಾ? ಸರಿನಾ? ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ 2 ದಿನ. ಅದು ಹಾಗಿಲ್ಲ, ಅವ್ರು ಮೇ ಬಿ ಬೇರೆ ಯಾವುದೋ ರೀಸನ್ಗೆ ಮಾಡಿರ್ಬೋದು. ಬಟ್ ನಾನು ನೆನಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ 26 ಹಾಕಲೇಬಾರ್ದು. ಯಾಕೆ ಅಂತ ನಾನು ಕೇಳಿದ್ರೆ, 26ಕ್ಕೆ ನೀವು ಹೇಗ್ರಿ ಹಾಡ್ತೀರಾ? ಒಂದೇ ಕೈಯಾಗ ಒಂದು ಸಾಂಗ್ ಕೊಟ್ಟು ಹೇಳಪ್ಪ ಹಾಡು, ಯಾರಿಗಾಗಿ ಇಲ್ಲ ಯಾರು ಹಾಡೋಕ್ಕಾಗುತ್ತಾ? ಆಗಲ್ಲ. ಬ್ರೀತ್ಲೆಸ್ ಸಾಂಗ್ ಇದೆ. ಸೊ ಹಾಗೆ ಇದನ್ನು ಕೂಡ ಅವಾಗ ಒಂದು ಗ್ರೇಟ್ ಸಾಂಗ್ ಆಗಿತ್ತು. ಗ್ರೇಟ್ ನ್ಯಾಷನಲ್ ಅಂಥೆಮ್ ಆಗಿತ್ತು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಲ್ವಾ? ಯಾರಾದರೂ ಒಂದು 4 ಜನ ಕ್ಲಾಸಲ್ಲಿರೋ ಫುಲ್ ಈಗ ಟ್ಯಾಲೆಂಟೆಡ್ ಇರೋ ಹುಡುಗರಿಗೆ
ಹೋಗಮ್ಮ ಪ್ರಿಪ್ರೇಷನ್ ಮಾಡ್ಕೊಂಬ, ನಾಳೆ ಬಂದು ನೀನು ಹಾಡಬೇಕು ಅಂತ. ಸೊ 2 ದಿನ ಟೈಮ್ ಕೊಟ್ಟಿದ್ದಾರೆ ಯಾವುದಕ್ಕೆ, ಇಂಡಿಯನ್ ನ್ಯಾಷನಲ್ ಅಂಥೆಮ್ಗೆ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ಸೊ 2 ದಿನ ಹಿಂದೆ ಯಾವುದಾಗುತ್ತೆ, 26ಕ್ಕೆ ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಎಲ್ಲ ಫಿಕ್ಸ್ ಆಗಿದ್ದಾರೆ. ಸೊ 26ಕ್ಕಿಂತ 2 ದಿನ ಹಿಂದೆ ಅಂದರೆ 24ನೇ ತಾರೀಕು ಈ ಇಂಡಿಯನ್ ನ್ಯಾಷನಲ್ ಅಂಥೆಮು ಮತ್ತು ಸಾಂಗನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೆ ಪ್ರಿಪ್ರೇಷನ್ ಅಗತ್ಯ ಇಲ್ಲ ಅಲ್ವಾ, ಅವೆಲ್ಲವೂ ಕೂಡ 26 ಜನವರಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಏನು ಸರ್ ಈ ಲಾಂಛನಕ್ಕೆ ಏನು ಪ್ರಿಪ್ರೇಷನ್ ಇಲ್ವಾ? ಏನು ಪ್ರಿಪ್ರೇಷನ್ ಮಾಡ್ತೀರಾ ಸರ್? ಏನು ಹಾಡ್ತೀರಾ, ಅಲ್ಲೇನು ಬರೀತೀರಾ, ಕವನ ಬರೀತೀರಾ, ಕತೆ ಬರೀತೀರಾ, ಏನು ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಹೋಗಿ ಟಿಕ್ ಹಾಕಿ ಬರೋದಿದೆಯಾ? ಏನಿಲ್ಲ ತಾನೇ. ಇದು ನೋಡ್ರಪ್ಪ ನಮ್ಮ ಲಾಂಛನ ಅನ್ನೋದೇ ಕೈ ಎತ್ತಿ ತೋರಿಸೋದದ, ಮುಗೀತು ಅಲ್ವಾ? ಸೊ ಸಾಂಗ್ ಹಂಗೆ ಮಾಡೋಕ್ಕೆ ಬರುತ್ತಾ? ಓದಿದ್ರೇನೋ ಹಾಗೆ ಇದ್ರೆ ಬಡ ಬಡ ಹೇಳೋಕ್ಕೆ ಬರುತ್ತಾ? ಅದಕ್ಕೆ ಒಂದು ಧಾಟಿ ಇದೆ, ಒಂದು ಶೈಲಿ ಇದೆ, 52 ಸೆಕೆಂಡಲ್ಲೇ ಮುಗಿಸ್ಬೇಕು ಅನ್ನೋದು ಒಂದು ರೂಲ್ ಇದೆ, ಸರಿನಾ? ಸೊ ಅದಕ್ಕೆ ಈ ಎಲ್ಲವೂ ಕೂಡ ಕಾನ್ಸೆಪ್ಟ್ ಇರೋದ್ರಿಂದ 2 ದಿನ ಹಿಂದೆ ಅವುಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ. ಆ್ಯಂಡ್ ದೆನ್ ಮಾನವನ ದೇಹದ ಉಷ್ಣತೆಯು ಸಾಮಾನ್ಯ ದೇಹದ ಉಷ್ಣತೆಗಿಂತ ಸುಮಾರು 2 ರಿಂದ 3.5 ಫ್ಯಾರನ್ಹೀಟ್ನಷ್ಟು ಕಡಿಮೆಯಾದಾಗ ಈ ಸ್ಥಿತಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಇವಾಗ ನಿಮ್ಮ ಮನುಷ್ಯನ ದೇಹದ ಸಾಮಾನ್ಯ ತಾಪಮಾನ ಎಷ್ಟಿದೆ ರೀ? ಮೊದಲು ಇದು ಗೊತ್ತಿರ್ಬೇಕು ನಮಗೆ, ಸಾಮಾನ್ಯ ತಾಪಮಾನ ಎಷ್ಟಿದೆ ಅಂತ. ಸಾಮಾನ್ಯ ತಾಪಮಾನ ಕೇಳಿದಾಗ ನಮಗೆ 98.6 ಫ್ಯಾರನ್ಹೀಟ್ ಅಂತ ನಾವು ಹೇಳಬೇಕಾಗುತ್ತೆ. ಯಾವುದು 98.6 ಫ್ಯಾರನ್ಹೀಟ್? ಸರ್ ಇಲ್ಲ ಸರ್, ನಾನು 37 ಡಿಗ್ರಿ ಸೆಲ್ಸಿಯಸ್ ಓದಿದ್ದೀನಿ ಸರ್. ಹೌದು ಸರ್, ನೀವು 37 ಡಿಗ್ರಿ ಸೆಲ್ಸಿಯಸ್ ಓದಿದ್ರಾ, ಬಟ್ ಇದು 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೇಳಿದ್ರೆ 37, ಸರಿನಾ? ಬಟ್ ಫ್ಯಾರನ್ಹೀಟಲ್ಲಿ ಕೇಳಿದಾಗ ನಿಮಗೆ 98.6 ಅಂತಲೇ ಕಂಡುಬರುತ್ತೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಸಾಕಷ್ಟು ಸರಿ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಈ ರೀತಿಯ ಆಪ್ಷನ್ಗಳನ್ನ ಕೊಡ್ತಾನೆ, ಸರಿಯಾ? ಇದು ನೆನ್ಪಿಟ್ಕೊಳ್ಳಿ ನೀವು. ಆಲ್ರೆಡಿ ನಿಮಗೆ ಒಂದು 2-3 ಕ್ಲಾಸಲ್ಲಿ ಇವಾಗ ಫ್ಯಾರನ್ಹೀಟಿಂದ ಸೆಲ್ಸಿಯಸ್ಗೆ, ಸೆಲ್ಸಿಯಸ್ಸಿಂದ ಮತ್ತು ನಿಮಗೆ ಕೆಲ್ವಿನ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ, ನಾರ್ಮಲಿ ನೀವು ನನ್ನ ಕ್ಲಾಸ್ ಕೇಳೋರಾಗಿದ್ದರೆ. ಓಕೆ, ಸೊ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರುತ್ತೆ ಇದು, ಏನಿಲ್ಲ. ಸೊ ಇಲ್ಲಿ ಏನಾಗಿದೆ, ಈ ಫ್ಯಾರನ್ಹೀಟ್ ಇವಾಗ 98.6 ಇರಬೇಕಪ್ಪ. ಸೊ 98.6 ಇರೋದು 2 ಕಡಿಮೆ ಆದರೆ ಎಷ್ಟಾಗುತ್ತೆ ಇವಾಗ ನಿಮಗೆ? ಇವಾಗ 96.6 ಅಥವಾ 96, 95 ಆದಾಗ ಆ ರೋಗಕ್ಕೆ, ಆ ಒಂದು ಸ್ಥಿತಿಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಹೆಚ್ಚಿಗೆ ಆಗೋದಲ್ಲ, ಕಡಿಮೆ ಆಗ್ತಿದೆ ಇಲ್ಲಿ ಆ್ಯಕ್ಚುಲಾಗಿ 2 ರಿಂದ 3 ಫ್ಯಾರನ್ಹೀಟ್ನಷ್ಟು. ಏನಂತ ಕರಿತೀವಿ? ಜ್ವರ ಅಂತ ಕರಿತೀವ ಸರ್? ಜ್ವರ ಹೆಚ್ಚಿಗೆ ಆದಾಗ, ಕಡಿಮೆ ಆದಾಗ ಹೇಗೆ ಜ್ವರ ಅಂತ ಕರಿತೀರ? ಮೈ ಎಲ್ಲ ತಣ್ಣಗಾಗಿರ್ತದೆ ಅಲ್ಲ. ಹೈಪೋಥರ್ಮಿಯಾ ಅಂತ ಕರಿತೀವಿ, ಹೈಪರ್ಥರ್ಮಿಯಾ ಅಂತ. ಹೈಪರ್ಥರ್ಮಿಯಾ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ. ಇದು ಇಲ್ಲಿ ಹೈಪರ್ಥರ್ಮಿಯಾ, ಸರಿನಾ? ಹಾಗೆ ಪೈರೆಕ್ಸಿಯಾ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಏನಾಗುತ್ತೆ ಇದರಲ್ಲಿ? ಜ್ವರ ಅಂತರೂ ಆಗೋದಿಲ್ಲ, ಅದು ಗೊತ್ತಿದೆ ನಿಮಗೆ. ಸೊ ಏನಾಗುತ್ತೆ, ಕಡಿಮೆ ಆದರೆ, ಓಕೆ, ಕಡಿಮೆ ಆದರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಹೈಪೋಥರ್ಮಿಯಾ ಅಂತ ಕರಿತೀವಿ, ಸರಿನಾ? ಏನಾದರೂ ಈ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ವಾ, ಈ 37 ಡಿಗ್ರಿ ಸೆಲ್ಸಿಯಸ್ ಇರೋದು ಏನಾದರೂ 36 ಪಾಯಿಂಟ್ ಸಮಥಿಂಗ್, ಓಕೆ, 1 ಈ ಡಿಗ್ರಿ ಸೆಲ್ಸಿಯಸಲ್ಲಿ ಬಂದರೂ ಕೂಡ ನಿಮಗೆ ಅದಕ್ಕೆ ಹೈಪೋಥರ್ಮಿಯಾ ಅಂತಲೇ ಕರೀತಾರೆ. ಹಾಗೆ ಕೆಲ್ವಿನಲ್ಲಿ ಹೇಳಿದಾಗ ಕೂಡ ಆ ಕೆಲ್ವಿನಲ್ಲಿರೋ ಒಂದು ಸ್ಟ್ಯಾಂಡರ್ಡ್ಗೆ ಕಡಿಮೆ ಇತ್ತು ಅಂದರೆ ಅದಕ್ಕೂ ಕೂಡ ನಿಮಗೆ ಏನು ಅಂದರೆ ಒಟ್ಟಿನಲ್ಲಿ ಕಡಿಮೆ ಇತ್ತು. ನಿಮ್ಮ ಜ್ವರದು ಮೀನ್ಸ್ ನಿಮ್ಮ ಬಾಡಿ ಟೆಂಪ್ರೇಚರ್ ಏನಾದರೂ ಸಾಮಾನ್ಯ ಸ್ಥಿತಿಯಲ್ಲಿ ಇರಲಾರ್ದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬಂತು ಅಂದರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ? ಹೈಪೋಥರ್ಮಿಯಾ ಅಂತ ಹೇಳ್ತೀವಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಸರ್ ಇಲ್ಲ ಸರ್, ಇವಾಗ ನನಗೆ ಜಾಸ್ತಿ ಆಗಿದೆ, ಏನಂತ ಕರಿತೀವಿ ಅದಕ್ಕೆ? ಸರ್ ಏನಿಲ್ಲ, ಅದಕ್ಕೆ ಹೈಪರ್ಥರ್ಮಿಯಾ ಅಂತ ಕರಿತೀವಿ. ಏನಾದರೂ ನಿಮಗೆ 98.6 ಫ್ಯಾರನ್ಹೀಟ್ಗಿಂತ ಜಾಸ್ತಿ ಆಗಿ 100 ಆಯಿತು, ಕ್ರಾಸ್ ಆಯಿತು ಲಿಮಿಟು, ಆ ಡಾಕ್ಟರ್ ಹಿಡಿದಿರ್ತಾರಲ್ವಾ, ನಿಮ್ಮ ಬಾಯಲ್ಲಿ ಹಿಡಿದ ಡಾಕ್ಟ್ರು ಅಪಾರಟಸ್ ಹಿಡಿದಾಗ ಅವ್ರ ಕೈ ಬ್ಲಾಸ್ಟ್ ಆಗಿ, ಅವ್ರ ಗಾಬರಿ ಆಗಿ, ಅವ್ರು ಹೊರಗೆ ಓಡ್ಲಿಕ್ಕತ್ರು ಅಂದರೆ ಅವಾಗ ನಿಮ್ಗೆ ಏನಾಗಿರ್ತದೆ? ಹೈಪರ್ಥರ್ಮಿಯಾ ಆಗಿರ್ತದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಮೈಯೆಲ್ಲ ತಣ್ಣಗಾಗಿ ನೀವು ತಣ್ಣಗೆ ಹೊಡೆದಿದ್ರಿ ಅಂದರೆ ಅವಾಗ ನಿಮಗೆ ಹೈಪೋಥರ್ಮಿಯಾ ಬಂದಿರ್ತದೆ, ಸರಿನಾ? ಇವೆರಡೂ ಕೂಡ ನೆನ್ಪಿಟ್ಕೊಳ್ಳಿ, ಎರಡೂ ಕೂಡ ಕನ್ಫ್ಯೂಸಿಂಗ್ ವರ್ಡ್ಸ್ ಇದ್ದಾವೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಹೈಪೋಥರ್ಮಿಯಾ ಅಂದರೆ ಕಡಿಮೆ ಆಗೋದು, ಹೈಪರ್ ಜಾಸ್ತಿ ಹೈಪರ್ ಆಗಬೇಡ, ಹೈಪ್ ತೊಗೋಬೇಡ ಅಂತ ಹೇಳ್ತಾರೆ ಗೊತ್ತಾ? ಯಾಕೆ? ಜಾಸ್ತಿ ತೊಗೋಬೇಡ, BP ತೊಗೋಬೇಡ, ಜಾಸ್ತಿ ಏರಿಸ್ಬೇಡ, ಜಾಸ್ತಿ ಏನಾಗದ್ರ ಅರ್ಥ. ಸೊ ಹೈಪರ್ ಅಂದರೆ ಜಾಸ್ತಿ, ಸರಿನಾ? ಸೊ ಹೈಪರ್ ಮಾರ್ಕೆಟು ಕೇಳಿದ್ದೀರಾ, ಸರಿನಾ? ಸೊ ಹೈಪರ್ ಮಾರ್ಕೆಟ್ ಅನ್ನೋದು ನಿಮಗೆ ಜಾಸ್ತಿ ಇದೆ, ಜಾಸ್ತಿ ಎಲ್ಲ ಸಿಗುತ್ತೆ ಅಂದಂಗೆ ಅದರದು. ಹೈಪರ್ ಅಂದರೆ ಜಾಸ್ತಿ, ಎಲ್ಲವೂ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ ಅಂತ ಹೇಳಿದಾಗ. ಸೊ ಹೈಪರ್ ಅನ್ನೋದು ಜಾಸ್ತಿ ಆದಾಗ, ಈ ಹೈಪೋ ಅನ್ನೋದು ಕಡಿಮೆ ಆದಾಗ, ಸರಿನಾ? ಇವೆರಡು ಕೂಡ ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ. ಸೊ ಅದರದ್ದೇ ಸ್ವಲ್ಪ ಇಲ್ಲಿ ಡೀಟೇಲ್ಡಾಗಿ ಒಂದು ಸಮರಿ ಹಾಕಿದ್ದೀನಿ, ಇದನ್ನು ಓದ್ಕೋತೀರಾ ನೀವು? ಓದ್ಕೋಬೋದಾ? ಓಕೆ, ಏನು ಸಿಂಪಲಾಗಿ ನೋಡ್ಕೊಳ್ಳೋಣ. ಫೀವರ್ ಈಸ್ ರೆಗ್ಯುಲೇಟೆಡ್ ಟು ಇನ್ಕ್ರೀಸ್ ಇನ್ ಅ ಬಾಡಿ ಟೆಂಪ್ರೇಚರ್ ಡ್ಯೂ ಟು ಇಲ್ನೆಸ್. ಏನಾದರೂ ನಮಗೆ ಹುಷಾರಿಲ್ಲದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಜ್ವರ, ಅಷ್ಟೇ. ಅದಾದ ನಂತರ ಈ ಹೈಪರ್ ಥರ್ಮಿಯಾ ಅನ್ನೋದೇನು? ಅನ್ರೆಗ್ಯುಲೇಟೆಡ್ ಇನ್ಕ್ರೀಸ್ ಇನ್ ಬಾಡಿ ಟೆಂಪ್ರೇಚರ್ ಡ್ಯೂ ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ಎಕ್ಸಸೈಸ್ ಹೀಟ್ ಪ್ರೊಡಕ್ಷನ್ ಅಂತ. ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆದರೆ ನಾವು ಅದಕ್ಕೆ ಏನಂತ ಕರಿತೀವಿ? ಹೈಪರ್ ಥರ್ಮಿಯಾ ಅಂತ ಕರಿತೀವಿ, ಸರಿನಾ? ಅದಾದ ನಂತರ ಹೈಪೋಥರ್ಮಿಯಾ ಅಂದರೆ ಏನು?
ಈಸ್ ಡೇಂಜರಸ್ಲಿ ಲೋ ಬಾಡಿ ಟೆಂಪ್ರೇಚರ್. ಇವಾಗಲೇ ಹೇಳಿದೆ ನಿಮಗೆ, ಲೋ ಅಂದರೆ ನಿಮ್ಗೆ ಏನಂತ ಕರಿತೀವಿ, ಹೈಪೋ ಅಂತ ಕರಿತೀವಿ. ಜಾಸ್ತಿ ಆದರೆ ನಿಮ್ಗೆ ಏನಂತ ಕರಿತೀವಿ, ಹೈಪರ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಇನ್ನೊಂದು ಉಳಿದಿತ್ತು ನಿಮಗೆ ಯಾವುದು, ಹೈಪೋಕ್ಸಿಯಾ ಅಂತ. ಹೈಪೋಕ್ಸಿಯಾ ಅನ್ನೋದು ಈಸ್ ಅ ಡೆಫಿಷಿಯನ್ಸಿ ಆಫ್ ಆಕ್ಸಿಜನ್ ರೀಚಿಂಗ್ ದ ಟಿಶ್ಯೂಸ್ ಇನ್ ದ ಬಾಡಿ. ಓಕೆ, ಆಕ್ಸಿಜನ್ ಏನಾಗುವುದಿಲ್ಲ ನಿಮ್ಮ ಟಿಶ್ಯೂಗಳಿಗೆ, ನಿಮ್ಮ ದೇಹದಲ್ಲಿರುವ ಟಿಶ್ಯೂಗಳಿಗೆ ಏನಾಗೋದಿಲ್ಲ, ರೀಚ್ ಆಗೋದಿಲ್ಲ ಅದು, ಸರಿನಾ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಹೈಪೋಕ್ಸಿಯಾ ಅಂತ ಕರಿತೀವಿ. ಸೊ ಕನ್ಫ್ಯೂಷನ್ಗೆ ಆಗಿದ ವರ್ಡ್ಸ್ಗಳು. ಸೊ ಸೈನ್ಸ್ ಮಾಡಿದವ್ರಿಗೆ ಇದು ಏನು ಪ್ರಾಬ್ಲಮ್ ಆಗಿರಲ್ಲ, ಯಾಕಂದರೆ ನೀವು ನಾರ್ಮಲಿ ಸೆಕೆಂಡ್ PUC ನಲ್ಲಿ ಓದಿರ್ತೀರ, ಈ ವರ್ಡ್ಸ್ ನಿಮಗೆ ಸಿಮಿಲರ್ ಇರ್ತವೆ. ಬಟ್ ಹೇಗೆ ಅಂದರೆ ನೀವು ಕಾಮರ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಬೇರೆ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಇದು ಏನಪ್ಪ ಇದು ಹೆಂಗೆ ಬೆಂಜಮಿನ್ ಡಿವಿಲಿಯರ್ಸ್, ನಮ್ಮ ABD ಹೆಸರು ಕೇಳೋದಂಗೆ ಆಗುತ್ತೆ ಫುಲ್ ಎಲ್ಲ. ಓಕೆ, ಸೊ ಒಂಥರ. ಸೊ ಅದಕ್ಕೆ ಏನು ಮಾಡಿ, ಇವೆಲ್ಲವೂ ಕೂಡ ಸ್ವಲ್ಪ ಈಸಿಯಾಗಿ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲ ಅಂದರೆ ಬರೆದಿಟ್ಕೊಳ್ಳಿ ಕೆಲವೊಂದು ಪದಗಳನ್ನು. ಇವಾಗ ಮಾರ್ಕೆಟ್ಗೆ ಹೋಗ್ತೀರಾ, ಹೈಪರ್ ಮಾರ್ಕೆಟು ವರ್ಡ್ನ ಯಾಕೆ ಹೈಪರ್ ಇಟ್ಟಿದ್ದಾನೆ, ಸುಮ್ಮನೆ ಎಲ್ಲವೂ ಕೂಡ ನಾನು 100% ಓದಿ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ ಅನ್ನೋದು ಕಷ್ಟ. ಸೊ ಅದಕ್ಕೆ ಲಕ್ಕು ಕೂಡ ಇರಬೇಕು, ನಿಮ್ಮ ಹಾರ್ಡ್ ವರ್ಕ್ ಕೂಡ ಇರಬೇಕು, ಹಾಗೆ ಬೇಸಿಕ್ ಸೆನ್ಸ್ ಅನ್ನೋದು ನಿಮಗೆ ಬಿಟ್ಟು ಹೋಗಲೇಬಾರ್ದು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸೀಶೆಲ್ಸ್ ದ್ವೀಪ ಎಲ್ಲಿದೆ ಅಂತ ಕೇಳಿದ್ದಾನೆ. ಎಲ್ಲಿದೆ ಸರ್ ಸೀಶೆಲ್ಸ್ ದ್ವೀಪ? ಸೀಶೆಲ್ಸ್ ದ್ವೀಪ ಅನ್ನೋದು ಹಿಂದೂ ಮಹಾಸಾಗರದಲ್ಲಿದೆ, ಪೆಸಿಫಿಕ್ ಸಾಗರದಲ್ಲಿದೆ, ಅಟ್ಲಾಂಟಿಕ್ ಸಾಗರದಲ್ಲಿದೆ, ದಕ್ಷಿಣ ಸಾಗರದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸೊ ಸೀಶೆಲ್ಸ್ ಅನ್ನೋದು ಒಂದು ದ್ವೀಪ ಇದೆ. ಲೈಕ್ ಇವಾಗ ಯಾವ ದ್ವೀಪ, ಇವಾಗ ಶ್ರೀಲಂಕಾ ಅನ್ನೋದು ಒಂದು ದ್ವೀಪ ಇದೆ, ಸರಿನಾ. ಎಲ್ಲಿ ಕಂಡುಬರುತ್ತೆ ಸರ್ ಅದು? ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಹಾಗೆ ಮಡಗಾಸ್ಕರ್, ಇಲ್ಲೇ ತೋರಿಸ್ತೀನಿ ನೋಡಿ, ಅಲ್ಲಿ ಯಾಕೆ ಹೋಗೋಣ, ಇಲ್ಲೇ ಇದೆ ಅಲ್ವಾ, ಹಿಂದೂ ಮಹಾಸಾಗರ ಇದೆ ತಾನೇ ಇಲ್ಲಿ. ಎಲ್ಲಿದೆ? ಈ ಎಮ್ ಶೇಪಲ್ಲಿ ನಿಮಗೆ ಹಿಂದೂ ಮಹಾಸಾಗರ ಇದೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಎಮ್ ಶೇಪಲ್ಲಿ ನಿಮಗೆ ಹಿಂದೂ ಮಹಾಸಾಗರ ಕಂಡುಬರುತ್ತೆ. ಹಾಗೆ ನಿಮಗೆ ಯಾವುದು ಎಸ್ ಶೇಪಲ್ಲಿ ನಿಮಗೆ ಅಟ್ಲಾಂಟಿಕ್ ಮಹಾಸಾಗರ ಕಂಡುಬರುತ್ತೆ. ಹಾಗೆ ನಿಮಗೆ ಈ ಯಾವುದು ಫೆಸಿಫಿಕ್ ಓಷನ್ ಏನಿದೆ ಅಲ್ವಾ, ಆ ಫೆಸಿಫಿಕ್ ಓಷನ್ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದೆ. ಓಕೆ, ಟ್ರಯಾಂಗಲ್ ಶೇಪಲ್ಲಿ ಕಂಡುಬರುತ್ತೆ ನಿಮಗೆ ಈ ಫೆಸಿಫಿಕ್ ಓಷನು, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಇದು ಟ್ರಯಾಂಗಲ್ಲು, ಇದು ಎಸ್ ಆಕಾರದಲ್ಲಿ, ಇದು ಎಮ್ ಆಕಾರದಲ್ಲಿ, ಸರಿನಾ. ಮೂರು ಕೂಡ ಗೊತ್ತಿರಲಿ, ಟ್ರಯಾಂಗಲ್, ಎಮ್, ಸರಿನಾ. ಮೂರು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಕೇಳ್ತಾನೆ. ಸೊ ಇಲ್ಲಿ ಇಂಡಿಯನ್ ಓಷನಲ್ಲಿ ನಾವು ಬಂದಾಗ ಇಲ್ಲಿ ಏನು ಕಂಡುಬರುತ್ತೆ, ಇಲ್ಲಿ ನಮ್ಮ ಶ್ರೀಲಂಕಾ ದ್ವೀಪ ಕಂಡುಬರುತ್ತೆ. ಸೊ ಶ್ರೀಲಂಕಾ ಅನ್ನೋದು ಎಲ್ಲಿದೆ, ಹಿಂದೂ ಮಹಾಸಾಗರದಲ್ಲಿದೆ, ಸರಿನಾ. ಅದಾದ ನಂತರ ಇಲ್ಲೇ ನಿಮಗೆ ಮಾರಿಷಿಯಸ್ ಕಂಡುಬರುತ್ತೆ, ಮಾಲ್ಡೀವ್ಸ್ ಕಂಡುಬರುತ್ತೆ, ಸರಿನಾ. ಮಾಲ್ಡೀವ್ಸು ಮತ್ತು ಇಲ್ಲೇ ಸ್ವಲ್ಪ ಚಿಕ್ಕದಾಗಿ ಲಕ್ಷದ್ವೀಪಗಳು ಎಲ್ಲವೂ ಕೂಡ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಹಿಂದೂ ಮಹಾಸಾಗರದಲ್ಲೇ, ಇಂಡಿಯನ್ ಓಷನಲ್ಲೇ ಕಂಡುಬರ್ತಕ್ಕಂತಹ ದ್ವೀಪಗಳು. ಇದು ನಿಮಗೆ ಗೊತ್ತಿರಬೇಕು ಮೊದಲು, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಏನು ಅಂದರೆ, ಇಲ್ಲಿ ನಿಮಗೆ ಸೀಶೆಲ್ಸ್ ಅನ್ನುವ ಒಂದು ದ್ವೀಪ ಕಂಡುಬರುತ್ತೆ, ಸರಿನಾ. ಇಲ್ಲಿದೆ ಅದು ಸೀಶೆಲ್ಸ್ ಅನ್ನುವ ದ್ವೀಪ. ಈ ಸೀಶೆಲ್ಸ್ ಅನ್ನುವ ದ್ವೀಪ ಕೂಡ ನಿಮಗೆ ಯಾವ ಒಂದು ಖಂಡದಲ್ಲಿ, ಯಾವ ಖಂಡ ಅಂದರೆ ಯಾವ ಒಂದು ಓಷನಲ್ಲಿ ಕಂಡುಬಂತು ನಿಮಗೆ, ಯಾವ ಒಂದು ಮಹಾಸಾಗರದಲ್ಲಿ ಕಂಡುಬಂತು, ಸೇಮ್ ಇಂಡಿಯನ್ ಓಷನ್ ತಾನೆ. ಸೊ ಇಂಡಿಯನ್ ಓಷನ್ನಲ್ಲೇ ನಿಮಗೆ ಈ ಸೀಶೆಲ್ಸ್ ಅನ್ನುವ ದ್ವೀಪ ಕಂಡು ಬರುತ್ತದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಇಲ್ಲೊಂದು ದೊಡ್ಡದಿದೆಯಲ್ಲ ಸರ್, ಇದು ದ್ವೀಪ ಏನು ಅನಾಹುತದ ರೀ ಇದು, ಯಾವುದಿದು? ಇದು ಮಡ್ಗಾಸ್ಕರ್ ದ್ವೀಪ ಅಂತ ಕರಿತೀವಿ, ಸರಿನಾ. ಈ ಮಡ್ಗಾಸ್ಕರ್ ದ್ವೀಪ ಅನ್ನೋದು ಈ ಆಫ್ರಿಕಾ ಖಂಡದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ದ್ವೀಪವಾಗಿದೆ, ಸರಿನಾ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಮೀನ್ಸ್ ಈ ಎಮ್ ಶೇಪ್ ಕಂಡು ಬರ್ತಕ್ಕಂಥ ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ದೊಡ್ಡ ಒಂದು ದ್ವೀಪ ಯಾವುದು ಅಂತ ಕೇಳಿದ್ರೆ ನಿಮಗೆ ಇದೇ ಮಡ್ಗಾಸ್ಕರ್ ದ್ವೀಪ. ಇಲ್ಲ ಸರ್ ನಾನು ಮಡ್ಗಾಸ್ಕರ್ ಓದಿಲ್ಲ ಸರ್, ನಾನು ಗ್ರೀನ್ಲ್ಯಾಂಡ್ ಓದಿದ್ದೀನಿ ಸರ್. ನೀವು ಗ್ರೀನ್ಲ್ಯಾಂಡ್ ಓದಿದ್ದೀರಲ್ವಾ, ಆ ಗ್ರೀನ್ಲ್ಯಾಂಡ್ ಇಲ್ಲಿದೆ ನೋಡಿ. ಮೀನ್ಸ್ ಈ ಅಟ್ಲಾಂಟಿಕ್ ಸಾಗರದಲ್ಲಿ ನಿಮಗೆ ಗ್ರೀನ್ಲ್ಯಾಂಡ್ ಕಂಡು ಬರುತ್ತೆ. ಆ ಗ್ರೀನ್ಲ್ಯಾಂಡ್ ಹಿಂದೂ ಮಹಾಸಾಗರದಲ್ಲಿ ಇಲ್ಲ. ಸೊ ಅದಕ್ಕೆ ಹಿಂದೂ ಮಹಾಸಾಗರದಲ್ಲಿ ಯಾವ್ದು ದೊಡ್ಡದಾಗತ್ತೆ, ನಮ್ಮ ಮಡ್ಗಾಸ್ಕರ್ ದ್ವೀಪ ಆಗುತ್ತೆ, ಸರಿನಾ. ಆ ಮಡ್ಗಾಸ್ಕರ್ ದ್ವೀಪ ಯಾವೊಂದು ಖಂಡಕ್ಕೆ ಸಂಬಂಧಿಸಿದೆ? ಏನಿಲ್ಲ, ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿದೆ, ಸರಿನಾ. ಈ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಇದು ಯಾವುದು, ಈ ಗ್ರೀನ್ಲ್ಯಾಂಡ್ ದ್ವೀಪ. ಸೊ ಗ್ರೀನ್ಲ್ಯಾಂಡ್ ದ್ವೀಪ ಅನ್ನೋದು ಗ್ರೀನ್ಲ್ಯಾಂಡ್ ದೇಶಕ್ಕೆ ಸಂಬಂಧಿಸಿದೆಯಾ? ಗ್ರೀನ್ಲ್ಯಾಂಡ್ ಅನ್ನೋದೇ ಒಂದು ದೇಶವಾಗಿದೆಯಾ? ನೋವೇ, ಗ್ರೀನ್ಲ್ಯಾಂಡ್ ಅನ್ನೋದು ಒಂದು ದೇಶವಲ್ಲ, ಇದು ನಿಮಗೆ ಮೊದಲು ಗೊತ್ತಿರಲಿ. ಓಕೆ, ದೇಶವಲ್ಲ. ಈ ಒಂದು ಅತ್ಯಂತ ದೊಡ್ಡದಾಗಿ ಕಂಡುಬರ್ತಕ್ಕಂತಹ ಈ ಗ್ರೀನ್ಲ್ಯಾಂಡನ್ನು ಆಳ್ತಾ ಇರೋರು ಯಾರು ಅಂದರೆ ಚಿಕ್ಕದಾಗಿ ಇಲ್ಲಿ ನಿಮಗೆ ಡೆನ್ಮಾರ್ಕ್ ಅಂತ ಒಂದು ದೇಶ ಬರುತ್ತೆ. ಸೊ ಈ ಚಿಕ್ಕ ದೇಶ ಇಡೀ ದೊಡ್ಡ ದ್ವೀಪವನ್ನೇ ಆಳ್ತಾ ಇದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಇದು ಯಾವುದು, ಈ ಗ್ರೀನ್ಲ್ಯಾಂಡು ಯಾವ ಒಂದು ದೇಶದ ಅಧೀನದಲ್ಲಿ ಕಂಡುಬರ್ತದೆ ಅಂದರೆ ಈ ಡೆನ್ಮಾರ್ಕ್ನ ಅಧೀನದಲ್ಲಿ ಕಂಡುಬರ್ತದೆ. ಸೊ ಈ ಏನು ಡೊನಾಲ್ಡ್ ಟ್ರಂಪ್ ಬಂದಿದ್ದಾನಲ್ವಾ, ಪೆಟ್ರೋಲ್ ಪಂಪು, ಓಕೆ. ಸೊ ಈತ ಏನು ಮಾಡ್ತಿದ್ದಾನೆ ಅಂದರೆ ಈ ಡೆನ್ಮಾರ್ಕ್ ನಮಗೆ ಬಿಟ್ಟು ಕೊಡೋಪ್ಪ, ನೀ ಏನು ಮಾಡ್ತಿ, ನೀ ಸಣ್ಣ ದೇಶ ಅದಿ, ನೀ ಬಿಟ್ಟು ಹೋಗುವನ ಆಗ್ತದೆ. ಬಟ್ ಈ ನ್ಯಾಟೋ ಏನಿದೆ ಗೊತ್ತಾ, ಈ ನ್ಯಾಟೋದವರು ಕುಂದ್ರು ಎಲ್ಲರೂ ನಮ್ಮವ್ರು ಅದಾರ, ನೀ ಏನು ಮಾಡತ್ತಿ ಕಿರಿಕಿರಿ ಹಚ್ಚಿ, ನಿಂದೇನು ಕಿರಿಕಿರಿ ಎದ್ದು ಹೋಗಿಲಿದು ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಅಮೇರಿಕ ಕೂಡ ನ್ಯಾಟೋದಲ್ಲಿ ಅವರು ಇದ್ದಾರೆ ಅಂತ ಸೊ ಏನು ಕೂಡ ಟಚ್ ಮಾಡ್ತಾ ಇಲ್ಲ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ಬ್ರಿಟನ್ ದ್ವೀಪ, ಸರಿನಾ. ಸೊ ಇಲ್ಲಿ ನಿಮಗೆ ಏನು ಕಂಡುಬರುತ್ತೆ, ಈ ಭಾಗದಲ್ಲಿ ನಿಮಗೆ ನಮ್ಮನ್ನು ಆಳಿರ್ತಕ್ಕಂತಹ ಬ್ರಿಟನ್ ದ್ವೀಪ ಕಂಡುಬರುತ್ತೆ. ಓಕೆ, ಬ್ರಿಟನ್ದವರು ಇಡೀ ಜಗತ್ತಲ್ಲೇ ಏನೋ
ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವಿ, ಗೊತ್ತಾ? ಅಂದರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂದರೆ ಇಲ್ಲಿವರೆಗೂ ಅವರ ಆಧಿಪತ್ಯ ಎಲ್ಲಿಯೂ ಕೂಡ ಎಂಡ್ ಆಗಿಲ್ಲ. ಇಲ್ಲಿವರೆಗೂ ಅಲ್ಲಿ ರಾಜ ರಾಣಿಯರೇ ಆಳ್ವಿಕೆ ಮಾಡ್ತಾ ಇದ್ದಾರೆ, ಸರಿನಾ? ಸೊ ರಾಜನೇ ಸುಪ್ರೀಮು. ನಮ್ಮಲ್ಲಿ ರಾಷ್ಟ್ರಪತಿ ಹೆಸರಿಗೆ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಯಾಕೆ? ಒಂದು ರೀತಿ ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಿ ನಾವು ನಮ್ಮ ರಾಷ್ಟ್ರಪತಿನ, ಸರಿನಾ? ಹೇಗೆ ಪ್ರಧಾನಮಂತ್ರಿ ಮಂತ್ರಿಮಂಡಲ ಹೆಂಗೆ ಕುಣಿಸ್ತದ ಹಂಗೆ ಕುಣಿತಾರೆ ಯಾರು? ಈ ರಾಷ್ಟ್ರಪತಿಗಳು, ಸರಿನಾ? ಬಟ್ ಹೆಸರಿಗೆ ಮಾತ್ರ ಹೆಂಗಂದ್ರೆ ನಾನು ಗೂರಿನ ಗೌಡ, ನಾನು ಇಡೀ ದೇಶದ ಮೊದಲ ಪ್ರಜೆ, ಹಂಗೆ ಹಿಂಗೆ, ಸರಿನಾ? ಸೊ ನಮ್ಮ ರಾಷ್ಟ್ರಪತಿಗೆ ನಾವೇನಂತ ಕರಿತೀವಿ? ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಿ. ಮೀನ್ಸ್ ಯಾರು ತೊಗೊಂಡು ಹೆಂಗೆ ಬೇಕಾದ್ರೂ ಗುದ್ದಬಹುದು. ಮತ್ತೊಬ್ಬ ಯಾವನು ಇವಾಗ ನೀನು ಆಡಳಿತದಲ್ಲಿ ಬಂದ ಪ್ರಧಾನಮಂತ್ರಿ ಆದ, ತಗೋ ರಬ್ಬರ್ ಸ್ಟ್ಯಾಂಪ್ ತಗೋ, ಗುದ್ದು ನಿನಗೆ ಬೇಕಾದಂಗೆ, ಸರಿನಾ? ಸೊ ಹಾಗೆ ಅಲ್ಲಿಲ್ಲ, ಇಲ್ಲಿ ರಾಜರ ಆಡಳಿತವೇ ಫೈನಲ್ಲು, ರಾಜರ ತೀರ್ಮಾನವೇ ಫೈನಲ್ಲು, ರಾಣಿಯ ತೀರ್ಮಾನವೇ ಫೈನಲ್ಲು. ಸೊ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವಿ ಯಾವುದಕ್ಕೆ? ಈ ಬ್ರಿಟನ್ ಸಾಮ್ರಾಜ್ಯಕ್ಕೆ. ಇಲ್ಲಿವರೆಗೂ ಕೂಡ ಟಿಲ್ ಟುಡೇ 2025, ಇವತ್ತು ಡೇಟ್ ಎಷ್ಟಿದೆ? 3 ಇದೆಯಾ 4 ಇದೆ? ಓಕೆ, 3 ಇರಬೇಕು ಇವತ್ತು. 3 ಏಪ್ರಿಲ್ಗೆ ಇವತ್ತು ಕೂಡ ಅವರು ಮಿನಿಮಮ್ ಅಂದರೂ ಒಂದು 4ರಿಂದ 8 ದೇಶದ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರು, ಸರಿನಾ? ಅಷ್ಟು ದ್ವೀಪಗಳು, ಇನ್ನೂ ಎಷ್ಟು 100 ದ್ವೀಪಗಳು ಅವ್ರ ಕಂಟ್ರೋಲಲ್ಲಿದ್ದಾವೆ. ಯಾರ್ದು? ಈ ಬ್ರಿಟನ್ ಅಂಡರಲ್ಲಿದ್ದಾವೆ. ಓಕೆ, ಈ ಬ್ರಿಟನ್ನ ರಾಜರ ಅಂಡರಲ್ಲಿದ್ದಾವೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ ನಿಮಗೆ. ಹಾಗೆ ನೆಕ್ಸ್ಟ್ ಯಾವುದು ಬಂತು? ಓಕೆ, ಈ ಸಮುದ್ರಗಳದ್ದು ಮುಗಿತಾ? ಓಕೆ, ಸಮುದ್ರಗಳನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಾಗದವನ್ನು ಎಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೇಳಿದಾನೆ. ಕಾಗದವನ್ನು ಎಲ್ಲಿ ಕಂಡುಹಿಡಿದ್ರಿ? ಓದೋರು ಬರೋರು ಎಲ್ಲಿದ್ದಾರೆ ಜಾಸ್ತಿ? ಚೀನಾದಲ್ಲಿ, ಭಾರತದಲ್ಲಿ, ಜಾಂಬಿಯಾದಲ್ಲಿ, ಜರ್ಮನಿಯಲ್ಲಿ. ಓಕೆ, ಸೊ ಕಾಗದವನ್ನು ಎಲ್ಲಿ ಕಂಡುಹಿಡಿದ್ರು ಅಂತ ಕೇಳಿದ್ರೆ, ಓಕೆ, ನಮ್ಮ ಪಕ್ಕದ ದೇಶವಾದ, ನಮ್ಮ ನೆರೆಯ ದೇಶ, ನಮ್ಮ ಮಿತ್ರ ದೇಶ, ಓಕೆ, ಯಾವುದು? ಚೀನಾದಲ್ಲಿ ಕಾಗದವನ್ನು ಕಂಡುಹಿಡಿತಾರೆ. ರೇಷ್ಮೆಯನ್ನು ಕಂಡುಹಿಡಿದವ್ರು ಯಾರ್ರೀ? ಇದೇ ಬುದ್ಧಿವಂತರು. ಕಾಗದವನ್ನು ಕಂಡುಹಿಡಿದವರು ಇವರೇ, ರೇಷ್ಮೆಯನ್ನು ಕಂಡುಹಿಡಿದವರು ಇವರೇ. ಯಾರು? ಈ ಚೀನಾದವರು. ಓಕೆ, ಹಗರಿಲ್ಲ ಅವ್ರ ತಲೆ. ಅವ್ರು ನೋಡೋಕ್ಕೆ ಕುಳ್ಳಿಗೆ ಹಂಗೆ ಕಣ್ಣೆಲ್ಲ ಒಳಗೆ ಹೋದಂಗಿರ್ಬೋದು, ಬಟ್ ಅವ್ರ ಕಣ್ಣು ಎಷ್ಟು ಒಳಗೆ ಹೋಗ್ಯಾವಲ್ಲ ಅಟ್ಟು ಅವ್ರ ಜಗತ್ತಿಗಿದ್ರೆ ಏನೋ ಬ್ರಾಡಾಗಿ ನೋಡ್ತಿದ್ದಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಚೀನಾದವರು ಹೆವಿ ಬುದ್ಧಿವಂತರು. ಚೀನಾದವರು ಅಂತ ಅವ್ರದ್ದೇನು ಒಂದು ಟೈಪ್ ಜೀನ್ಸ್ ಇದೆ ಅಲ್ವಾ, ಅವ್ರು ಆ್ಯಕ್ಚುಲಿ ಬುದ್ಧಿವಂತರಿದ್ದಾರೆ. ಲೈಕ್ ಇವಾಗ ಚೀನಾದವ್ರು ತಗೊಳ್ಳಿ, ಮತ್ತು ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಆ್ಯಂಡ್ ದೆನ್ ಈ ಜಪಾನ್, ಸರಿನಾ? ಸೊ ಈ ಭಾಗದಲ್ಲಿ ಏನು ಕಂಡುಬರ್ತಾರಲ್ವ, ಇವಾಗ ತೋರಿಸ್ತಿಲ್ಲ ಅಲ್ಲಿ, ಎಲ್ಲಿ ಕಂಡುಬರುತ್ತೆ ನಿಮಗೆ ಚೀನಾ? ಇಲ್ಲಿ ಕಂಡುಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಈ ಭಾಗದಲ್ಲಿ ನಿಮಗೆ ಚೀನಾ ಕಂಡುಬರುತ್ತೆ, ಸರಿನಾ? ಸೊ ಈ ಚೀನಾ ಜನ ನಿಮಗೆ ಹಾಗೆ ಕಂಡುಬರ್ತಾರೆ, ಬುದ್ಧಿವಂತ, ಸೊ ಜಾಸ್ತಿ ಬುದ್ಧಿವಂತ. ಆ್ಯಂಡ್ ಅದಾದ ನಂತರ ಇಲ್ಲಿ ನಿಮಗೆ ಯಾವುದು? ಈ ಸೌತ್ ಕೊರಿಯಾ, ಹಾಗೆ ಇಲ್ಲಿ ನಾರ್ತ್ ಕೊರಿಯಾ. ಅದಾದ ನಂತರ ಇಲ್ಲೇ ನಿಮಗೆ ಮುಂದೆ ಇಲ್ಲೇ ಬರೋದೇನೋ ಜಪಾನ್ ಏನೋ ಕಂಡುಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ನಿಮಗೆ ಜಪಾನ್ ಕಂಡುಬರುತ್ತೆ. ಸೊ ಅದಕ್ಕೆ ನೋಡೋಕ್ಕೆ ಮಾಡೋಕ್ಕೆ ಸೇಮ್ ಮುಖಗಳೆಲ್ಲ ಸೇಮ್ ಕಂಡುಬರ್ತವೆ ನಿಮಗೆ. ಲೈಕ್ ಇವಾಗ ನಮ್ಮದು ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮುಖ ಸೇಮ್ ಇಲ್ವಾ? ಲೈಕ್ ಆ್ಯಂಡ್ ಇವ್ರದ್ದು ತಮಿಳ್ನಾಡದವ್ರು ಇದ್ದ ಹಾಗೆ ನಿಮಗೆ ಶ್ರೀಲಂಕಾದವ್ರು ಇಲ್ವಾ? ಸೊ ಹಾಗೆ, ಸರಿನಾ? ಸೊ ಅದೆಲ್ಲವೂ ಕೂಡ ಸೇಮ್ ಬುದ್ಧಿವಂತ. ಸೊ ಎಲ್ಲವೂ ಕೂಡ ಹೇಳ್ಬೋದಾಗುತ್ತೆ. ಸೊ ಕಾಗದವನ್ನು ಕಂಡುಹಿಡಿದವ್ರು ಯಾರು? ಚೀನಾದವರು. ಹಾಗೆ ಈ ರೇಷ್ಮೆಯನ್ನು ಕಂಡುಹಿಡಿದವ್ರು ಯಾರು? ಅಗೇನ್ ಚೀನಾದವರು, ಸರಿನಾ? ನಮ್ಮ ಭಾರತದವ್ರು ಏನು ಕಂಡುಹಿಡಿದ್ರು? ಸೊನ್ನೆಯನ್ನು ಕಂಡುಹಿಡಿದವರು ನಮ್ಮ ಭಾರತೀಯರು, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಜಾಂಬಿಯಾ ಎಲ್ಲಿ ಕಂಡುಬರುತ್ತೆ? ಜಾಂಬಿಯಾ ನಿಮಗೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ, ಸರಿನಾ? ಜರ್ಮನಿಯನ್ನು ಆಳಿರ್ತಕ್ಕಂತಹ ಒಬ್ಬ ಮಹಾನ್ ಸರ್ವಾಧಿಕಾರಿ ಯಾರು? ಹಿಟ್ಲರ್. ಅವನು ಹೇಳಕ್ಕೆ ಮಾತ್ರ ಹಿಟ್ಲರ್ ಸರ್ವಾಧಿಕಾರಿಯಾಗಿದ್ದ, ಸರಿನಾ? ಹಿಟ್ಲರ್ ಸರ್ವಾಧಿಕಾರಿಯಾಗಿದ್ದ. ಬಟ್ ಹಿಟ್ಲರು, ಮುಸೋಲಿನಿ ಅನ್ನೋರು ಬಿಟ್ಟು ಇವಾಗ ಪ್ರಸ್ತುತ ಎಷ್ಟೋ ಗಣರಾಜ್ಯ ದೇಶಗಳು ಅಂತ ಹೇಳ್ಕೊತಿರುವ ಸೋ ಕಾಲ್ಡ್ ಗಣರಾಜ್ಯ ದೇಶಗಳು ಕೂಡ ಹಿಟ್ಲರ್ ಆಳ್ವಿಕೆಯಲ್ಲೇ ಮಾಡ್ತಾ ಇದ್ದಾವೆ, ಸರಿನಾ? ಸೊ ಮೇ ಬಿ ನಿಮಗೆ ಗೊತ್ತಿರಬಹುದು, ನಿನ್ನೆ ಎಲ್ಲ ಕೂಡ ನ್ಯೂಸಲ್ಲಿತ್ತು, ಒಬ್ಬ SI ಏನು ಮಾಡಿದ್ದಾನೆ, ಆಲ್ಮೋಸ್ಟ್ ಏನಿಲ್ಲ ಅಂದರೂ 100 ಕೋರ್ಗಿಂತ ಜಾಸ್ತಿ ಒಂದು ಆಸ್ತಿ ಇದೆ. ಒಬ್ಬ SI ಮಾಡೋಕ್ಕಾಗುತ್ತಾ ಸರ್ ಅಷ್ಟು ಆಸ್ತಿನ? ಅವ್ನ ಪಿತ್ರಾರ್ಜಿತ ಆಸ್ತಿ ಇದ್ದರೆ ಅವನೇ ಯಾಕೆ SI ಆಗ್ತಿದ್ದ ಅಲ್ವಾ? ಇದು ನಮ್ಮ ಹೇಗೆ ಅಂದರೆ ಒಂದು ಸೊಸೈಟಿ. ನಾವು ಅಂಥವ್ರ ಕಡೆಯಿಂದ ನಾವು ಹೇಗೆ ರಕ್ಷಣೆ ಒಳಪಡ್ತಿದ್ದೀವಿ, ನಮ್ಮನ್ನು ಅವರು ರಕ್ಷಣೆ ಮಾಡ್ತಿದ್ದಾರೆ. ಓಕೆ, ಸೊ ಇವರೆಲ್ಲರೂ ಕೂಡ ನಮ್ಗೆ ರಕ್ಷಣೆ ಮಾಡ್ತಾಯಿದ್ದಾರೆ. ಮೇ ಬಿ ರಕ್ಷಣೆ ಮಾಡ್ತಿದ್ದಾರೋ ಸುಲಿಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ನಿನ್ನೆ ನ್ಯೂಸ್ ನೋಡ್ಕೊಳ್ಳಿ, ಇಲ್ಲಾಂದರೆ ಯಾವುದು ಈ ಮಸ್ತ್ ಮಗ ಅಂತ, ಮತ್ತು ಹಾಗೆ ಯಾವುದು ಥರ್ಡ್ ಐ ಅಂತ ಏನೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ಥರ್ಡ್ ಐ ಅಂತ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು, ಸರಿನಾ? ನೋಡ್ಕೊಳ್ಳಿ ಅದನ್ನು. ಹಾಗೆ ಇಂಗ್ಲೀಷಲ್ಲಿ ನಿಮಗೆ ಟೈಮ್ಸ್ ಅಂತ ಒಂದು ಚಾನಲ್ ಬರುತ್ತೆ, ಇಂಗ್ಲೀಷ್ ಚಾನಲು. ಸೊ ಅದರಲ್ಲೂ ಕೂಡ ಚೆನ್ನಾಗಿದ್ರೇನೋ ಹೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇಂಗ್ಲೀಷ್ ಚಾನಲ್ ಏನಂದರೆ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ, ನಿಮಗೆ ಕರೆಂಟ್ ಅಫೇರ್ಸ್ಗೆ ಯೂಸ್ ಆಗುತ್ತೆ ಇಂಗ್ಲೀಷ್ ಚಾನಲ್ ಆಲ್ವೇಸ್ ನಿಮಗೆ. ಓಕೆ, ಇದನ್ನೊಂದು ಹೇಳಬೇಕಾಗಿತ್ತು ನಿಮಗೆ. ಇಂಗ್ಲೀಷ್ ಚಾನಲ್ ಏನಿದಾವಲ್ಲ, ಇಂಗ್ಲೀಷ್ ನ್ಯೂಸಲ್ಲಿ ಸುಮ್ಮನೆ ಏನಂದರೆ ಹೈಲೈಟ್ಸ್ ಅಂತ ಹೊಡಿರಿ, ಹೆಡ್ಲೈಟ್ಸ್ ಅಂತ. ಓಕೆ, ಹೈಲೈಟ್ಸ್ ಅಂತ ನೀವು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಡೈಲಿ ಸಾಯಂಕಾಲ ಅಥವಾ ರಾತ್ರಿ ಮಲ್ಕೊಳ್ಳುವಾಗ ಒಂದು 5 ನಿಮಿಷ ನೋಡ್ಕೊಂಡ್ಬಿಡಿ. ಓಕೆ, ಯಾಕಂದರೆ ಫುಲ್ ಹೈಲೈಟ್ಸ್ ಆಗಿರೋದು ಮಾತ್ರ ನಿಮಗೆ ಟಾಪ್ ತೋರಿಸುತ್ತೆ. ಯಾವುದೇ ಒಂದು ಇಂಗ್ಲೀಷ್ ಚಾನಲ್ ನೋಡ್ಕೊಳ್ಳಿ ನೀವು, ಸರಿನಾ? ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾವುದಾದ್ರೂ ನಿಮಗೆ ಬಂದದ್ದು ಒಂದು 5 ನಿಮಿಷ ನೋಡಿ ಮಲ್ಕೊಂಡ್ಬಿಡಿ, ಸರಿನಾ? ಅದು ಯೂಸ್ಫುಲ್ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕಡೆಗೆ ಚಿತ್ರ ಆದರೂ ನೋಡ್ತೀರಾ ಅಲ್ವಾ?
ಅಷ್ಟು ನೋಡಿ ಮಲ್ಕೊಂಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಂಗಳಯಾನವನ್ನು ಎಲ್ಲಿಂದ ಉಡಾಯಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಮಂಗಳಯಾನವನ್ನು ಎಲ್ಲಿಂದ ಉಡಾವಣೆ ಮಾಡಿದ್ರು? ಮಂಗಳಯಾನ ಆಗಲಿ ಚಂದ್ರಯಾನ ಆಗಲಿ ಎಲ್ಲವೂ ಕೂಡ ನಮಗೆ ಎಲ್ಲಿಂದ ಉಡಾವಣೆ ಮಾಡ್ತಾರೆ ಅಂದರೆ ಶ್ರೀಹರಿಕೋಟಾದಲ್ಲಿ ಉಡಾವಣೆ ಮಾಡ್ತಾರೆ, ಸರಿನಾ. ಸೊ ಶ್ರೀಹರಿಕೋಟ ಎಲ್ಲಿ ಕಂಡುಬರುತ್ತೆ ನಿಮಗೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಆಂಧ್ರ ಪ್ರದೇಶದಲ್ಲಿ ನಿಮಗೆ ಶ್ರೀಹರಿಕೋಟ ಎಂಬ ಉಡಾವಣಾ ಸ್ಥಳ, ಇಸ್ರೋದ ಉಡಾವಣಾ ಸ್ಥಳ ಕಂಡುಬರುತ್ತೆ. ಇದು ಯಾರ ಅಂಡರ್ ಇದೆ ಶ್ರೀಹರಿಕೋಟ ಅಂತ ಕೇಳಿದ್ರೆ ಇಸ್ರೋದ ಅಡಿಯಲ್ಲಿ ಕಂಡುಬರುತ್ತೆ. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು? 1969ರಲ್ಲಿ ಸ್ಟಾರ್ಟ್ ಆಯಿತು. ದಿನಾಂಕ ಯಾವಾಗ? ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವೇ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಸೊ ಅದಕ್ಕೆ ಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ DRDO ಅಂತ ಕೂಡ ಓದಿರ್ತೀವಿ ಸರ್. DRDO ಇಸ್ರೋ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹೇಗೆ ಸರ್? ಇವಾಗ ನೀವು ಆರ್ಮಿದವರು, ಓಕೆ, ಆರ್ಮಿಗೆ ಹೋಗಬೇಕು ಅಂತ ಎಷ್ಟೋ ಜನ ಇವಾಗ ಕ್ಲಾಸ್ ಕೇಳೋರು ಕೂಡ ನೀವು ಆರ್ಮಿಗೆ ಹೋಗೋರು ಇರ್ತೀರಾ. ಓಕೆ, ಸೊ ನೀವು ಆರ್ಮಿಗೆ ಹೋಗಿ ಗನ್ ಎಲ್ಲ ಹಿಡ್ಕೊತೀರಾ ಗೊತ್ತಾ? ಗನ್ ಹಿಡ್ಕೊತೀರಾ, ಟ್ಯಾಂಕ್ ಹಿಡ್ಕೊತೀರಾ, ಅದಾದ ನಂತರ ಬಾಂಬ್ ಹಾಕ್ತೀರಾ. ಆ ರೀತಿ ಗನ್ನು ಬಾಂಬು ಮತ್ತೊಬ್ಬರಿಗೆ ಎದುರಾಳಿಗಿದ್ರೇನೋ ಒಟ್ಟಿನಲ್ಲಿ ಅವ್ರಿಗೆ ಉಳಿಸೋದಿಲ್ಲ, ಅವ್ರಿಗಿದ್ರೇನೋ ಅಂಜಿಸ್ಬೇಕು, ಹೊಡಿಬೇಕು. ಸೊ ಅಂಥದ್ದೆಲ್ಲ ತಯಾರು ಮಾಡೋದು ಯಾರು ಅಂದರೆ DRDO. ಓಕೆ, DRDO ಭಾಳ ಡೇರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಹಂಗೆ ಡೇರಿಂಗ್ ಎಲ್ಲ ತಯಾರು ಮಾಡೋದು ಯಾರು ಅಂದರೆ DRDO. ಈ ಇಸ್ರೋದವ್ರು ಏನು ತಯಾರು ಮಾಡ್ತಾರೆ? ಬೇಡಪ್ಪ, ಭೂಮಿನೇ ಬೇಡ ನಮಗೆ, ಹೋಗಿ ನಾನು ಆಕಾಶದಾಗಿರ್ತೀನಿ, ಬಾಹ್ಯಾಕಾಶದಾಗಿರ್ತೀನಿ, ಚಂದ್ರ ಮೇಲೆ ಹೋಗ್ತೀನಿ, ಇಲ್ಲ ಮಂಗಳ ಮೇಲೆ ಹೋಗ್ತೀನಿ ಅಂತೇಳಿ ಈ ರೀತಿ ಎಲ್ಲ ನಿಮಗೆ ಅನ್ವೇಷಣೆ ಮಾಡೋರು ಯಾರು ಅಂದರೆ ಇಸ್ರೋದವರು, ಸರಿನಾ. ಸೊ ಇವರು ಸ್ಪೇಸಲ್ಲೇ ಮಾಡ್ತಾರೆ, ಇವರೇನೋ ಭೂಮಿ ಮೇಲಿದ್ರೇನೋ ಎಲ್ಲರಿಗೂ ಹಸನ್ ಮಾಡಬೇಕು ಅಂತ ಇವ್ರು ನಿಂತಿದ್ದಾರೆ, ಸರಿನಾ. ಜಸ್ಟ್ ನಿಮಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಅಗ್ನಿಬಾನ್, ಓಕೆ, ಯಾರು ಯಾರು ಇದನ್ನು ತಯಾರು ಮಾಡಿದರು ಅಂತ ಕೇಳ್ತಾರೆ. ಸೊ ಇವಾಗ ಇಸ್ರೋ ಅಂತ ಮ್ಯಾಕ್ಸಿಮಮ್ ಜನ ಓಕೆ ಹಾಕಿದ್ದಾರೆ. ಇವಾಗ ಕೆಲವೊಂದು ಟೆಸ್ಟ್ ಎಲ್ಲ ನಡೆದಿರ್ತವೆ, ಅದರದ್ದು ಸ್ಕೋರ್ ಎಲ್ಲ ರಿಲೀಸ್ ಮಾಡಿರ್ತಾರಲ್ವ, ಯಾವ ಆಪ್ಷನಲ್ಲಿ ಎಷ್ಟು ಜನ ಅಂತ. ಕೆಲವೊಂದು ಸರಿ ನೋಡಿದಾಗ ಇಸ್ರೋ ಬಂದಿರುತ್ತೆ. ಇಸ್ರೋಕ್ಕೆ ಅಗ್ನಿಗೆ ಏನು ಸಂಬಂಧ ರೀ? ಅಗ್ನಿ ರಾಕೆಟ್ಗೆ ಏನೋ ಸಂಬಂಧ ಏನೋ ಇಲ್ಲ, ಸರಿನಾ. ಸೊ ಅದಕ್ಕೆ ಇವಾಗ ಸರ್ಫೇಸ್ ಟು ಏರ್ ಮಿಸೈಲ್ ಯಾವುದೋ ಒಂದು ಕೊಟ್ಟಿರ್ತಾರೆ ರೀಸೆಂಟಾಗಿ ತಯಾರಿ ಮಾಡಿರೋದು, ಅದರಲ್ಲಿ ಇಸ್ರೋ ಅಂತ ಆಪ್ಷನ್ ಹಾಕಿರ್ತಾರೆ. ಇಸ್ರೋಗೆ ಸಂಬಂಧನೇ ಇಲ್ಲ, ಇಸ್ರೋ ಸ್ಪೇಸ್ಗೆ ಮಾತ್ರ ಅದು ಇದ್ರೇನೋ ಮೀಸಲಾಗಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ, ನಮ್ಮ ಬೆಂಗಳೂರದಲ್ಲಿದೆ, ಸರಿನಾ. ಸೊ ಹೋಗಿ ನೋಡ್ಬೋದು ನೀವು ಯಾರಾದರೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಗಣಿತದ ಕುರಿತಾದ ಮಧ್ಯಕಾಲೀನ ಭಾರತದ ಪುಸ್ತಕ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಈ ಭಾರತದ ಪುಸ್ತಕ? ವಾಸ್ತುಶಾಸ್ತ್ರ ಎದಕ್ಕೆ? ವಾಸ್ತುಶಾಸ್ತ್ರಗೆ ಗಣಿತಕ್ಕೆ ಏನು ಸಂಬಂಧ ಇದೆ? ಏನಿಲ್ಲ. ಅದಾದ ನಂತರ ಲೀಲಾವತಿ ಹುಡುಗಿ ಹೆಸರು ಚೆನ್ನಾಗಿದೆ ಅಲ್ವಾ, ಬಟ್ ಇದು ಇದೆಯಾ? ಆ್ಯಂಡ್ ನೋಡೋಣ. ಆ್ಯಂಡ್ ಪಂಚದಶಿ ಆ್ಯಂಡ್ ರೂಪಮತಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಈ ಪಂಚದಶಿ ಅನ್ನುವ ಒಂದು ಪುಸ್ತಕವನ್ನು ಬರೆದವರು ಯಾರು? ವಿದ್ಯಾರಣ್ಯ ಸ್ವಾಮಿ ಅಂತ ಬರ್ತಾರೆ. ಸೊ ಆ ವಿದ್ಯಾರಣ್ಯ ಸ್ವಾಮಿ ಅನ್ನೋರು ಓಕೆ ಹಿಂದೂಗಳ ಓಕೆ ಹಿಂದೂ ಧರ್ಮದ ತತ್ವಶಾಸ್ತ್ರದ ಕೆಲವೊಂದು ಪುಸ್ತಕವಾಗಿದೆ ಇದು. ಯಾವುದು ಈ ಪಂಚದಶಿ ಅನ್ನೋದು? ಯಾರು ಬರೆದಿದ್ದಾರೆ? ವಿದ್ಯಾರಣ್ಯ ಸ್ವಾಮಿ ಅನ್ನೋರು ಬರೆದಿದ್ದಾರೆ, ಇದು ನೆನ್ಪಿಟ್ಕೊಳ್ಳಿ. ಬಟ್ ಎರಡನೇ ಭಾಸ್ಕರ ಬರೆದಿರ್ತಕ್ಕಂತಹ ಲೀಲಾವತಿ ಅನ್ನುವ ಒಂದು ಪುಸ್ತಕ ಏನಿದೆ ಅಲ್ವಾ, ಇದು ಈ ಗಣಿತಕ್ಕೆ ಸಂಬಂಧಿಸಿದ ಪುಸ್ತಕವಾಗಿದೆ. ಸರ್ ಲೀಲಾವತಿಗೆ ಗಣಿತಕ್ಕೆ ಏನು ಸರ್ ಸಂಬಂಧ ಇಲ್ಲ ಆ್ಯಕ್ಚುಲಿ, ಹೆಸರಿಗೆ ಆ ಬುಕ್ ಟೈಟಲ್ಗೆ, ಬಟ್ ಇರೋದಕ್ಕೆ ಸಂಬಂಧ ಇಲ್ಲ. ಹಾಗೆ ಅರ್ಥಶಾಸ್ತ್ರ ತಗೊಳ್ಳಿ, ಅರ್ಥಶಾಸ್ತ್ರ ಬುಕ್ಕು ಕೌಟಿಲ್ಯ ಬರೆದಿದ್ದಾನೆ. ಏನು ಅರ್ಥಶಾಸ್ತ್ರ ಇದೆಯಾ ಅದರಲ್ಲಿ? ಎಕನಾಮಿಕ್ಸ್ ಬಗ್ಗೆ ಹೇಳಿದೆಯಾ? ಇಲ್ಲ. ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಹೇಳಿದೆ, ಓಕೆ, ರಾಜಾಡಳಿತದ ಬಗ್ಗೆ ಹೇಳಿದೆ, ಯಾವುದು ಈ ಅರ್ಥಶಾಸ್ತ್ರ ಬುಕ್ದಲ್ಲಿ, ಸರಿನಾ. ಸೊ ಹೆಸರೇ ಒಂದಿರುತ್ತೆ. ಸೊ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ ಗೊತ್ತಾ. ಸೊ ಇದಕ್ಕೆ ಹೇಳಿರ್ಬೇಕು ಮೇ ಬಿ ನಮ್ಮ ಇತಿಹಾಸಕಾರರು ಬರೆದಿರೋ ಬುಕ್ಗಳನ್ನು ಟೈಟಲ್ ನೋಡಿ ಹೇಳಿರ್ಬೇಕು ಅನಿಸುತ್ತೆ, ಸರಿನಾ. ಪರ್ಸ್ನಲಾಗಿ ತೊಗೊಳಾರ್ದೆ, ಸೊ ಇದನ್ನು ನೋಡಿ ಹೇಳಿರ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಯಾವುದನ್ನು ಕೂಡ ಫುಲ್ ಓದೋಕ್ಕಿಂತ ಮುಂಚೆ ಇದು ಹಿಂಗಿದೆ ಹಂಗಿದೆ ಅಂತ ಡಿಸೈಡ್ ಮಾಡಬಾರ್ದು. ಸೊ ಲೀಲಾವತಿ ಅನ್ನೋದು ಯಾರು ಬರೆದಿದ್ದಾರೆ? ಭಾಸ್ಕರ ಅನ್ನೋರು ಬರೆದಿದ್ದಾರೆ, ಭಾಸ್ಕರಾಚಾರ್ಯರು ಬರೆದಿದ್ದಾರೆ, ಎರಡನೇ ಭಾಸ್ಕರ ಅವ್ರು ಬರೆದಿದ್ದಾರೆ. ಯಾವುದಕ್ಕೆ ಸಂಬಂಧಿಸಿದೆ? ಗಣಿತಕ್ಕೆ ಸಂಬಂಧಿಸಿದ ಒಂದು ಪುಸ್ತಕವಾಗಿದೆ ಯಾವುದು ಈ ಲೀಲಾವತಿ ಅನ್ನೋದು. ಆ್ಯಂಡ್ ದೆನ್ ಲೀಲಾವತಿ ವಾಸ್ ದ famous medieval Indian book mathematics written by mathematician Bhaskara II in the 12th century. ಎಷ್ಟನೇ ಒಂದು ಶತಮಾನದಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಅದನ್ನು ಬರೆದಿದ್ದಾರೆ. ಇಟ್ ಕವರ್ಸ್ ವೇರಿಯಸ್ ಟಾಪಿಕ್ಸ್ ಇನ್ಕ್ಲೂಡಿಂಗ್ ಅರ್ಥಮೆಟಿಕ್, ಅಲ್ಜಬ್ರಾ, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ. ಪಂಚವತಿ ಆನ್ ಅದರ್ ಹ್ಯಾಂಡ್ ಇಟ್ ಈಸ್ ಅ ಸಿಗ್ನಿಫಿಕೆಂಟ್ ಲೊಕೇಶನ್ ಆನ್ ಅ ಹಿಂದೂ ಎಪಿಕ್ ರಾಮಾಯಣ ಆ್ಯಂಡ್ ನಾಟ್ ಅ ಬುಕ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಈ ಪಂಚವತಿಯ ಬಗ್ಗೆ ಕೂಡ ಕೆಲವೊಂದರಲ್ಲಿ ರೈಟ್ ಆನ್ಸರ್ ಕೊಟ್ಟಿದೆ. ಸೊ ಅದಕ್ಕೆ ಪಂಚವತಿಯ ಬಗ್ಗೆ ಕೂಡ ನಿಮಗೆ ಹಾಕಿದೆ, ಸರಿನಾ. ಅದನ್ನು ಬರೆದವರು ಯಾರು? ಪಂಚವತಿಯನ್ನು ವಿದ್ಯಾರಣ್ಯ ಸ್ವಾಮಿ ಅಂತ ಬರ್ತಾರೆ. ಸೊ ಅವರು ಇದನ್ನ ಈ ಪಂಚವತಿ ಅನ್ನೋ ಒಂದು ಬುಕ್ಕನ್ನು ಬರೆದಿದ್ದಾರೆ, ಸರಿನಾ. ಅದೊಂದು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ತತ್ವಶಾಸ್ತ್ರಗಳಿಗೆ ಸಂಬಂಧಿಸಿದ ಬುಕ್ ಆಗಿದೆ, ಸರಿನಾ. ಎರಡು ಕೂಡ ಗೊತ್ತಿರಲಿ ನಿಮಗೆ. ಈ ಆಪ್ಷನಲ್ಲಿ ಏನು ಬಂದಿರ್ತಾವೆ ಗೊತ್ತಾ? ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದು ಕೂಡ ನಿಮಗೆ ಕೆಲವೊಂದು ಟ್ವಿಸ್ಟಾಗಿ ಏನು ಕೊಟ್ಟಿರ್ತಾನಲ್ವಾ, ಅದನ್ನು ಮುಂದೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ಹೇಳಿದೆ, ನೆನ್ಪಿಟ್ಕೊಳ್ಳಿ, ಏನಿಲ್ಲ, ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೀನ್ ಇ ಇಲಾಹಿ ಯಾರಿಂದ ಪ್ರಚಾರ ಮಾಡಲಾಯಿತು ಅಂತ ಕೇಳಿದ್ದಾನೆ. ದೀನ್ ಇ ಇಲಾಹಿ ಅನ್ನುವ ಒಂದು ಧರ್ಮ ಇದು. ಓಕೆ, ದೀನ್ ಇ ಇಲಾಹಿ ಅಂದರೆ ಏನಿದೊಂದು ಬಂದಿಖಾನೆಯಾ? ಏನು ಅಲ್ಲ, ಈ ದೀನ್ ಇ ಇಲಾಹಿ ಹೀಗಾಗಬೇಕಾಯ್ತದು. ದೀನ್
ಈ ಇಲಾಹಿ ಅಂತ ಆಗಬೇಕಾಗಿತ್ತು, ಸರಿನಾ. ಸೊ ಅದು ಎಲ್ಲ ಕೂಡ ಅದರಲ್ಲೇ ಮರ್ಜ್ ಆಗಿದೆ. ಸೊ ಹೀಗೆ ನೆನ್ಪಿಟ್ಕೊಳ್ಳಿ, ದೀನ್ ಈ ಇಲಾಹಿ, ಈ ಒಂದು ಧರ್ಮವನ್ನು ಯಾರು ಸ್ಟಾರ್ಟ್ ಮಾಡಿದ್ರು? ಬಾಬರ್ ಸ್ಟಾರ್ಟ್ ಮಾಡ್ದ? ಇಲ್ಲ ಸರ್, ಬಾಬರ್ 4 ವರ್ಷ ಆಳ್ವಿಕೆ ಮಾಡ್ದ. ಏನು ತೈಮೂರ್ನ ರಾಜಕುಮಾರನ ಮಗ ಆಗಿದ್ದ, ಸರಿನಾ. ಚಂಗೀಸ್ ಖಾನ್ನ ವಂಶಸ್ಥೆ ಆಗಿದ್ದ ಇವಳು ತಾಯಿ. ಸೊ ಅವರಿಬ್ಬರಿಗೂ ಹುಟ್ಟಿದ ಒಂದು ಗಂಡು ಮಗುವೇ ಬಾಬರ್, ಸರಿನಾ. ಸೊ ಹುಲಿ ಇದ್ದಂಗಿದ್ದ ಅಂತ ಯಾರು? ಬಾಬರ್, ಸರಿನಾ. ಸೊ ಆತ ಬಂದು ನಮ್ಮ ಭಾರತದಲ್ಲಿ 1526ರಲ್ಲಿ ಮೊದಲ ಪಾನಿಪತ್ ಯುದ್ಧ ಮಾಡಿ ಇಬ್ರಾಹಿಂ ಲೋದಿಗೆ ಓಡಿಸ್ದ, ಸರಿನಾ. ಹೊಡೆದವನಿಗೆ ಸಾಯಿಸಿ ಇಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟಿದ ಯಾರು? ಬಾಬರ್. ಸೊ 26ರಿಂದ 30ರವರೆಗೂ 1530ರವರೆಗೂ ಆಳ್ವಿಕೆ ಮಾಡ್ತಾನೆ. ಆ 4 ವರ್ಷ ಈ 5 ವರ್ಷ ಏನು ಮಾಡ್ತಾನೆ? ಬರೀ ಇವ್ರ ವಿರುದ್ಧ ಬರೀ ಹೊಡೆದಾಡ್ದಾಯ್ತು ಅಣ್ಣಂದು, ಯಾರ್ದು? ಬಾಬರ್ದು, ಸರಿನಾ. ಸೊ ಹೊಡೆದಾಡ್ಲಿಕ್ಕೆ ಅವನಿಗೆ ಸಮಯ ಇಲ್ಲದೆ ಇರುವಾಗ ಏನು ಮಾಡ್ತಾನೆ? ಧರ್ಮವನ್ನು ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ನೋವೇ. ಸೊ ಈತ ಮಾಡಿಲ್ಲ. ಬಹದ್ದೂರ್ ಶಾ, ಓಕೆ. ಸೊ ಬಹದ್ದೂರ್ ಶಾ, ಇಲ್ಲಿ 3 ಜನ ಇವ್ರದ್ದು ಮೊಘಲ್ದವ್ರು ಕೊಟ್ಟಿದ್ದಾರೆ. ಅಂದರೆ ಈ ಬಹದ್ದೂರ್ ಶಾ ಆಗ್ತಾರಾ? ಬಹದ್ದೂರ್ ಶಾ ಎಲ್ಲಿ ರೀಸೆಂಟಾಗಿ 1857ರಲ್ಲಿ ಬಂದವರು, ಇವ್ರು ಆಗ್ತಾರಾ? ಇವರು ಟಾಪ್ ಇದ್ದವ್ರು ಇವರು, ಓಕೆ. ಸೊ ಈ ಎಲ್ಲರೂ ಕೂಡ ಮೊಘಲರಲ್ಲೇ ಕಂಡುಬರುತ್ತಾರೆ. ಬಟ್ ಮೊಘಲಲ್ಲಿ ಹೇಳುವಾಗ ನಾವು ಟಾಪ್ 5 ಇವ್ರದ್ದೇ ಹೇಳ್ತೀವಿ. ಯಾರ್ದು? ಈ ಬಾಬರು, ಹುಮಾಯನ್ ಆ್ಯಂಡ್ ದೆನ್ ಅಕ್ಬರ್ನ ಮಗ ಜಹಾಂಗೀರ್ನ ಮಗ ನಿಮಗೆ ಯಾರು ಕಂಡು ಬರ್ತಾರೆ? ಈ ತಾಜ್ ಮಹಲ್ ಕಟ್ಟಿಸಿದ ವ್ಯಕ್ತಿ, ಓಕೆ. ಆ ವ್ಯಕ್ತಿ ಹೆಸರು ಏನು ಬರ್ತಿಲ್ಲ. ಆ್ಯಂಡ್ ಅವನ ಮಗ ಯಾರು ಅಂದರೆ ಔರಂಗಜೇಬ್, ಸರಿನಾ. ಸೊ ಆ ತಾಜ್ ಮಹಲ್ ಕಟ್ಟಿಸಿದವ್ರ ವ್ಯಕ್ತಿ ಹೆಸರು ನೀವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ, ಓಕೆ. ಸೊ ಇವರು ಬರ್ತಾರೆ ನಿಮಗೆ. ಈ 6 ಜನ ಏನಿದಾರಲ್ವ, ಇವರು ನಿಮಗೆ ಮೇಜರ್ಲಿ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಕಂಡುಬರ್ತಾರೆ. ಈ ಬಹದ್ದೂರ್ ಶಾ, 2ನೇ ಬಹದ್ದೂರ್ ಶಾ ಏನಿದಾರಲ್ವ, ಇವರು ಕಂಡುಬರ್ತಾರೆ ಎಲ್ಲಿ? 1857ರಲ್ಲಿ. ಸೊ ಈ 1857ರಲ್ಲಿ, ಅಥವಾ ಈ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ ಇವನನ್ನ ಹೆಸರು ಹೇಳ್ತೀವಿ ನಾವು. 2ನೇ ಬಹದ್ದೂರ್ ಶಾ ಅನ್ನೋನ ವ್ಯಕ್ತಿ ಹೆಸರು ಹೇಳ್ತೀವಿ, ಸರಿನಾ. ಇವನಿಗೆ ಈ ಬ್ರಿಟಿಷರು ಹೊಡೆದು ರಂಗುನ್ ಗಡಿಪಾರು ಮಾಡಿಬಿಟ್ಟಿರ್ತಾರೆ. ಯಾರಿಗೆ? ಈ ಬಹದ್ದೂರ್ ಶಾಗೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಬಟ್ ಇಲ್ಲಿ ದೀನ್ ಇಲಾಹಿ ಧರ್ಮ ಅವನು ಕೂಡ ಸ್ಥಾಪನೆ ಮಾಡಿಲ್ಲ. ಬಟ್ ಯಾರು ಅಂದರೆ ಅಕ್ಬರ್ ಸ್ಥಾಪನೆ ಮಾಡಿದ್ದಾನೆ, ಸರಿನಾ. ಅಕ್ಬರ್ ಅನ್ನೋನು ತನ್ನ ಒಂದು ಆಡಳಿತಾವಧಿಯಲ್ಲಿ 1526ರಿಂದ 1605ರ ಆಡಳಿತಾವಧಿಯಲ್ಲಿ ಈ ಒಂದು ದೀನ್ ಇ ಇಲಾಹಿ ಅನ್ನುವ ಒಂದು ಧರ್ಮವನ್ನೇ ಸ್ಟಾರ್ಟ್ ಮಾಡಿದ್ದ, ಸರಿನಾ. ಧರ್ಮವನ್ನೇ ಸ್ಟಾರ್ಟ್ ಮಾಡ್ತಾನೆ. ಸೊ ಧರ್ಮವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಕೋಮುವಾದ, ಸರಿನಾ, ಎಲ್ಲ ಈ ದೀನ್ ಇ ಇಲಾಹಿ ಹೇಗೆ ಸ್ಥಾಪನೆ ಮಾಡ್ದ ಅಂತ ನೀವು ಮೊದಲು ಗೊತ್ತಿರಬೇಕು, ಓಕೆ. ಸೊ ಇವಾಗ ಈ ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಎಲ್ಲ ಧರ್ಮಗಳಲ್ಲೂ ಕೂಡ ಕೆಲವೊಂದು ಕೆಟ್ಟದಿರುತ್ತೆ, ಎಲ್ಲ ಧರ್ಮಗಳಲ್ಲೂ ಕೂಡ ಕೆಲವೊಂದು ಒಳ್ಳೇದಿರುತ್ತೆ, ಸರಿನಾ. ಸೊ ಆವಾಗ ಎಲ್ಲ ಧರ್ಮಗಳನ್ನು ಕೂಡ ಅಧ್ಯಯನ ಮಾಡೋಕ್ಕೆ ಅಂತ ಇವಾಗ ಒಳ ಮೀಸಲಾತಿ ಮಾಡಲಿಕ್ಕೆ ನಾಗಮೋಹನ್ ದಾಸ್ ಕಮಿಟಿ ಮಾಡಿಲ್ವಾ? ಸೊ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡಿದ್ದಾರೆ. ಮತ್ತು ರಿಟರ್ನ್ ಹೇಗೆ ಅಂದರೆ ಸ್ಟೂಡೆಂಟ್ಸ್ ಮತ್ತು ಸ್ವಲ್ಪ ತ್ರಾಸು ಕೊಡಬೇಕು ಅಂತ ಇನ್ನೊಂದು ಸರಿ ನಾನು ಕಳಿಸಿದ್ದೀನಿ, ಇನ್ನೊಮ್ಮೆ ಇದರ ಕಮಿಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ವ. ಸೊ ಹಾಗೆ ಮಾಡಲಿಲ್ಲ ಇವರು, ಯಾರು? ಅಕ್ಬರ್. ಬಟ್ ಇವರು ಸೀರಿಯಸ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಸೊ ಸಮಿತಿನ ಮಾಡಿ ಈ 3 ಧರ್ಮಗಳಲ್ಲಿ ಬೇರೆ ಬೇರೆ ಯಾವುದೇ ಧರ್ಮ, ಇಲ್ಲಿ ಸಿಖ್ ಧರ್ಮ ತಗೋ ನೀನು. ಸೊ ಅದಾದ ನಂತರ ಈ ಬೇರೆ ಬೇರೆ ಧರ್ಮಗಳ ಎಲ್ಲ ಧರ್ಮಗಳಲ್ಲಿ ಏನೇನು ಒಳ್ಳೇದಿದೆಯಲ್ಲ ಅದನ್ನು ತೊಗೊಂಡು ಬಾ ಅಂತ ಕಳಿಸ್ತಾರೆ. ಯಾರು? ಅಕ್ಬರ್ ಅವರು, ಸರಿನಾ. ಸೊ ಎಲ್ಲದರಲ್ಲೂ ಕಂಡುಬರ್ತಕ್ಕಂತಹ ಒಳ್ಳೆಯದು ಏನು ಮಾಡ್ತಾರೆ? ತೊಗೊಂಡು ಬಂದು ಅವೆಲ್ಲವೂ ಕೂಡ ರೂಲ್ಸ್ ಮಾಡಿ ಈ ದೀನ್ ಇ ಇಲಾಹಿ ಅನ್ನೋ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಸರಿನಾ. ಈ ದೀನ್ ಇ ಇಲಾಹಿ ಅನ್ನುವ ಧರ್ಮ ನಿಮಗೆ ಮುಸ್ಲಿಮಿಗೆ ಸಂಬಂಧಿಸಿದಲ್ಲ, ಹಿಂದೂಗೂ ಕೂಡ ಸಂಬಂಧಿಸಿದಲ್ಲ, ಯಾವುದಕ್ಕೂ ಸಂಬಂಧಿಸಿದಲ್ಲ. ಇದು ಒಂದು ಸಪ್ರೇಟ್ ಆಗಿರುವ ಒಂದು ಧರ್ಮವಾಗಿದೆ, ಸರಿನಾ. ಸೊ ಈ ಧರ್ಮದಲ್ಲಿ ಏನು ಮಾಡ್ತಾರೆ? ಈ ಅಕ್ಬರ್ ಮಾನ್ ಸಿಂಗ್ಗೆ, ಓಕೆ, ಮಾನ್ ಸಿಂಗ್ ಸೇರ್ಕೋಪ್ಪ ಅಂತಾರೆ. ನಾ ಇರು ಅಂದರೆ ಇರ್ತೀನಿ, ಬೈ ನೀ ಏನ್ರೆ ನನಗೆ ಆ ಧರ್ಮಕ್ಕೆ ಸೇರು, ಈ ಧರ್ಮಕ್ಕೆ ಸೇರು, ಕಿರಿಕಿರಿ ಹಚ್ಚಿದಿ, ಆಯಿತು, ನಂದು ಗಾಡಿ ಬಿಡ್ತೀನಿ, ಇಲ್ಲಿ ಸೀದಾ ರಜಪೂತ್ರ ಹತ್ರ ಹೊಳ್ಳಿ ಹೋಗ್ತೀನಿ, ಇರುವಂದು ಇರ್ತಿ, ಇಲ್ಲಾಂದ್ರೆ ಹೋಗ್ತೀನಿ ನೋಡಿ ಅಟ್ಟ. ಇಲ್ಲೋ ಮ್ಯಾರೆ ಬ್ಯಾಡೋ, ನೀನು ಮೊದಲ ನನ್ನ ದೊಡ್ಡ ಸೇನಾಧಿಪತಿ ಇದೆ, ನೀ ಇರು ಅಂತೇಳಿ ಇಟ್ಕೋತಾರೆ. ಯಾರು? ಅಕ್ಬರ್, ಸರಿನಾ. ಬಟ್ ಈ ಅಕ್ಬರ್ನೇ ಈ ಮಾನ್ ಸಿಂಗ್ ಏನು ಮಾಡಿರ್ತಾರೆ? ಮೊದಲು ನೀನೇ ಈ ಧರ್ಮಕ್ಕಿದ್ರೇನೋ ಮತಾಂತರ ಆಗು ಅಂತ ಹೇಳಿರ್ತಾರೆ. ಮತಾಂತರ ಅಂದರೂ ಆಗೋದಿಲ್ಲ, ನಾ ಹಿಂದೂ ಆಗಿ ಹುಟ್ಟಿನಿ, ಹಿಂದೂ ಆಗಿ ಸಾಯ್ತೀನಿ ಅನ್ನೋದೇ ಇವ್ರದ್ದು ಫೈನಲ್ ಗೋಲ್ ಆಗಿತ್ತು, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳ್ಬೋದು ನಿಮಗೇನೋ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಹುಮಾಯೂನು. ಸೊ ವಾರಕ್ಕೆ 7 ದಿನಕ್ಕೆ 7 ರೀತಿಯ ಬಟ್ಟೆಗಳನ್ನು ಹಾಕಿಕೊಂಡು, ಸರಿನಾ, 7 ದಿನಕ್ಕೆ 7 ರೀತಿಯ ಬಟ್ಟೆಗಳನ್ನು ಹಾಕಿಕೊಂಡು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ನಿಮಗೆ. ಇದೇ ಹುಮಾಯೂನ್ ಅಣ್ಣ, ಓಕೆ. ಈ ಹುಮಾಯೂನ್ ಅಣ್ಣ 7 ದಿನ ಡಿಫ್ರೆಂಟ್ ಆಗಿರೋ ಕಲರ್ ಬಟ್ಟೆ ಹಾಕ್ತಿದ್ರಂತೆ. ಯಾರು? ಹುಮಾಯೂನ್, ಸರಿನಾ. ಯಾರಪ್ಪ? ಅಕ್ಬರ್ನ ಅಪ್ಪ. ಯಾರ ಮಗ? ಬಾಬರ್ನ ಮಗ. ಯಾರ ಅಣ್ಣ? ಗುಲ್ಬದನ್ ಬೇಗಂ ಅವರ ಅಣ್ಣ. ಯಾಕೆ ಗುಲ್ಬದನ್ ಬೇಗಂ ಅವ್ರದ್ದು ಹೆಸರು ಹೇಳಿದೆ ನಿಮಗೆ? ಈ ಹುಮಾಯೂನ್ ನಾಮ ಅಂತ ಬುಕ್ ಬರುತ್ತೆ, ಯಾರ್ದು? ಈ ಹುಮಾಯೂನ್ ಬಗ್ಗೆನೇ, ಸರಿನಾ. ಈ ಹುಮಾಯೂನ್ ಬಗ್ಗೆ ಬರೆದಿರತಕ್ಕಂಥ ಹುಮಾಯೂನ್ ನಾಮ ಅನ್ನುವ ಬುಕ್ಕನ್ನು ಬರೆದವ್ರು ಯಾರು? ಇದೇ ಗುಲ್ಬದನ್ ಬೇಗಂ, ಸರಿನಾ. ಸೊ ಈ ಗುಲ್ಬದನ್ ಬೇಗಂ ಅವ್ರದ್ದು ಈ ಹೆಸರಿಗೆ ಕೂಡ ಒಂದು ಮೀನಿಂಗ್ ಇದೆ. ಗುಲ್ಬದನ್ ಬೇಗಂ ಮೇ ಬಿ KS ಅಲ್ಲಿ ಏನೋ ಕೇಳಿದ್ದ ಅನ್ಸುತ್ತೆ. ಗುಲ್ಬದನ್ ಬೇಗಂ ಅಂತ ಯಾಕೆ ಇಟ್ಟ ಬಾಬಾರವನ ಮಗಳಿಗೆ ಅಂತ?
ಯಾಕೆ, ಏನಿದೆ ಹೆಸರಿನ ಮೀನಿಂಗು? ಏನಿದೆ ಅಂದರೆ ಈ ಗುಲ್ಬದನ್ ಬೇಗಮ್ ಏನಿದೆ ಅಲ್ವಾ, ಇವಳು ಚಿಕ್ಕವಳಿದ್ದಾಗ, ಮೀನ್ಸ್ ಚಿಕ್ಕವಳು ಅಂದರೆ ಒಂದು ಹುಟ್ಟಿದಾಗ ಚಿಕ್ಕವ್ರು ಇರ್ತಾರಲ್ವ ಎಲ್ಲರೂ. ಸೊ ಅವ್ರು ಹುಟ್ಟಿದಾಗ ಹೆಂಗಿದ್ಳು ಅಂದರೆ, ಇವಾಗ ಈ ಗುಲಾಬಿ ಹೂವಿನ ಆ ಸೈಡ್ಸ್ ಏನು ಪಕಳಿ ಅಂತ ನಾವು ಕರಿತೀವಲ್ವ, ಅದಕ್ಕೆ ಏನಂತಾರೆ ಆ್ಯಕ್ಚುಲಾಗಿ ವರ್ಡ್ ಗೊತ್ತಿಲ್ಲ, ಅವು ಏನು ಸೈಡಿಗೆಲ್ಲ ಬಂದಿರ್ತಾವಲ್ಲ, ಈಗ ಹೂ ಬಂದಿರುತ್ತೆ, ಹೂವಿಗೆ ಈ ರೀತಿ ಅಲ್ಲ. ಸೊ ಅದು ಆ ರೀತಿ ಇದ್ಳು ಅಂತೆ ಆ ಹುಡುಗಿ, ಚಿಕ್ಕ ಹುಡುಗಿ, ಸರಿನಾ. ಸೊ ಅದಕ್ಕೆ ಅವಳನ್ನು ಏನು ಮಾಡ್ತೀವಿ, ಅದರದ್ದು ಒಂದು ಗುಲಾಬಿ ಹೂವಿನ ಥರ ಇದ್ದಾಳೆ, ಅದಕ್ಕೆ ಇವಳನ್ನು ಏನು ಮಾಡೋಣ, ಗುಲಾಬಿ ಹೂವಿಂದ ಏನಾದರೂ ಹೆಸರಿಡೋಣ ಅಂತ ಗುಲ್ಬದನ್ ಬೇಗಮ್ ಅಂತ ಇಟ್ಬಿಟ್ಟಿರ್ತಾರೆ ಯಾರು, ಬಾಬರನ್ ಅವರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಹುಮಾಯೂನ್ ಅನ್ನೋರಿಗೆ ಹುಮಾಯೂನ್ ಅಂತ ಯಾಕೆ ಹೆಸರಿಟ್ರು? ಲಕ್ಕಿ ಮ್ಯಾನ್ ಅಂತ. ನನ್ನ ಮಗ ನನಗೆ ಹುಟ್ಟೇನೆ, ಅದಾದ ನಂತರ ಇಲ್ಲಿ ನನ್ನ ಮಗ ಹುಟ್ಟಿದ ನಂತರ ಇಲ್ಲಿ ಬಂದು ಭಾರತದಂತಹ ಮಹಾನ್ ಒಂದು ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿ ಸಾಮ್ರಾಜ್ಯ ಕಟ್ಟಿನ ನಾನು. ಸೊ ಇವನು ಹೆವಿ ಲಕ್ಕಿ ಇದ್ದಾನೆ, ಲಕ್ಕಿಯಾಗೇ ಇರಲಿ ಅಂತ ಇವನು ಲಕ್ಕಿ ಅಂತ ಹೆಸರಿಟ್ಬಿಟ್ಟಿರ್ತಾನೆ. ಫಿಲ್ಮ್ ಲಕ್ಕಿ ಅಲ್ಲ, ಈ ಹುಮಾಯೂನ್ ಹೆಸರೇ ಲಕ್ಕಿ. ಹುಮಾಯೂನ್ ಅಂದರೆ ಲಕ್ಕಿ ಅಂದಂಗೆ, ಲಕ್ಕಿ ಫೆಲೋ ಅಂದಂಗೆ. ಬಟ್ ಹೆಸರಲ್ಲಿ ಲಕ್ ಇಟ್ಕೊಂಡು ಜೀವನ ಪೂರ್ತಿ ಅನ್ಲಕ್ಕಿಯಾಗಿ ಬದುಕಿ ಅನ್ಲಕ್ಕಿಯಿಂದನೇ ಸತ್ತಂತಹ ಒಬ್ಬ ಮಹಾನ್ ದೊರೆ ಯಾರು ಅಂದರೆ ಈ ಹುಮಾಯೂನ್ ಅನ್ನೋನು, ಸರಿನಾ. ಅವನೇ ಕಟ್ಟಿರಿಸ್ತಕ್ಕಂತಹ ಒಂದು ದೀನ್ ಪನ್ಹಾ ಎನ್ನುವ ಒಂದು ಕಟ್ಟಡದಿಂದ ಬಿದ್ದು ಸಾಯ್ತಾನೆ. ಎಂಥ ಇದು ಇರಬೇಕಂತೀನಿ ಅನ್ಲಕ್ಕಿ ಫೆಲೋ. ಓಕೆ, ಸೊ ಯಾರು ಈ ಹುಮಾಯೂನ್, ಸರಿನಾ. ಸೊ ತಾನೇ ಕಟ್ಸಿದ ಒಂದು ಬಿಲ್ಡಿಂಗಿಂದ ಬಿದ್ದು ಸಾಯ್ತಾನೆ ರೀ. ಅದು ಬಿಲ್ಡಿಂಗ್ ಮೇಲಿಂದ ಅಲ್ಲ, ಸ್ಟೆಪ್ಸ್ ಮೇಲಿಂದ ಬಿದ್ದು ಸಾಯ್ತಾನೆ. ಓಕೆ, ಶಿಡಿ ಅಂತೀರಾ, ಸ್ಟೆಪ್ಸ್ ಅಂತೀರಾ, ಮೆಟ್ಟಿಲುಗಳಂತೀರಾ, ಆ ಮೆಟ್ಟಿಲಿನ ಮೇಲೆ ಬಿದ್ದು ಸತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಈ ಹುಮಾಯೂನ್. ಹಾಗೆ ದೆಹಲಿಯನ್ನು 2 ಸರಿ ಆಳ್ವಿಕೆ ಮಾಡಿದವನು ಯಾರು ಅಂದರೆ ಇದೇ ಹುಮಾಯೂನ್. ಮೊದಲೊಂದು ಸರಿ ಸುಸೈಡ್ ಮಾಡ್ಲಿಕ್ಕೆ ಹೋಗಿರ್ತಾನೆ ಯಮುನಾ ನದಿಗೆ, ಯಾರು ಈ ಹುಮಾಯೂನ್, ಸರಿನಾ. ಸೊ ಶೇರ್ ಶಾ ಸೂರಿ ಎಷ್ಟು ತ್ರಾಸ ಕೊಟ್ಟಿರ್ತಾನೆ ಅಂದರೆ ಬರೋದು, ಹಬುಕ್ ಅನ್ನೋದು, ಹೊಡೆದಂಗೆ ಮಾಡೋದು, ಓಡಿಸೋದು, ಹಿಂಗೆ ಮಾಡಿ ತ್ರಾಸ ಕೊಟ್ಟು ಇವನು ಸೋಲಿಸಿರ್ತಾನೆ ಯಾರಿಗೆ, ಹುಮಾಯೂನ್ಗೆ, ಸರಿನಾ. ಸೊ ಕಿರಿಕಿರಿ ಸಾಕೈತಂತ ಏನು ಮಾಡ್ತಾನೆ ಇವನು ಹುಮಾಯೂನ್, ಯಮುನಾ ನದಿಗೆ ಹೋಗಿ ಸಾಯ್ಬೇಕಂತ ಬೀಳ್ತಾನೆ. ಬಿದ್ದಾಗ ನಿಜಾಮ್ ಖಾನ್ ಅನ್ನುವ ಒಬ್ಬ ಮೀನುಗಾರ ಏನು ಮಾಡ್ತಾನೆ, ಯಾವನೋ ಸಯಾತದಲ್ಲೋ ಇದು ಪಾರ ಅಂತ ಏನು ಮಾಡಿ ಎಳ್ಕೊಂಡು ಬಂದು ದಡದಾಗ ಬಿಟ್ಟು ಜೀವ ಉಳಿಸ್ತಾನೆ. ಸೊ ಅದಕ್ಕೆ ಹೊಳ್ಳಿ ನನಗಿದ್ರೇನೋ ಬುದ್ಧಿ ಬಂತಪ್ಪ, ಸಾಯಬಾರ್ದಾಗಿತ್ತು ನಾನು, ಏನು ಹೇಳು, ನೀ ಏನು ಬೇಡತ್ ಹೇಳು, ನಾನು ಹಿಂಗೆ ಕೊಡ್ತೀನಿ, ಏನು ಬೇಕು ನಿನಗೆ ಅಂತ ಕೇಳ್ತಾನೆ ಯಾರು, ಹುಮಾಯೂನ್. ಹೊಳ್ಳಿ ಬದುಕಿ ಬಂದು ಜೀವ ಉಳ್ದಂಗೆ ಆಗಿಬಿಟ್ಟಿರ್ತದೆ ಅಣ್ಣಾಗ ಅವಾಗ. ಸೊ ಅವ ಏನು ಮಾಡ್ತಾನೆ, ಏನು ಬೇಕು ಕೇಳಿದಾಗ ಈ ನಿಜಾಮ್ ಖಾನ್ ಹೇಳ್ತಾನೆ, ನಾವು ಒಂದಿನ ಆದರೂ ನೀವು ರಾಜರಿದ್ರಿ ಅಂತ ನನಗೆ ಗೊತ್ತಿರಲಿಲ್ಲ, ಆದರೂ ಉಳಿಸಿದ ಏನೋ ನನ್ನ ಲೆಕ್ಕ, ಒಂದಿನ ಆದರೂ ನಾನು ದೆಹಲಿ ಇದ್ರೇನೋ ಸುಲ್ತಾನ ಆತೀನಿ, ಒಂದಿನ ಕೊಡ್ರಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹುಮಾಯೂನ್ ಇದ್ರು ಘೋಷಣೆ ಮಾಡಿಬಿಡ್ತಾನೆ, ಆಯ್ತು ಏಕ್ ದಿನಕ್ಕೆ ದೆಹಲಿ ಸುಲ್ತಾನ್ ಆಗಿಬಿಡು ನೀ ಅಂಥೇಳಿ. ಸೊ ಅದಕ್ಕೆ ನಾವು ಏಕ್ ದಿನಕ್ಕೆ ದೆಹಲಿ ಸುಲ್ತಾನ್ ಅಂತ ಯಾರಿಗೆ ಕರಿತೀವಿ ಅಂದರೆ ಇದೇ ನಿಜಾಮ್ ಖಾನ್ಗೆ ಕರಿತೀವಿ, ಸರಿನಾ. ಈ ನಿಜಾಮ್ ಖಾನ್ ಮೂಲತಃ ಯಾರು, ಒಬ್ಬ ಮೀನುಗಾರ, ಸರಿನಾ. ಗೊತ್ತಿರಲಿ ನಿಮಗೆ, ಇವೆಲ್ಲವೂ ಕೂಡ ಕಥೆ ರೂಪದಲ್ಲಿ ನೆನಪಿಟ್ಕೊಳ್ಳಿ, ಕಥೆ ರೂಪದಲ್ಲೇ ನಿಮಗೆ ಎಕ್ಸಾಮಲ್ಲಿ ಕೂಡ ಗೊತ್ತಾಗುತ್ತೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ, ಮಾನವನ ದೇಹದಲ್ಲಿ ನೀವು ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳನ್ನು ಎಲ್ಲಿ ಕಾಣಬಹುದು? ಸರ್ ಇವಾಗಲೇ ಯಾವುದು ಈ ಶಿಶಲ್ಸ್ ದ್ವೀಪಗಳು ಹೇಳಿದ್ರಿ, ಅದು ಹಿಂದೂ ಮಹಾಸಾಗರದಲ್ಲಿತ್ತು. ಈ ದ್ವೀಪಗಳೇನಿದ್ದಾವೆ ದೇಹದಲ್ಲೇ ಕಂಡುಬರ್ತಾವಲ್ವಾ? ಯಾವುದಾದ್ರು ದ್ವೀಪಗಳು? ಲ್ಯಾಂಗರ್ ಹ್ಯಾನ್ಸ್ ಕಿರುತಟ್ಟೆಗಳು, ಕಿರು ದ್ವೀಪಗಳು ಅಂತ ಕರಿತೀವಿ ನಾವು, ಸರಿನಾ. ಸೊ ಈ ಲ್ಯಾಂಗರ್ ಹ್ಯಾನ್ಸ್ ಅನ್ನುವ ದ್ವೀಪಗಳು ಯಾವ ಒಂದು ಭಾಗದಲ್ಲಿ ಕಂಡುಬರ್ತವೆ? ಸಣ್ಣ ಕರಳಿನೆಲ್ಲ ಅಲ್ಲ, ಅದಾದ ನಂತರ ಮೆದೋಜರಿಕ ಗ್ರಂಥಿ, ಹೊಟ್ಟೆ, ಹೃದಯ. ಹೊಟ್ಟೆಯಲ್ಲಿ ಕಂಡುಬರೋದಿಲ್ಲ, ಹೃದಯದಲ್ಲಿ ಅಂದರೆ ಏನೂ ಕಂಡುಬರೋದಿಲ್ಲ. ಓಕೆ, ಹೃದಯದಲ್ಲಿ ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅನ್ನೋದೆಲ್ಲ ಸುಳ್ಳು. ಹೃದಯದಲ್ಲಿ ಜಸ್ಟ್ ನಿಮಗೆ ಏನು ಅಂದರೆ ರಕ್ತ ಮಾತ್ರ ಪಂಪ್ ಆಗ್ತಾ ಇರುತ್ತೆ, ಸರಿನಾ. ಅದು ಒಂದೇ ಗೊತ್ತಿರಲಿ ನಿಮಗೆ, ಸ್ಯಾನು ನ್ಯಾನ್ ಅಂತ ಎಡೆ ಇರ್ತವೆ, ಅದು ನಿಮಗೇನಂದರೆ ಇವಾಗ ನೋಡ್ಕೊಡ್ತವೆ. ಓಕೆ, ಸೊ ಅಷ್ಟು ಬಿಟ್ಟು ನಿಮಗೇನು ಇರೋದಿಲ್ಲ, ಮಾಂಸಖಂಡಗಳಿರ್ತವೆ ಅಷ್ಟೇ ಇರ್ತವೆ, ಯಾರ ಹೆಸರು ಇರೋದಿಲ್ಲ, ಯಾರೂ ಇರೋದಿಲ್ಲ, ಸರಿಯಾ. ಬಟ್ ಇಲ್ಲಿ ಲ್ಯಾಂಗರ್ ಹ್ಯಾನ್ಸ್ ಅನ್ನುವ ಕಿರು ದ್ವೀಪಗಳಿರ್ತವೆ. ಎಲ್ಲಿರ್ತವೆ? ಈ ಮೆದೋಜರಿಕ ಗ್ರಂಥಿಯಲ್ಲಿರ್ತವೆ. ಇಂಗ್ಲೀಷಲ್ಲಿ ಹೇಳೋದಾದರೆ ಪ್ಯಾಂಕ್ರಿಯಾ ಗ್ಲ್ಯಾಂಡಲ್ಲಿ ಕಂಡುಬರ್ತವೆ. ಯಾವುದು? ಈ ಲ್ಯಾಂಗರ್ ಹ್ಯಾನ್ಸ್ ಕಿರು ತಟ್ಟೆಗಳು, ಲ್ಯಾಂಗರ್ ಹ್ಯಾನ್ಸ್ ಕಿರು ದ್ವೀಪಗಳು ಅಂತ ಕರಿತೀವಿ. ಯಾವುದನ್ನ? ಈ ಲ್ಯಾಂಗರ್ ಹ್ಯಾನ್ಸ್ಗಳಿಗೆ. ಎಲ್ಲಿ ಕಂಡುಬರ್ತವೆ? ಪ್ಯಾಂಕ್ರಿಯಾ ಒಂದು ಮಿಕ್ಸ್ಡ್ ಗ್ಲ್ಯಾಂಡಲ್ಲಿ, ಅಥವಾ ಮೆದೋಜರಿಕ ಗ್ರಂಥಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಒಂದು ಗ್ರಂಥಿಯಲ್ಲಿ ಕಂಡುಬರ್ತವೆ. ಈ ಮೆದೋಜರಿಕ ಗ್ರಂಥಿ ಅನ್ನೋದೇನು? ಅಂತರ್ಸ್ರಾವಕ, ಬಹಿರ್ಸ್ರಾವಕವ? ಎರಡೂ ಅಲ್ಲ, ಇವಾಗಲೇ ಹೇಳಿದಲ್ಲ, ಮಿಕ್ಸ್ಡ್ ಗ್ಲ್ಯಾಂಡ್, ಮಿಶ್ರ ಗ್ರಂಥಿ ಅಂತ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕುಂಚಿಕಲ್ ಜಲಪಾತಗಳನ್ನು ನೀವು ಎಲ್ಲಿ ಕಾಣಬಹುದು? ಅಂದರೆ ಅದನ್ನು ನಾವು ಎತ್ತರದಿಂದ ಕೆಳಗೆ ಬೀಳುವಾಗ ಕೆಳಗೆ ನಿಂತು ನೋಡಿದರೆ ಕಾಣಬಹುದು. ಅಲ್ಲ ಸರ್, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಯಾವ ಒಂದು ರಾಜ್ಯದಲ್ಲಿ ಕಾಣಬಹುದು ಅಂದರೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಉತ್ತರ ಕನ್ನಡದವರು ಯಾರಿದ್ದೀರಲ್ವಾ, ನಿಮಗೆ ಹೆವಿ ಏನು ನಿಯರ್ ಬೈ ಪ್ಲೇಸ್ ಇದು ಕುಂಚಿಕಲ್ ಫಾಲ್ಸ್. ಓಕೆ, ಕುಂಚಿಕಲ್ ಫಾಲ್ಸ್ ಎಲ್ಲಿದೆ ನಿಮಗೆ? ಇದೆ ನಿಯರ್, ಎಲ್ಲಿ ಹೊನ್ನಾವರ ನಿಯರ್ ಅದು ಕಂಡುಬರುತ್ತೆ ನಿಮಗೆ, ಸರಿನಾ. ಸೊ ಅಲ್ಲಿ ನಿಮಗೆ ಕುಂಚಿಕಲ್ ಫಾಲ್ಸ್ ಕಂಡುಬರುತ್ತೆ. ಹಾಗೆ ಇಡೀ ನಮ್ಮ ಏಷ್ಯಾದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂದ್ರೆ ಇದೇ ಕುಂಚಿಕಲ್ ಫಾಲ್ಸು. ಓಕೆ, ಎತ್ತರವಾದ ಫಾಲ್ಸು. ಬಟ್ ಇಲ್ಲ ಸರ್, ನಾನು ಜೋಗ ಜಲಪಾತ ಓದಿದ್ದೀನಿ ಸರ್. ಹೌದು ಸರ್, ಜೋಗ ಜಲಪಾತ ಓದಿರ್ತೀರಾ. ಯಾಕೆ ಗೊತ್ತಾ? ಇವಾಗ ಒಂದೇ ಏಕದಲ್ಲಿ
ಇವಾಗೊಂದು ಬೆಟ್ಟ ಹೀಗಿದೆ ಅಂತ ಅನ್ಕೊಳ್ಳಿ. ಓಕೆ, ಹೀಗೆ ಬೆಟ್ಟ ಇದೆ, ಇಲ್ಲಿ ಯಾವುದೋ ಒಂದು ನದಿ ಹರಿತಾ ಬರ್ತಾ ಇದೆ, ಹರಿತಾ ಬಂದು ಹೀಗೆ ಬೀಳ್ತಾ ಇದೆ, ಒಂದೇ ಆ್ಯಂಗಲಲ್ಲಿ ಬೀಳ್ತಾ ಇದೆ. ಸರಿನಾ, ಹಿಂಗೆ ಬಿದ್ದು ಇಲ್ಲಿ ಇದು ಎಷ್ಟಿದೆ ಅಂದರೆ 258 ಫೀಟ್ ಏನೋ ಇರ್ಬೋದು ಅನಿಸುತ್ತೆ. ಯಾವುದು ಜೋಗ್ ಫಾಲ್ಸ್, ಸರಿನಾ, ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಆ ನಂಬರಲ್ಲಿ ಅದೇ ಆಸ್ಪಾಸಲ್ಲಿದೆ. ಸರಿನಾ, ಸೊ ಹೀಗೆ ಒಂದೇ ಏಕ ಆಕಾರದಲ್ಲಿ ಒಂದೇ ಒಂದು ಪ್ಲೇಸಿಂದ ಮತ್ತೊಂದು ಕೆಳಗಡೆ ಮತ್ತೊಂದು ಪ್ಲೇಸ್ಗೆ ಬೀಳ್ತಾ ಇದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎತ್ತರದ ಜಲಪಾತ ಅಂತ ಜೋಗ್ ಜಲಪಾತ ಕರಿತೀವಿ. ಬಟ್ ಇದಕ್ಕಿಂತ ಜಾಸ್ತಿ ಇದು ಬೀಳ್ತದೆ, ಎತ್ತರದಿಂದ ಹರಿತದೆ. ಯಾವುದು ಈ ಕುಂಚಿಕಲ್ ಫಾಲ್ಸು. ಬಟ್ ಅದು ಹೇಗೆ ಅಂದರೆ, ಇವಾಗ ಇಲ್ಲಿ ಹಿಂಗೆ ಬಂದು ಬಿತ್ತಾ, ಇಲ್ಲೊಂದಿದೆ. ಓಕೆ, ಹೀಗೆ ತಗೊಳ್ಳಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು, ಈ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡುತ್ತೆ, ಈ ಕುಂಚಿಕಲ್ ಫಾಲ್ಸ್ ಇದೆ. ಸರಿನಾ, ಸೊ ಅದಕ್ಕೆ ಎತ್ತರವಾಗಿರೋದು, ಅತಿ ಎತ್ತರವಾಗಿರೋದು ಕಂಡ್ರೆ ನಿಮಗೆ ಕುಂಚಿಕಲ್ ಫಾಲ್ಸೇ. ಬಟ್ ಏನಾದರೂ ನಿಮಗೆ ಏಕರೂಪದಲ್ಲಿ ಅತಿ ಎತ್ತರವಾಗಿ ಬೀಳ್ತಕ್ಕಂತಹ ಒಂದು ಜಲಪಾತ ಅಂತ ಹೇಳಿದ್ರೆ ನಿಮಗೆ ಜೋಗ್ ಫಾಲ್ಸ್ ಆಗುತ್ತೆ. ಬಟ್ ಕುಂಚಿಕಲ್ ಫಾಲ್ಸ್ ಆ್ಯಕ್ಚುಲಾಗಿ ಎತ್ತರವಾಗಿದೆ. ಬಟ್ ಕೆಲವೊಂದು ಎಕ್ಸಾಮಲ್ಲಿ ನಿಮಗೆ ಅತಿ ಎತ್ತರವಾದ ಜಲಪಾತ ಯಾವುದು ಅಂತ ಕೇಳಿ ಆಪ್ಷನಲ್ಲಿ ಜೋಗೂ ಕೊಟ್ಟು, ಕುಂಚಿಕಲ್ಲು ಕೊಟ್ಟು, ಮತ್ತು ಇನ್ನೊಂದು ಬೇರೆ ಒಂದೆರಡು ಕೊಟ್ಟು ನಿಮಗೆ ಕೊಟ್ಟಿರ್ತಾನೆ. ಬಟ್ ಅಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದು ಕೊಟ್ಟಿದ್ದಾನೆ ಗೊತ್ತಾ, ಕುಂಚಿಕಲ್ಲೇ ಕೊಟ್ಟಿದ್ದಾನೆ. ಸರಿನಾ, ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದು ಸ್ಟೇಟ್ ಗೌರ್ಮೆಂಟಲ್ಲಿ ಎಕ್ಸಾಮಲ್ಲಿ ಹೇಳ್ತಾ ಇಲ್ಲ, ಇದು ಕುಂಚಿಕಲ್ ಫಾಲ್ಸು. ಓಕೆ, ಸೊ ಈ ಕುಂಚಿಕಲ್ ಫಾಲ್ಸ್ ಯಾವ ಒಂದು ನದಿಯಿಂದ ನಿರ್ಮಾಣವಾಗಿದೆ ಬೇಕಲ್ವಾ, ವರಾಹಿ ನದಿಯಿಂದ. ಓಕೆ, ವರ ಕೊಟ್ಬಿಟ್ಟಿದೆ ಕುಂಚಿಕಲ್ ನದಿಗೆ. ಓಕೆ, ಸೊ ನೀನೇ ಫುಲ್ ಹೈಯಿಂದ ಹಾರಪ್ಪ ಅಂತ. ಸರಿನಾ, ಸೊ ಈ ವರಾಹಿ ನದಿ ಏನಿದೆ ಅಲ್ವಾ, ಈ ವರಾಹಿ ನದಿಯಿಂದ ಈ ಕುಂಚಿಕಲ್ ಫಾಲ್ಸ್ ಕ್ರಿಯೇಟ್ ಆಗಿದೆ. ಎಲ್ಲಿ ಕಂಡುಬರುತ್ತೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸರಿನಾ, ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸರಿನಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕುಂಚಿಕಲ್ ಫಾಲ್ಸ್ ಕಂಡುಬರುತ್ತೆ. ಸೊ ಉತ್ತರ ಕನ್ನಡ ಅಂದರೆ ಎಲ್ಲಿ, ನಮ್ಮ ಕರ್ನಾಟಕ ಆಯಿತು. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಜೋಗ್ ಫಾಲ್ಸ್ ಎಲ್ಲಿ ಕಂಡುಬರುತ್ತೆ, ಇದೇ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಸರಿನಾ, ಜೋಗ್ ಫಾಲ್ಸ್ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ, ಈ ಕುಂಚಿಕಲ್ ಫಾಲ್ಸ್ ಇಂಪಾರ್ಟೆಂಟ್ ಇದೆ. ಸರಿನಾ, ಯಾಕೆ ನಿಮಗೆ ಬೇರೆ ಬೇರೆವು ಕೂಡ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಬಟ್ ಸ್ವಲ್ಪ ಈ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಬರೆಯುವಾಗ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಜೋಗು, ಇನ್ನೊಂದು ಕುಂಚಿಕಲ್ ಮಾತ್ರ. ಸರಿನಾ, ಅದಾದರೆ ಶಿವನ ಸಮುದ್ರ. ಸರಿನಾ, ಅದೊಂದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕಾವೇರಿ ಸ್ವಲ್ಪ ಹಿಡ್ಕೊಂಡ್ರೆ. ಬಟ್ ಅದನ್ನು ಹೊರತಾಗಿ ಎಲ್ಲವೂ ಕೂಡ ನಿಮಗೆ ಹೆಬ್ಬೆ ಅವೆಲ್ಲ ಯಾವುದೂ ನಿಮಗೆ ಕೇಳೋದಿಲ್ಲ. ಬಟ್ ಈ ಕುಂಚಿಕಲ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ನದಿ ಹಾಗೆ ಯಾವ ಒಂದು ಊರಲ್ಲಿದೆ ಅನ್ನೋದು ನಿಮಗೆ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಸಿರು ಮನೆ ಈ ಕೆಳಗಿನ ಯಾವ ಅನಿಲಗಳು ಭೂಮಿಯ ಮೇಲೆ ಹಸಿರು ಮನೆ ಅನಿಲದ ಪರಿಮಾಣಕ್ಕೆ ಕಾರಣವಾಗಿದ್ದಾವೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು ಪರಿಣಾಮಕ್ಕೆ ಕಾರಣವಾಗಿದ್ದಾವೆ, ನೀರಿನ ಆವಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಾರಜನಕ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನು, ಹಾಗೆ ಓಜೋನ್ ಮತ್ತು ಮಿಥೇನು. ಇಲ್ಲಿ ಆಪ್ಷನಲ್ಲಿ 4 ಕೂಡ, ಈ 4 ಆಪ್ಷನಲ್ಲಿ ಏನಿದಾವಲ್ವಾ, ಈ 4 ಆಪ್ಷನಲ್ಲೂ ಕೂಡ ಈ ಹಸಿರು ಮನೆಗೆ ಕಾರಣವಾಗಿರ್ತಕ್ಕಂತಹ ಅನಿಲಗಳಿದ್ದಾವೆ. ಬಟ್ ಇವಾಗ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡೋಣ. ಏನು ಪ್ರಶ್ನೆನ ಟ್ವಿಸ್ಟ್ ಮಾಡೋಣ, ಈ ಕೆಳಗಿನ ಯಾವ ಪ್ರಮುಖ ಅನಿಲಗಳು ಭೂಮಿಯ ಮೇಲಿನ ಹಸಿರು ಮನೆ ಅನಿಲ ಪರಿಣಾಮಕ್ಕೆ ಪ್ರಮುಖವಾಗಿ ಮೇಜರ್ ಕೊಡುಗೆ ನೀಡ್ತವೆ ಅಂತ. ಓಕೆ, ಸೊ ಅತಿ ಹೆಚ್ಚು ಕೊಡುಗೆ ನೀಡೋದು ಯಾವುದು ಇದರಲ್ಲಿ ಹಸಿರು ಮನೆ ಪರಿಣಾಮಕ್ಕೆ ಅಂತ. ಸರಿನಾ, ಸೊ ಇವಾಗ ಎಲ್ಲವೂ ಕೂಡ ಆಗಲ್ಲ. ಪ್ರಮುಖ ಅಂದರೆ ಫುಲ್ ಟಾಪ್ ಲೀಡರ್ ಯಾರು ಇರ್ತಾರಲ್ಲ, ಕ್ಲಾಸ್ ಲೀಡರ್, ಅವರೇ ಬರ್ತಾರೆ. ಯಾರಿದ್ದಾರೆ, ನೀರಾವಿ ಫಸ್ಟ್ ಅತಿ ಹೆಚ್ಚು ನಿಮಗೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಒಂದು ಅನಿಲ ಯಾವುದಂದ್ರೆ ನೀರಾವಿ. ಸರಿನಾ, ನೀರಿನ ವೇಪರ್, ವಾಟರ್ ವೇಪರ್ ಅಂತ ಕರಿತೀರ ಗೊತ್ತಾ, ಅದೇ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಬರೋದು ನಿಮಗೆ ಕಾರ್ಬನ್ ಡೈಆಕ್ಸೈಡು. ಏನಾದರೂ ನಿಮಗೆ ಹೀಗೆ ಕೊಡಬಹುದು, ನಿಮಗೆ ಯಾವುದು ನೀರಾವಿ ಅದಾದ ನಂತರ ಕಾರ್ಬನ್ ಡೈಆಕ್ಸೈಡು, ಆ್ಯಂಡ್ ದೆನ್ ಮಿಥೇನ್, ಆ್ಯಂಡ್ ದೆನ್ ಓಜೋನ್ ಅಂತ ಕೊಡ್ಬೋದು. ಸರಿನಾ, ಮಿಥೇನ್ ಹೀಗೆ ಬರೀಬಾರ್ದು, CH4 ಅಂತ ಬರೀಬೇಕು ಅದನ್ನು. ಓಕೆ, CH4 ಆ್ಯಂಡ್ ದೆನ್ O3 ಅಂತ ಓಜೋನ್. ಸೊ ಇದರಲ್ಲಿ ಅತಿ ಹೆಚ್ಚು ಹಸಿರು ಮನೆ ಪರಿಣಾಮಕ್ಕೆ ಕೊಡುಗೆ ನೀಡುವ ಅನಿಲ ಯಾವುದು ಅಂತ ಕೇಳ್ತಾನೆ ನಿಮಗೆ. ಸೊ ಏನಂತ ಹೇಳಬೇಕು, ನೀರಾವಿ ಅಂತ ಹೇಳಬೇಕು. ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ 2ನೇ ಸ್ಥಾನದಲ್ಲಿ ಕಂಡುಬರುತ್ತೆ, 3ನೇ ಸ್ಥಾನದಲ್ಲಿ ನಿಮಗೆ ಮಿಥೇನ್ ಕಂಡುಬರುತ್ತೆ, 4ನೇ ಸ್ಥಾನದಲ್ಲಿ ಓಜೋನ್ ಕಂಡುಬರುತ್ತೆ. ಸರಿನಾ, ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ 2ರಿಂದ 3 ಆದರೂ ನೆನ್ಪಿಟ್ಕೊಳ್ಳಿ, 2 ಆದರೂ ನೆನ್ಪಿಟ್ಕೊಳ್ಳಿ ಕಡಿಗಿಲೆ. ಸರಿನಾ, ಒಂದು ನೀರಾವಿ, ಸೆಕೆಂಡ್ ನಿಮಗೆ ಯಾವುದು ಕಾರ್ಬನ್ ಡೈಆಕ್ಸೈಡ್. ಸರಿನಾ, ಇವೆರಡು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಾಂಪ್ಯಾಕ್ಟ್ ಡಿಸ್ಕ್ನಲ್ಲಿ ಬಳಸುವ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ದಾನೆ. ಇವಾಗ ಕಾಂಪ್ಯಾಕ್ಟ್ ಡಿಸ್ಕ್ ಬರ್ತವೆ ಅಲ್ವಾ ನಿಮಗೆ, ಡಿಸ್ಕ್ಗಳೆಲ್ಲ ನೀವು ನೋಡಿರ್ತೀರ, ನಿಮಗೆ ಮನೆಯಲ್ಲಿ ಇರ್ತಾವಲ್ವಾ. ಸೊ ಅದು ಯಾವುದರಿಂದ, ಯಾವ ಒಂದು ತಂತ್ರಜ್ಞಾನದಲ್ಲಿ ಬಳಸಲಾಗಿದೆ, ಎಲೆಕ್ಟ್ರಿಕಲ್ ತಂತ್ರಜ್ಞಾನ, ಲೇಸರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ಏರೋನಾಟಿಕಲ್. ಯಾವುದು ಅಂದರೆ ಈ ಲೇಸರ್ ತಂತ್ರಜ್ಞಾನ. ಓಕೆ, ಈ ಲೇಸರ್ ಏನಿದೆ ಅಲ್ವಾ, ಈ ಲೇಸರ್ ತಂತ್ರಜ್ಞಾನವನ್ನು ಈ ಕಾಂಪ್ಯಾಕ್ಟ್ ಡಿಸ್ಕ್ನಲ್ಲಿ ಬಳಸಲಾಗಿದೆ. ಸರಿನಾ, ಇದು ಕೇಳ್ತಾನೆ ನಿಮಗೆ ಈ ಲೇಸರ್ನಲ್ಲಿ. ಯಾಕಂದರೆ ಈ ಕ್ವಶನ್ನ ಲಾಸ್ಟ್ CHS ಅಲ್ಲಿ ಕೇಳಿದ್ದ, ಇದು ರಿಪೀಟ್ ಆಗಿದೆ ಈ ಕ್ವಶನ್. ಸರಿನಾ, ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವುದು ಈ ಕಾಂಪ್ಯಾಕ್ಟ್ ಡಿಸ್ಕ್ನಲ್ಲಿ ಬಳಸುವ ತಂತ್ರಜ್ಞಾನ ಯಾವುದು ಅಂದರೆ ಲೇಸರ್ ತಂತ್ರಜ್ಞಾನ. ಓಕೆ, ಲೇಸರ್ ಅನ್ನುವ ತಂತ್ರಜ್ಞಾನವನ್ನು ನಾವು ಕಾಂಪ್ಯಾಕ್ಟ್ ಡಿಸ್ಕ್ನಲ್ಲಿ ಬಳಸಲಾಗ್ತದೆ. ಸರಿಯಾ, ಸೊ ಯಾಕೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇವಾಗ ಕನ್ಫ್ಯೂಷನ್ ಆಗ್ತಿದ್ದಾರೆ. ಓಕೆ, ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಅಂದಾಗ ಸಡನ್ನೇ ನಮ್ಗೆ ಹೋಗೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತಾನೆ. ಸರಿನಾ, ಸೊ ಅದಕ್ಕೆ ಏನು ಮಾಡಿ, ನೀವು ಈ ಕಾಂಪ್ಯಾಕ್ಟ್ ಡಿಸ್ಕ್ ಅನ್ನೋದು ಸ್ವಲ್ಪ ಪದೇ ಓದ್ಕೊಳ್ಳಲ್ಲ. ಓಕೆ, ನಿಮಗೆ ಕ್ಯಾಸೆಟ್ ಬರುತ್ತೆ ಗೊತ್ತಾ, ಮನೆಯಲ್ಲಿ ರೇಡಿಯೋದೆಲ್ಲ ಹಾಕ್ತಿದ್ರಿ, ಅದು ಎದ್ರದ್ದು ಹೇಳಿ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅದು. ಸರಿಯಾ,
ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಂಡುಬರುತ್ತೆ ನಿಮಗೆ. ಬಟ್ ಈ ಕಾಂಪ್ಯಾಕ್ಟ್ ಡಿಸ್ಕ್ ಅನ್ನೋದು ಯಾವುದರಲ್ಲಿ ಕಂಡುಬರುತ್ತೆ? ಲೇಸರ್ಲಿ ಕಂಡುಬರುತ್ತೆ. ಲೇಸರ್ ತಂತ್ರಜ್ಞಾನವನ್ನು ಅದರಲ್ಲಿ ಬಳಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ಯಾರೊಂದಿಗೆ ಸಂಬಂಧ ಹೊಂದಿದ್ದಾರೆ? ಯಾವುದರೊಂದಿಗೆ ಸಂಬಂಧ ಹೊಂದಿದ್ದಾರೆ? ಏನಿಲ್ಲ, ಫಸ್ಟ್ ಹೆಸರು ಕೇಳಿದ್ರೆ ಹೇಳ್ಬೋದು ನಾವು, ಯಾವುದು ಜಿಮ್ಮಿ ವೇಲ್ಸ್ ಅಂತ. ಬಟ್ ಇವ್ರ ಹೆಸರು ನಿಮ್ಗೆ ಗೊತ್ತಿರುತ್ತೆ, ಸಿಮಿಲರ್ ಆಗಿರುತ್ತೆ. ಮೀನ್ಸ್ ನಿಮ್ಮ ಫ್ರೆಂಡ್ ಥರ ಹೆಸರು ನೆನ್ಪಿಟ್ಟಿರ್ತೀರ. ಇವ್ರ ಹೆಸರು ಒಬ್ಬರು ನೆನ್ಪಿಟ್ಕೊಳ್ಳಿ ಅಲ್ಲ, ಯಾರ್ದು? ಲ್ಯಾರಿ ಸ್ಯಾಂಗರ್ ಅನ್ನೋರು. ಮುಂದೆ ಕೊಡ್ಬೋದಲ್ಲ ನಿಮಗೆ. ಜಸ್ಟ್ ಲ್ಯಾರಿ ಸ್ಯಾಂಗರ್ ಯಾವುದರೊಂದಿಗೆ ಸಂಬಂಧ ಹೊಂದಿದ್ದಾರೆ ಏನಂತ ಹೇಳ್ತೀರಾ? ಗೂಗಲ್ ಅಂತ ಹೇಳ್ತೀರಾ? ಗೂಗಲ್ ಸುಂದರ್ ಪಿಚೈ ಅವರು ಸಂಬಂಧ ಹೊಂದಿದ್ದಾರೆ. ವಾಟ್ಸಪ್ ಅಂತ ಹೇಳ್ತೀರಾ? ಫೇಸ್ಬುಕ್ ಅಂತ ಹೇಳ್ತೀರಾ? ಮಾರ್ಕ್ ಜುಕರ್ಬರ್ಗ್ ಅವರು ಅಲ್ಲ. ಆ್ಯಂಡ್ ದೆನ್ ಇಲ್ಲಿ ವಿಕಿಪೀಡಿಯಾ ಏನಿದೆ ಅಲ್ವಾ, ವಿಕಿಪೀಡಿಯಾವನ್ನು ತಯಾರು ಮಾಡಿದವರು ಯಾರು, ಕಂಡು ಹಿಡಿದವರು ಯಾರು, ಅದನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಕೇಳಿದ್ರೆ, ಇನ್ವೆಂಟ್ ಮಾಡಿದವರು ಯಾರು ಅಂದರೆ 2001 ಸರಿನಾ? ಸೊ 2001 ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ಅನ್ನುವ ಇಬ್ಬರು ವ್ಯಕ್ತಿಗಳು ಇದನ್ನು ತಯಾರು ಮಾಡಿದ್ದಾರೆ. ಓಕೆ, ವಿಕಿಪೀಡಿಯಾ ನೋಡಿರ್ತೀರಲ್ವ ನೀವು. ವಿಕಿಪೀಡಿಯಾ ಏನಾದರೂ ಗೂಗಲ್ ಸರ್ಚ್ ಮಾಡಿದಾಗ ಫಸ್ಟ್ ಒಂದು ವಿಕಿಪೀಡಿಯಾ ತೋರಿಸುತ್ತೆ ನಿಮಗೆ. ಆ ವಿಕಿಪೀಡಿಯಾವನ್ನು ಹುಟ್ಟು ಹಾಕಿದವರು ಯಾರು ಅಂದರೆ ಇದೇ ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ಅವರು, ಸರಿನಾ? ಸೊ ಈ ವಿಕಿಪೀಡಿಯಾಗೆ ಎಷ್ಟು ವಯಸ್ಸಿದೆ ಇವಾಗ? ಎಷ್ಟನೇ ವರ್ಷದ ಬರ್ತ್ಡೇ ಮಾಡೋಣ ಇವಾಗ? 24ನೇ ವರ್ಷದ ಬರ್ತ್ಡೇ ಮಾಡೋಣ, ಸರಿನಾ? ಯಾಕಂದರೆ 2001 ಹುಟ್ಟಿದೆ ತಾನೇ ಅದು. ಸೊ 2025 ಕಳೆದ್ರೆ ಎಷ್ಟು ಉಳಿತು? 24. ಸರಿ, ಅದು ಗೊತ್ತಿರಲಿ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಹಾಗೆ ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ ಯಾವುದು ಅಂದರೆ, ನಮ್ಮ ರಾತ್ರಿಯ ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಅಂತ ಕೇಳಿದ್ದಾನೆ. ಯಾವುದೇ ನಮ್ಮ ರಾತ್ರಿಯಲ್ಲಿ ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಕ್ಯಾನೋಪಸ್, ಸಿರಿಯಸ್ ಎ, ವೇಗ ಮತ್ತು ಸ್ಪೈಕಾ ಅನ್ನೋದು. ಇವೆಲ್ಲವೂ ಕೂಡ ನಿಮಗೆ ಯಾವುದು ಅಂದರೆ ನಕ್ಷತ್ರಗಳೇ ಕಂಡುಬರ್ತವೆ. ಬಟ್ ಈ ನಕ್ಷತ್ರಗಳಲ್ಲಿ ಒಂದು ಅತಿ ಹೆಚ್ಚು ಪ್ರಕಾಶಮಾನವಾದ ಒಂದು ನಕ್ಷತ್ರ ಯಾವುದು ಅಂದರೆ ಸೀರಿಯಸ್ ಆಗಿ ಅದು ಅತಿ ಹೆಚ್ಚು ಪ್ರಕಾಶವಾಗಿ ಬೀಳಿಸ್ತದೆ. ಓಕೆ, ಕಾಣಿಸ್ತದೆ. ಯಾವುದು? ಈ ಸೀರಿಯಸ್ ಅನ್ನೋದು, ಸರಿನಾ? ಸೊ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಸೀರಿಯಸ್ ಅನ್ನೋದು ಇದಕ್ಕೆ ಉತ್ತರ. ಓಕೆ, ಯಾವುದಕ್ಕೆ? ಅತಿ ಹೆಚ್ಚು ಪ್ರಕಾಶಮಾನವಾಗಿ ರಾತ್ರಿ ಒಂದು ಹೊಳೆಯತಕ್ಕಂಥ ಒಂದು ನಕ್ಷತ್ರ ಯಾವುದು ಅಂದರೆ ಸೀರಿಯಸ್ ಅನ್ನೋದು, ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ NTPC ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಮುಖ ಪ್ರಶ್ನೆಗಳ ಉತ್ತರಗಳು, ಹಾಗೆ ಅದರದ್ದು ಒಂದು 360 ಆ್ಯಂಗಲಲ್ಲಿ ಸ್ವಲ್ಪ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಇಲ್ಲಿವರೆಗೂ ವಿಡಿಯೋ ನೋಡಿಯೂ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.